ಕಾರ್ಯಕ್ರಮವನ್ನು ವಿಭಿನ್ನವಾಗಿ ನಡೀತದೆ. ಬಂದಂಥ ಎಲ್ಲರೂ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ಬೇಕಾಗಿ ಕೇಳಿಕೊಳ್ಳುತ್ತಾ, ವಿಶೇಷವಾಗಿ ವೇದಿಕೆಗೆ ವಲಯದ ವಲಯಾಧ್ಯಕ್ಷರಾದಂಥ ಯೋಗೀಶ್ ಅವರು, ಜನಜಾಗೃತಿಯ ವಲಯಾಧ್ಯಕ್ಷರಾದಂಥ ರತ್ನಾಕರ್ ಪೂಜಾರಿ ಅವರು, ಕೇಂದ್ರ ಸಮಿತಿಯ ಅಧ್ಯಕ್ಷರಾದಂಥ ಪ್ರವೀಣ್ ಹೆಗ್ಡೆ ಅವರು, ಹಾಗೆ ನಮ್ಮ ಯೋಜನಾಧಿಕಾರಿಗಳಾದಂಥ ಗಿರೀಶ್ ಸರ್ ಮತ್ತು ಬಾಲಕ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಶಂಭೋ ಗಿರೀಶ ಸುರಪೂಜಿತ ಕಾಮವೈರ್ಯ ಶಂಭೋ ಗಿರೀಶ ಸುರಪೂಜಿತ ಕಾಮವೈರ್ಯ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತು ಧರ್ಮಸ್ಥಳೇಶ ಸಕಲ ಶ್ರೀ ಧರ್ಮಸ್ಥಳೇಶ सकलेश दयापयो श्रीमंजुनाथ नितरां कुरु मंगलं नितरां कुरु मंगलं ಅತಿಥಿ ಅಭ್ಯಾಗತರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ನಮ್ಮ ಮಾರ್ಗದರ್ಶಕರು ನಮ್ಮ ತಾಲೂಕಿನ ಗೌರವಾನ್ವಿತ ಯೋಜನಾಧಿಕಾರಿ ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನ ಮನಸಾರೆ ಸ್ಮರಿಸುತ್ತಾ ಕಾವದರು ಹಾಗೂ ಮಾತೃಶ್ರೀಮನ ಕೃಪಾಶೀರ್ವಾದಗಳನ್ನ ಬೇಡಿಕೊಳ್ಳುತ್ತಾ, ಇವತ್ತು ಹೆಬ್ರಿ ತಾಲೂಕಿನ ಈ ಭಾಗದಲ್ಲಿ ಕಡೆನಾಟಿ ಹದನ ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದೇವೆ ಅಂತ ಹೇಳ್ಬೋದು. ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದೇವೆ. ನಮ್ಮ ಈ ಭಾಗದಕ್ಕೆ ಹೊಂದಿಕೊಂಡ ಜನಸಂಖ್ಯೆಯನ್ನು ಮಾತ್ರ ಸೇರಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಂಡಿದ್ದೇವೆ. ನಮ್ಗೆಲ್ಲ ಗೊತ್ತಿದ್ದ ಹಾಗೆ ಕೃಷಿಗೆ ಪೂರಕವಾದಂತಹ, ಕೃಷಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡುವಂತಹ ತಾಲೂಕು ಅಂತ ಹೇಳಿದ್ರೆ ಹೆಬ್ರಿ. ಈ ಭಾಗದಲ್ಲಿ ಎಲ್ಲಿ ಹೋದ್ರೂ ಕೂಡ ಸಾಗುವಳಿ ಮಾಡುವಂತಹ ಕೃಷಿಕರನ್ನು ಕಾಣುವಂತಹ ಏರಿಯಾ ಇದ್ರೆ ಅದು ಹೆಬ್ರಿ ಅಂತ ಹೇಳ್ಬೋದು. ಬಾಕಿ ಕಡೆಗಳಲ್ಲೆಲ್ಲ ಸಾಧಾರಣವಾಗಿ ಈಗ ನಾವು ಕೃಷಿಯನ್ನು ಸ್ವಲ್ಪ ಮೂಲೆಗಿಟ್ಟು ನಾವು ಬಾಕಿ ಕೆಲಸಗಳಿಗೆ ಜಾಸ್ತಿ ಆದ್ಯತೆಯನ್ನು ಕೊಡುವಂಥದ್ದು. ಹಾಗಾಗಿ ಈ ಭಾಗದಲ್ಲಿ ಈ ಕಾರ್ಯಕ್ರಮ ಮಾಡೋದು ನಾನು ಕೂಡ ಇದು ಈ ಸಲವೇ ಹೊಸದಾಗಿ ಕಾರ್ಯಕ್ರಮ ನೋಡ್ಕೊಂಡು, ನನಗೂ ಕೂಡ ಹದನ ಕಾರ್ಯಕ್ರಮ ಹೀಗೆಲ್ಲ ಮಾಡ್ತಂತ ಗೊತ್ತಿಲ್ಲ. ಕೃಷಿಯಲ್ಲೆಲ್ಲ ಮಾಡುವಾಗ ಅವರ ಮನೆಯಲ್ಲೇ ಕಳೆ ನಾಟಿಯ ದಿವಸ ಒಂದು ಒಳ್ಳೆ ಊಟ ಮಾಡುವಂತ ಕಾರ್ಯಕ್ರಮ ಗೊತ್ತಿದ್ದದೆ ಬಿಟ್ರೆ, ಇಷ್ಟು ಜನ ಸೇರಿಸಿ ಈ ತರ ಒಂದು ಕಾರ್ಯಕ್ರಮ ಮಾಡ್ತಾರೆ ಯಾಕಂತ ಹೇಳಿದ್ರೆ ಮುಂದಿನ ಪೀಳಿಗೆಗೆ ಇದೊಂದು ಕಾರ್ಯಕ್ರಮ ಇದೆ ಅನ್ನುವಂಥದ್ದನ್ನು ತೋರಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾ ಇರ್ಬೋದು. ಇಲ್ಲದಿದ್ರೆ ಈ ಕೆಲವೆಲ್ಲ ಇಲ್ಲಿ ನಾನು ಕೃಷಿಗೆ ಬಳಕೆ ಮಾಡ್ತಾ ಇದ್ದಂತ ಪರಿಕರಗಳು ಏನು ಅಂತ ಗೊತ್ತಿರ್ಲಿಕ್ಕೆ, ಇದೆಲ್ಲ ಎಂತದ್ದು, ಎಂತಕ್ಕೆ ಇಷ್ಟು ದೊಡ್ಡ ಎಲ್ಲ ತಂದಿಟ್ಟಿದ್ದಾರೆ ಅಂತ ಹೇಳ್ಬೋದು. ನಮಗೆ ಏನು ಅದಕ್ಕೆ ಯೂಸ್ ಮಾಡಿದ್ರೆ ನಮ್ಮ ಭಾಗದಲ್ಲಿ ನಾವು ಹಿರಿಯರಂತ ಸ್ವಲ್ಪ ಏನೋ ತಿಳ್ಕೊಂಡ ಕಾರಣ ಅದು ಏನಂತ ಗೊತ್ತಿದೆ. ಇಲ್ದಿದ್ರೆ ಮುಂದಿನ ಪೀಳಿಗೆಗೆ ಈ ಪರಿಕರಗಳು ಏನು ಅಂತ ಗೊತ್ತಿರ್ಲಿಕ್ಕಿಲ್ಲ. ಹಾಗಾಗಿ ಇದರ ಉದ್ದೇಶ ಇಷ್ಟೇ, ನಾವು ಮುಂದಿನ ಪೀಳಿಗೆಗೆ ಕೂಡ ನಮ್ಮಲ್ಲಿ ಏನು ಕೃಷಿಗೆ ಪೂರಕವಾದ ಚಟುವಟಿಕೆಯನ್ನು ಮಾಡ್ತಾ ಇತ್ತು, ಕೃಷಿಯನ್ನು ಹೇಗೆ ನಾವು ಇನ್ನು ಮುಂದುವರಿಸಬೇಕು, ಎಲ್ಲವನ್ನೂ ಕೂಡ ಆಧುನಿಕತೆಗೆ ತರಬಹುದು. ಆದ್ರೆ ಊಟ ಮಾಡುವ ಅಕ್ಕಿಯನ್ನು ಆಧುನಿಕ ರೀತಿಯಲ್ಲಿ ತಂತ್ರಜ್ಞಾನದಲ್ಲಿ ತರಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಅಕ್ಕಿಯನ್ನು ನಾವು ಎಲ್ಲಿಯೂ ಕೂಡ ಈಗ ಮಕ್ಕಳ ಕೇಳಿದ್ರೆ ಕೇಳ್ತಾರೆ ಇದು ಯಾವ ಮರದಲ್ಲಿ ಬೆಳೆದಿದೆ ಅಂತ ಕೇಳುವಂತಹ ಕಾಲ ಮುಂದಕ್ಕೆ ಬರ್ಬೋದು. ಆದ್ರೆ ಆ ಅಕ್ಕಿಯನ್ನ ಉತ್ಪಾದನೆ ಮಾಡಿ ನಾವು ಎಲ್ಲಿಂದಲೂ ನಾವು ಈ ಕಡೆಗೆ ಆಮದು ಮಾಡಿಕೊಳ್ಳುವುದಕ್ಕಿಂತ ನಮ್ಮಲ್ಲೇ ಬೆಳೆಯುವಂತಹ ರೈತರು ಇರಬೇಕು, ಇದ್ದ ಭೂಮಿಯನ್ನ ಸಾಗುವಳಿ ಮಾಡುವಂತವ್ರು ಆಗ್ಬೇಕು ಅನ್ನುವ ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿರುವಂತದ್ದು. ಕಳೆದ ಬಾರಿ ನಾನು ಕೇಳಿಕೊಂಡ ಪ್ರಕಾರ ನಮ್ಮ ತಾಲೂಕಿನ ಶಿವಪುರ ಭಾಗದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಅಂತ ಬಂದ ಟೈಮಲ್ಲಿ ನಮ್ಮೊಂದು ಹದನ ಕಾರ್ಯಕ್ರಮ ಇದೆ ಅಂತ ಹೇಳಿದ್ರು. ಹದನ ಅನ್ನುವ ಶಬ್ದ ನನಗೆ ಹೊಸ್ತು. ಇನ್ನು ಈ ರೀತಿಯಲ್ಲಿ ಜನ ಸೇರಿಸಿಕೊಂಡು ಮಾಡುವಂತ ಕಾರ್ಯಕ್ರಮ ಹೊಸವಾಗಿದೆ. ಈ ರೀತಿ ಕಡೆ ನಾಟಿನಲ್ಲಿ ಒಂದು ಕಾರ್ಯಕ್ರಮ ಮಾಡುವಂಥದ್ದು ಗೊತ್ತಿದೆ ನನ್ಗೆ. ನಮ್ಮ ಭಾಷೆಯಲ್ಲಿ ಖಂಡಕೋರಿ ಅಂತ ಹೇಳ್ತೇವೆ ನಾವು ನಮ್ಮ ಭಾಗದಲ್ಲಿ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಇಷ್ಟು ಜನರನ್ನ ಸೇರಿಸಿಕೊಂಡು ಈ ಭಾಗದಲ್ಲಿ ಮುದ್ರಾಡಿ, ಮುನಿಯಾಲು, ಈ ಕಡೆ ಬಲ್ಲಾಡಿ ಸೈಡ್ ನೋಡಿದ್ರೆ ಹೆಚ್ಚು ಕೃಷಿಕರಿರುವಂತಹ ಏರಿಯಾ. ಹಾಗಾಗಿ ಇಲ್ಲಿ ಒಂದು ಬಂದಾಗ ನೋಡಿದ್ದೇವೆ ಇಷ್ಟು ಕೃಷಿ
ಕೃಷಿಗೆ ಪೂರಕವಾದಲ್ಲದೆ ಆಷಾಢದ ಕಾರ್ಯಕ್ರಮದಲ್ಲಿ ನಾವು ಏನು ತಿಂಡಿ ತಿನಸು ತಿಂದಿದ್ದು ಅದನ್ನು ಕೂಡ ಈಗ ನಾವು ಶ್ರಾವಣ ಬಂದರೂ ಕೂಡ ಶ್ರಾವಣ ಹೊಸ್ತಿಲಲ್ಲಿರುವಂತದ್ದು ಆಷಾಢವನ್ನು ನೆನಪಿಸಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಕೂಡ ನಮ್ಮ ಈ ಭಾಗದ ಸದಸ್ಯರು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಅತ್ಯಂತ ನಾವು ಬಹಳ ವಿಜೃಂಭಣೆಯಿಂದ ಸಂಘಟನೆ ಮಾಡಿರುವಂತಹ ಈ ಕಾರ್ಯಕ್ರಮದಲ್ಲಿ ನಮಗೆ ಇವತ್ತು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡವರು ಈ ಭಾಗದ ಪ್ರಗತಿಪರ ಸ್ವಸಹಾಯ ಸಂಘಗಳ ವಲಯ ಅಧ್ಯಕ್ಷರಾದಂತಹ ಶ್ರೀಯುತ ಯೋಗೇಶ್ ಅವರಿಗೆ ಇಲ್ಲಿ ಸೇರಿ ನಮ್ಮೆಲ್ಲರ ಪರವಾಗಿ ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇವೆ. ಅಧ್ಯಕ್ಷರು ಮಾರ್ಗದರ್ಶಕರಾದ ಸುಧಾಕರ್ ಶೆಟ್ಟಿ ಗೌರವವನ್ನು ಅರ್ಪಿಸಬೇಕಾಗಿ ಕೇಳಿಕೊಳ್ತಾರೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹವರು ನಮ್ಮ ಜನಜಾಗೃತಿ ವೇದಿಕೆಯ ಮುದ್ರಾಡಿ ವಲಯಾಧ್ಯಕ್ಷರಾದಂತಹ ಶ್ರೀಯುತ ರತ್ನಾಕರ ಪೂಜಾರಿ ಅವರಿದ್ದಾರೆ. ಅವರಿಗೂ ಕೂಡ ಸೇರಿರುವ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಭಾರತದಲ್ಲಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ಸಹಕಾರ ನೀಡುತ್ತಿರುವಂತಹವರು ವರಂಗ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದವರಿಗೆ ಶುಭಾಶಯವನ್ನು ಕೂಡ ತಿಳಿಸ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಭಾಗವಹಿಸಿದ್ದು ನಮ್ಮೆಲ್ಲ ಯೋಜನೆ ಕಾರ್ಯಕ್ರಮಗಳಿಗೆ ಸಹಕಾರ ನೀಡುತ್ತಿರುವಂತಹ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದಂತಹ ಶ್ರೀಯುತ ಮೋಹನ್ ದಾಸ್ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಶ್ರೀಯುತ ಪ್ರವೀಣ್ ಹೆಗ್ಡೆ ಅವರು ಕೇಂದ್ರ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷರು, ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತಗಳನ್ನು ಬಯಸ್ತಾ ಇದ್ದೇವೆ. ಗೌರವವನ್ನು ಅರ್ಪಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹವರು ಶ್ರೀಯುತ ಸುಭಾಷ್ ಚಮಕಾರಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇವರು ಗೌರವವನ್ನು ಅರ್ಪಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಗೆ ಸಂಬಂಧಪಟ್ಟ ಕಾರ್ಯಕ್ರಮ ಅಂತ ಹೇಳಿದ್ರೆ ಕೃಷಿಗೆ ಸಂಬಂಧಪಟ್ಟ ನಮ್ಮ ಕೇಂದ್ರ ಕಚೇರಿಯ ವಿಭಾಗದಲ್ಲಿ ಕೂಡ ಕೃಷಿಗೆ ಸಂಬಂಧಪಟ್ಟ ಯೋಜನಾಧಿಕಾರಿಯಲ್ಲಿ ಇರ್ತಾರೆ. ಈ ಕಾರ್ಯಕ್ರಮವನ್ನ ನಮಗೆ ಬಹಳ ಅಚ್ಚುಮೆಚ್ಚಿನಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಕೃಷಿ ವಿಭಾಗದ ಯೋಜನಾಧಿಕಾರಿಗಳಾದಂತಹ ಶ್ರೀಯುತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಈ ಭಾಗದಲ್ಲಿ ಕೃಷಿ ಯಂತ್ರೋಪಕರಣಗಳ ಮಾಹಿತಿ ಕೇಂದ್ರ ನಮ್ಮಲ್ಲಿದೆ. ನಮ್ಮ ತಾಲೂಕಿನಲ್ಲಿ ಆರ್ಟಿಯಲ್ಲಿ ಮತ್ತು ಇಲ್ಲಿ ಗುಡ್ಡೆಹೆಗಡೆಯಲ್ಲಿ ಅರಸಿಕಾವಲಯದ ಗುಡ್ಡೆಹೆಗಡೆಯಲ್ಲಿ ಎರಡು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಜನಜಾಗೃತಿ ವೇದಿಕೆ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾಗಿರುವಂತಹ ಶ್ರೀಯುತ ಚಿತ್ರದ ವಿಕಾಸ್ ಶೆಟ್ಟಿ ಆಗಮಿಸಲು ಅವರು ವೇದಿಕೆಗೆ ಬರಮಾಡಿಕೊಡುತ್ತಾ ಅವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಎಕರೆ ಭತ್ತದಲ್ಲಿ ಬಂದು ನಿಂತಿದೆ. ಅಂದ್ರೆ ನಾವೆಲ್ಲರೂ ವಿಮರ್ಶೆ ಮಾಡ್ಕೋಬೇಕು. 50% ಯಂತ್ರಶ್ರೀ ಈ ವರ್ಷ ಆಗ್ಲಿಲ್ಲ. ಕಾರಣ ಏನು ಕೇಳಿದ್ರೆ ವರುಣನ ಚೆಲ್ಲಾಟ. ಹೇಳ್ತಾರೆ ಹಿರಿಯರು, ಪುರುಷ ಕಲ್ಕದ್ದು ಜಾಸ್ತಿ ಆಯ್ತು ಅಂತ. ಹಾಗಾಗಿ ಕೃಷಿಕರನ್ನ ಕೃಷಿಕರಿಗಾಗಿ ಮಾಡುವಂತ ಕಾರ್ಯಕ್ರಮ ಈ ಹದರ ಕಾರ್ಯಕ್ರಮ. ಹಾಗಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು, ರೈತರನ್ನ ಅತ್ಯಂತ ಉತ್ಸುಕರಗೊಳಿಸಬೇಕು ಎನ್ನುವ ದೃಷ್ಟಿಯಿಂದ ಈ ಹದರ ಕಾರ್ಯಕ್ರಮವನ್ನು ಇವತ್ತು ಈ ಸಮುದಾಯ ಭವನದಲ್ಲಿ ಮಾಡಿದ್ದೇವೆ. ಕಳೆದ ವರ್ಷ ಕಳೆದ ವರ್ಷ ನಾವು ಶಂಕರ್ ಬಡಿಕೆಯ ಮನೆಯಲ್ಲಿ ಬಹಳ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಈ ವರ್ಷ ಮತ್ತೆ ಮುಂದುವರಿಸಬೇಕು ಎನ್ನುವ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಇವತ್ತು ನಮಗೆ ತಿಂಡಿಯ ನೆರವನ್ನು ಕೊಟ್ಟವರು ಇಲ್ಲಿಯ ಮಾತೆಯರು ಕೇಳ್ಕೊಂಡಾಗ ಬಹಳ ಅದ್ಭುತವಾಗಿ ಅವರ ಮನೆಯ ಕೆಲಸವನ್ನು ಬಿಟ್ಟು ಅದೆಲ್ಲ ಮಾಡ್ಕೊಂಡು ಮಾಡಿದ್ದಾರೆ. ಅವರಿಗೆ ಮತ್ತೊಂದು ಮೊದಲೊಮ್ಮೆ ಅಭಿನಂದಿಸುತ್ತಾ ಕೃಷಿ ಉಪಕರಣಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟವರು ಈ ಭಾಗದ ರೈತರು ಅದನ್ನು ಉಳಿಸಬೇಕು ದೃಷ್ಟಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ. ಬಂದಂತ ಎಲ್ಲರಿಗೂ ಮತ್ತೊಮ್ಮೆ ಮೊದಲೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದಿನ ಹಂತ ಕಾರ್ಯಕ್ರಮದ ಉದ್ಘಾಟನೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಸೇರಿ ಕಳಸದಲ್ಲಿರುವಂತಹ ಸಿರಿಯನ್ನ ಉದ್ಘಾಟನೆ ಮಾಡಬೇಕಾಗಿ ಕೇಳಿಕೊಳ್ತೇವೆ. ಅದರ ನಂತರ ಜಯಮಣಿಯನ್ನ ಆಡಬೇಕು. ಅದರ ನಂತರ ಹಲಸಿನ ಹಣ್ಣು ಕಡ್ಬನ್ನು ಬಿಟ್ಟು ಹಲಸಿನ ಹಣ್ಣು ಕಡ್ಬನ್ನು ಬಾಳೆಲೆ ಕಡ್ಬನ್ನು ಬಿಡಿಸಿ ಎಲ್ಲರೂ ಸವಿಬೇಕಾಗಿ ಕಾರ್ಯಕ್ರಮವನ್ನು ಕೇಳಿಕೊಳ್ತೇವೆ.
ಸಿಗ್ತದೆ ಇದರ ಜೊತೆ ರೈತ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆಗಿದ್ದಾರೆ. ರೈತ ಗೀತೆಯನ್ನು ಹಾಕಲಿಕ್ಕಿದ್ದಾರೆ. ನಮ್ಮ ಶುರು ಮಾಡ್ತಾ ಇದ್ದೀವಿ. ನೇಗಿಲ ಹಿಡಿದು ಹೊಲದಳು ಹಾಡುತ್ತವಳುವ ಯೋಗಿಯ ನೋಡಲ್ಲಿ. ನೇಗಿಲ ಹಿಡಿದು ಹೊಲದಳು ಹಾಡುತ್ತವಳುವ ಯೋಗಿಯ ನೋಡಲ್ಲಿ. ಫಲವನ್ನು ಬಯಸದೆ ಸೇವೆಯ ಪೂಜೆಯು ಕರ್ಮವಯ್ಯ ಫಲ ಸಾಧನವು. ಕಷ್ಟದಳನ್ನವ ದುಡಿಮನೆ ತ್ಯಾಗಿ ಸೃಷ್ಟಿ ನಿಯಮದೊಳಗ. ಲೋಕದಳೇನೇ ನಡೆಯುವುದರಿರಲಿ ತನ್ನಿ ಕಾರ್ಯವ ಬಿಡಲೆಂದು. ನಿಜ ಆಕರಿ ಸೈನಿಕರೆಲ್ಲ ಬಿತ್ತುಳುವುದರವ ಬಿಡುವುದಿಲ್ಲ. ಬಿತ್ತುಳುವುದರವ ಬಿಡುವುದಿಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಯಾರುವರಿಯದ ನೇಗಿಲ ಯೋಗಿ ಲೋಕಕ್ಕೆ ನವನೀವನು. ಯಾರುವರಿಯದ ನೇಗಿಲ ಯೋಗಿಯೇ ಲೋಕಕ್ಕೆ ನವನೀವನು. ಹೆಸರನ್ನು ಬಯಸದೆ ಅನುಸುಖ ಬೆಳೆಸದೆ ದುಡಿವನ್ನು ಗೌರವ ಕಾಶಿಸದೆ. ನೇಗಿಲ ಕುಲದೊಳ ಕರಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ನೇಗಿಲ ಮೇಲೆ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ವೇದಿಕೆಯಲ್ಲಿ ಒಂದು ಗಣ್ಯರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಎಲ್ಲರೂ ವರ್ಷಕ್ಕೂ ಹೋಗ್ತಿದ್ದೆ, ಈ ವರ್ಷ ಹೋಗಿಲ್ಲ. ಮನೆ ಉಡುಪಿ ಹುಡ್ತಾ ಇತ್ತು. ಮಗಳ ಚಿಕ್ಕವರಿದ್ದಾಗ ನಮ್ಮ ಮನೆ ಅಂತ ಹೇಳಿ ನಮ್ಗೆ ಅಷ್ಟು ಆಸೆ ಇತ್ತು. ಆದ್ರೆ ಇವತ್ತಿನ ಓಡುವ ನಾನು ಮಾಡಿದ್ರೆ ಹೇಳ್ಬೋದು. ನಾವು ಹಿಂದೆ ಬಿದ್ದಿದ್ದೇವೆ. ಅವರಿಗೆ ಆಸೆ ನಮ್ಮಲ್ಲಿದ್ದಾರೆ. ಗಟ್ಟಿಯ ಪದ್ಯದೊಂದಿಗೆ ಈ ಕಾರ್ಯಕ್ರಮವನ್ನ ಶುರು ಮಾಡಬೇಕಾಗಿ ಅವರ ವಿನಂತಿಯನ್ನು ಮಾಡ್ತೇನೆ. ಕಾಂಡೆಲೆ ಲಕ್ದೇರ ಕಡಮೆರೆ ಓ ಲಕ್ದೇರ ಕಡಮೆರೆ ಕಾಂತಣ ಕಡಮೆರೆ ಆಲರಿವೀರ ತಗವರೋ ತಗಿದೀರ ಮೆರವರ ಆ ಪೋತೇರ ಕಡಮೆರೆ ಕಾಂತಣ ಕಡಮೆರೆ ಆರಾಧನೆ ಸಮಯರೋ ಕಾಂತಡೆ ಬಾಲೆಡ
ಮನೆಗೆ ಉಲ್ಲಯ ಜಾತಿ ನಂದಿಗೆ ನಿಂತಿ ಸಮ್ಮಗೆ ಮುತ್ತು ಕಮಲ ಕಮಿಗೆ ಬರಿ ಕಮಲ ಬರಿ ಕುಂಡ ಬರಿ ಕಡೋ ಬಿಡಿ ಕುಂಡ ಬಿಡಿ ಕಡೋ ಬಡದ ಬಿಡದ ಬಡಿ ಕಡೋ ಕದಾ ಬಿಡದ ಬಡಿ ಕಡೋ ಕುಂಜರ ಕುಂಡ ಕುರುಗುಣ ಕಡೋ ಅಪ್ಪದ ಕಡ ಬಾನ ಕಡೋ ಕೈ ಕಡೋ ಕಡೋ ಬೈ ಕಡೋ ಕ್ಷೇತ್ರದ ಆರಾಧ್ಯ ಮೂರ್ತಿ ಮಂಜುನಾಥ ಸ್ವಾಮಿಯನ್ನು ಮನಸಾರೆ ಸ್ಮರಿಸಿಕೊಳ್ಳುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಮಾನ್ಯರನ್ನು ಗೌರವಿಸಿಕೊಳ್ಳುತ್ತಾ ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಯೋಜನೆಯ ಪದಾಧಿಕಾರಿಗಳು ಹಾಗೂ ಎಲ್ಲ ವಿಭಾಗದ ರೈತರನ್ನು ಸಹ ಈ ಒಂದು ಸಂದರ್ಭದಲ್ಲಿ ಗೌರವಿಸಿಕೊಳ್ಳುತ್ತಾ ಬಹುಶಃ ಪರಮ ಪೂಜ್ಯ ಕಾವಲರು ಹಾಗೂ ಮಾತೃಶ್ರೀ ಅಮ್ಮನವರ ಒಂದು ಕನಸು ಬಹುಶಃ ಇದು. ಯಾವುದೇ ಕಾರಣಕ್ಕೂ ಭತ್ತದ ಕೃಷಿ ನಶಿಸಿ ಹೋಗಬಾರದು ಅನ್ನೋ ಒಂದು ಬಹಳಷ್ಟು ದೂರ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಅವರು ಆಯೋಜನೆ ಮಾಡಿದ್ದಾರೆ. ಎಲ್ಲಿಯೂ ಕೂಡ ಮಹಿಳೆಯರು ನಾಟಿ ಮಾಡಲಿಕ್ಕೆ ಜನ ಸಿಗೋದಿಲ್ಲ ಅನ್ನೋ ಕಾರಣದಿಂದ ಬಹುಶಃ ಅದಕ್ಕೆ ಬೇಕಾದಂತ ವ್ಯವಸ್ಥಿತ ರೀತಿಯ ಏನು ಮಿಷನರಿಗಳನ್ನು ಕಂಡುಕೊಂಡು ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಅತಿ ಕಡಿಮೆ ವೆಚ್ಚದಲ್ಲಿ ಭತ್ತದ ಕಟಾವು ಆಗಿರ್ಬೋದು, ಟ್ರ್ಯಾಕ್ಟರ್ ಟಿಲ್ಲರ್ ಆಗಿರ್ಬೋದು, ಹಾಗೆ ನಮ್ಮ ನಾಟಿ ಮಾಡುವ ಯಂತ್ರಗಳನ್ನು ಬಹುಶಃ ಎಲ್ಲ ಮಿಷನರಿಗಳನ್ನು ಅತಿ ಕಡಿಮೆ ದರದಲ್ಲಿ ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಅದನ್ನು ಯೋಜನೆಯ ಮುಖಾಂತರ ಊರಿನ ರೈತರಿಗೆ ಅದನ್ನು ಒದಗಿಸಿದ್ದಾರೆ. ಅದು ಸಮರ್ಪಕವಾಗಿ ಈ ಭಾಗದಲ್ಲಿ ಅದು ಬಳಕೆ ಕೂಡ ಆಗ್ತಾ ಇದೆ. ಹಾಗಾಗಿ ಯೋಜನೆ ಬಹುಶಃ ಎಲ್ಲ ಕಾರ್ಯಕ್ರಮಗಳನ್ನು ಬಹುಶಃ ಇವತ್ತು ನಶಿಸಿ ಹೋಗುವ ಕಾರ್ಯಕ್ರಮಗಳನ್ನು ಮತ್ತೆ ಅದನ್ನು ಊರಿನ ರೈತರಿಗೆ ನೆನಪಿಸುವಂತಹ ಒಂದು ದೊಡ್ಡ ಶಕ್ತಿ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ. ಈ ಯೋಜನೆಯ ಮುಖಾಂತರ ಹಲವಾರು ಕಾರ್ಯಕ್ರಮಗಳನ್ನು ನೋಡಿಕೊಂಡು ಪ್ರಥಮದಲ್ಲಿ ಯೋಜನೆ ಸರ್ಕಾರ ಮಾಡುವಂತ ಒಂದು ಕೆಲಸ, ಅದು ಬಹುಶಃ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆಯನ್ನು ನೋಡಿಕೊಂಡು ನಂತರ ಸರ್ಕಾರ ಇವತ್ತು ಮಾಡ್ತಾ ಇದೆ. ಇಂಥ ಕೆರೆ ಅಭಿವೃದ್ಧಿ ಆಗಿರ್ಬಹುದು, ದೇವಸ್ಥಾನಗಳ ಅಭಿವೃದ್ಧಿ ಆಗಿರ್ಬಹುದು, ಯಂತ್ರಸಿ ಭತ್ತ ಬೇಸಾಯ, ಬೇರೆ ಹಲವಾರು ಕಾರ್ಯಕ್ರಮಗಳು ಪ್ರಥಮವಾಗಿ ಮಾಡುವುದಿದ್ರೆ ಅದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ. ಹಾಗಾಗಿ ಈಗ ಇವತ್ತಿನ ಕಾರ್ಯಕ್ರಮ ಹದನ ಕಾರ್ಯಕ್ರಮ ಅಂತ ಹೇಳಿದ್ರೆ, ನಮ್ಮ ಕುಂದಾಪುರ ಭಾಷೆಯಲ್ಲಿ ಮಾತಾಡಿದ್ರೆ ಕಡೆ ಊಟ ಅಂತ, ಕಡೆ ನೆಟ್ಟಿ ಕಡೆ ಊಟ ಅಂತ, ಕಡೆ ಊಟ ಅಂತ ಹೇಳ್ತಾ ಇದ್ದೇವೆ. ಇಲ್ಲಿ ಈ ಕಡೆ ಬಂದಾಗ ಹದನ, ನಮ್ಮ ಅಜಯಕಾರು ಕಾರ್ಕಳ ಈ ಮೂಡುಬಿದ್ದ ಭಾಗ ಹೋದ್ರೆ ತುಳುವಿನಲ್ಲಿ ಹದನ ಅಂತಾರೆ, ನಮ್ಮ ಕುಂದಾಪುರದಲ್ಲಿ ಕಡೆ ಊಟ ಅಂತ ಹೇಳ್ತಾರೆ. ಬಹುಶಃ ನಾವು ಚಿಕ್ಕವರಿರುವಾಗ ನಾನು ಸಹ ಭತ್ತದ ಕೃಷಿಯನ್ನು ಮಾಡಿಕೊಂಡು ಚಿಕ್ಕನಿಂದಲೇ ಬೇಸಾಯದ ಕೃಷಿ ಕೆಲಸವೇ ಇದ್ದವ. ಹಾಗಾಗಿ ನಮ್ಮ ಕಡೆ ಊಟ ಅಂತ ಹೇಳಿದ್ರೆ ಯಾವ ದಿನ ನಮ್ಗೆ ನಟ್ಟಿ ಲಾಸ್ಟ್ ಆಗ್ತದೆ ಆ ದಿನ ನಾವು ಉಳುಮೆ ಮಾಡುವ ಕೋಣವನ್ನು ಗದ್ದೆಯಲ್ಲಿ ನಿಲ್ಲಿಸಿ, ಅದು ತುಂಬಾ ಕ್ರಮಗಳಿದೆ ಅದಕ್ಕೆ, ಕೆಲವರಿಗೆಲ್ಲ ಗೊತ್ತಿದೆ. ನಾವು ಏನು ನೇಜನ್ನು ಒಂದು ಎರಡು ತೆಗೆದು ಅದನ್ನು ಕೈಯಲ್ಲಿ ಹಿಂದೆ ಇಟ್ಟು ಕೊಡುವಂತ ಕ್ರಮ ತುಂಬಾ ಇತ್ತು. ಅದು ಬಹುಶಃ ಈಗಿನ ಮಕ್ಕಳಿಗೆ ಅದು ಗೊತ್ತಿಲ್ಲ. ಯಾಕಂದ್ರೆ ನೇಜ್ ಅಂದ್ರೆ ಏನಂದ್ರೆ ಗೊತ್ತಿಲ್ಲ, ಗದ್ದೆಗೆ ಇಳಿಯುವುದೇ ಇಲ್ಲ. ಈಗಿನ ಕಾಲದಲ್ಲಿ ಬಹುಶಃ ಈಗೀಗ ನಮ್ಮ ಎಲ್ಲ ಕಡೆ ಶುರುವಾಗಿದೆ ಅಲ್ಲ, ಆಟಿಗಲ್ಲಿ ಕೂಟ, ಕೆಸರು ಗದ್ದೆ. ಬಹುಶಃ ಕೆಸರು ಗದ್ದೆಗೂ ಮಕ್ಕಳು ಇಳಿಯುವುದು ಕಷ್ಟ ಈಗ. ಇನ್ನು ಈಗ ಮುಂದಿನ ದಿನದಲ್ಲಿ ಮೈ ಕೈ ಕೆಸರಾಗ್ತದೆ, ಆ ಕೆಸರು ಗದ್ದೆ ಬೇಡ ಅಂತ ಹೇಳುವುದು ಬಹುಶಃ ಇಳಿದು ಕಷ್ಟ. ಹಾಗಾಗಿ ಈ ಕೆಸರಗದ್ದೆ ನಾನು ಮೊನ್ನೆ ಒಂದು ಕಡೆ ಹೇಳಿದ್ದೆ, ನಾನು ಈ ಕೆಸರಗದ್ದೆ ಮಾಡುವುದಕ್ಕಿಂತ ಅದು ಒಂದು ದಿನ ಆಟ ಆಡುವುದಕ್ಕಿಂತ ನಮಗೆ ಬೇಕಾಗುವ ಒಂದು ಏನು ಭತ್ತ ಆಗಿರ್ಬೋದು, ಊಟಕ್ಕೆ ಬೇಕಾಗುವಂತ ಅಕ್ಕಿ ಮಾಡ್ಕೊಳ್ಳಿಕ್ಕೆ ನಾವು ಒಂದು 3 ತಿಂಗಳು ಕಷ್ಟಪಟ್ಟರೆ, ಒಂದು ದಿನ ಹೋಗಿ ಕೆಸರಲ್ಲಿ ಆಡುವುದಕ್ಕಿಂತ ನಾವೊಂದು 3 ತಿಂಗಳು ಕಾಲ ಒಂದು ಸ್ವಲ್ಪ ಶ್ರಮ ಪಟ್ಟರೆ ಅದಕ್ಕೆ ನಮಗೆ ಬೇಕಾಗುವಂತ ಒಂದು ಉತ್ತಮ ರೀತಿಯ ಅನ್ನ ಏನು ಪದಾರ್ಥವನ್ನು ನಾವೇ ತಯಾರಿಸಿಕೊಳ್ಳುವುದು ಒಳ್ಳೆಯದು ಅಂತ ಹೇಳ್ತಾ, ಬಹುಶಃ ಒಂದು ಸುಂದರವಾದ ಕಾರ್ಯಕ್ರಮ. ಉಮೇಶ್ ಅವರು ಇಲ್ಲಿಗೆ ಕೃಷಿ ಅಧಿಕಾರಿ ಬಂದಂತ ನಾನು ಈ 14 ಹೆಸರೇ ಮರೆತೋಗಿತ್ತು. ಬಹುಶಃ ಇಲ್ಲಿಗೆ
ಬಂದ ನಂತರ ಒಂದು 3-4 ವರ್ಷಗಳಿಂದ ಈ ಭಾಗದಲ್ಲಿ 3-4 ಕಡೆ ಕಾರ್ಯಕ್ರಮಗಳು ಮಾಡಿದ್ರು. ಬಹುಶಃ ಯಾವುದೇ ಒಂದು ಯೋಜನೆ ನಮ್ಮ ಹೆಬ್ರಿ ತಾಲೂಕಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡುತ್ತಿದ್ರು ಸಹ ನಮಗೆ ಒಂದು ಕರೆಯನ್ನು ಕೊಡ್ತಾರೆ, ಸೊ ಬರಲೇಬೇಕು ಕಾರ್ಯಕ್ರಮಕ್ಕೆ ಅಂತ. ಬಹುಶಃ ಅವರ ಪ್ರೀತಿಯ ಒಂದು ಕರೆಯಲ್ಲಿ ನನ್ನನ್ನು ಇಲ್ಲಿಗೆ ಇವತ್ತು ಕರೆತಂದಿದೆ. ಬಹಳಷ್ಟು ಖುಷಿಯಾಯಿತು. ಒಂದು ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಮುಂದೆಯೂ ಕೂಡ ಈ ಒಂದು ಹದನ ಕಾರ್ಯಕ್ರಮ ಆಗಿರೋದು, ಕೃಷಿ ಕಾರ್ಯಕ್ರಮದ್ದು, ಭರತನಾಟ್ಯ ಎಲ್ಲವೂ ನಿರಂತರವಾಗಿ ನಡೀಲಿ ಅಂತ ಹೇಳುತ್ತಾ, ಯಾವುದೇ ಒಂದು ಕಾರ್ಯಕ್ರಮಗಳು ಬಹುಶಃ ಇವತ್ತು ಯೋಜನೆ ಮುಖಾಂತರ ಶುರುವಾಗಿದೆ. ನಾವೆಲ್ಲರೂ ಯೋಜನೆಯ ಫಲಾನುಭವಿಗಳು. ಇನ್ನು ಮುಂದೆಯೂ ಕೂಡ ಯೋಜನೆಯ ಜೊತೆಗೆ ಇದ್ದು ಮುಂದಿನ ಕಾರ್ಯಕ್ರಮ ಯಶಸ್ವಿಯಾಗಿಸೋಣ ಅಂತ ಹೇಳುತ್ತಾ ಈ ಒಂದೆರಡು ಮಾತಾಡಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಹೊಂದಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಗ್ರಾಮಾಭಿವೃದ್ಧಿ. ಅಭಿನಂದನೆಗಳು ಸರ್. ವಿಶೇಷವಾಗಿ ಕೇಂದ್ರ ಸಮಿತಿ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸುವಂತ ಸರಿಗೆ ಅಭಿನಂದಿಸುತ್ತಾ, ಕಾರ್ಯಕ್ರಮದ ಮುಂದಿನ ಹಂತ ನಾವು ಗದ್ದೆಯನ್ನ ಉಳುಮೆ ಮಾಡ್ತೇವೆ, ಹದ ಮಾಡ್ತೇವೆ, ಕೋಣದ ಜೊತೆ ಉಳುಮೆ ಮಾಡುವಂಥದ್ದನ್ನೆಲ್ಲ ಕೇಳಿದ್ದೇವೆ. ಆದರೆ ಕೋಣದ ಹಿಂದೆ ನಿಂತು ಒಂದು ಪದ್ಯವನ್ನು ಹೇಳುವಂಥ ವ್ಯವಸ್ಥೆ ಇತ್ತು, ಅದು ಇವತ್ತು ಕಣ್ಮರೆ ಆಗ್ತಾ ಇದೆ. ಅದನ್ನ ಈ ಸ್ಟೇಜ್ ಮೇಲೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ ನಮ್ಮ ಆಟೋ ಚಾಲಕರು, ಮಾಲಕರು ಸಂಘದ ಅಧ್ಯಕ್ಷರು ಮತ್ತೆ ಹಿರಿಯ ಕೃಷಿಕರು ಆದಂಥ ಕೃಷ್ಣ ಶೆಟ್ಟಿಗಾರವರು. ಓಂ ಮಂಗಳಾಯ ನಮಃ. ಈಗ ನಾವು ನನಗಿಂತಲೂ ಹಿರಿಯರಲ್ಲಿದ್ದಾರೆ, ಆದರೆ ನಮಗೇನು ಅಷ್ಟು ಅನುಭವ ಕಮ್ಮಿ. ನಾವು ಚಿಕ್ಕಂದಿನ ನಮ್ಮ ಅಜ್ಜನ ಕಾಲದಲ್ಲಿ ನಾವು ಊಟ ಮಾಡುವಾಗ ಅವರ ಹಿಂದೆ ನಾವು ಓಡ್ತಾ ಇದ್ದೇವೆ. ಆದರೆ ನಮ್ಮ ತಂದೆ ಕಾಲದಲ್ಲಿ ನಾವು ಬಡತನ ಇದ್ದ ಕಾರಣ ನಾವು ಬೇರೆ ಊರಿಗೆಲ್ಲ ಹೋಗಿ ಅಲ್ಲೆಲ್ಲ ಉದ್ಯೋಗ ಮಾಡ್ತಿದ್ದೀವಿ. ಆದ ನಂತರ ತಂದೆ ಆದ ನಂತರ ನಮ್ಮ ಕಾಲದಲ್ಲಿ ನಾವು ಬಂದು ಸ್ವಲ್ಪ ಒಂದು 10 ವರ್ಷ ನಾವು ಕೋಣದಲ್ಲಿ ಊಟ ಮಾಡ್ತಿದ್ದೇವೆ. ಅದರ ನಂತರ ಹಾಲು ಚೇಂಜ್ ಆಗಿ ಮಿಷಿನಲ್ಲಿ ಇದು ಮಾಡ್ತಿದ್ದೇವೆ. ಆದರೆ ನಮಗೆ ಆ ಕೋಣದಲ್ಲಿ ಮಾಡಿದಂಥ ಸಂತೋಷ ಈಗ ಇದರಲ್ಲಿ ಮಿಷಿನಲ್ಲಿ ನಮಗೆ ಸಿಗುವುದಿಲ್ಲ. ಅಥವಾ ಬಿತ್ತನೆ ಮಾಡಿದ್ರು ಅಷ್ಟೇ. ನಮಗೆ ಬಿತ್ತನೆ ಮಾಡೋದಕ್ಕಿಂತ ನಾಟಿ ಮಾಡಿದ್ರೆ ಅದೊಂದು ಖುಷಿ ಇದೆ. ಪ್ರತಿಯೊಂದು ವಿಚಾರದಲ್ಲೂ ನಮಗೆ ಸಂತೋಷ, ಖುಷಿ ಎಲ್ಲವೂ ಇರ್ತದೆ. ಆದರೆ ಖರ್ಚು ಜಾಸ್ತಿ ಆಗ್ತದೆ. ಖರ್ಚು ಜಾಸ್ತಿ ಅದು ಒಂದು ಥರ ಖುಷಿ. ಹಾಗಾಗಿ ನಾವು ಈಗ ನಾಟಿ ಮಾಡೋದೇ ಜಾಸ್ತಿ, ನಾವು ಬಿತ್ತನೆ ಮಾಡೋದಿಲ್ಲ. ಬಿತ್ತನೆ ಮಾಡಿದರೆ ನಮಗೆ ಅದರಲ್ಲಿ ಉತ್ಪತ್ತಿ ಕಮ್ಮಿ. ಮಳೆ ಕರೆಕ್ಟಾಗಿ ಸಿಗುವುದಿಲ್ಲ. ಅದು ಈಗ ಕೆಲವು ಈ ಬುದ್ಧ ಪ್ರದೇಶದಲ್ಲಿ ಸಿಗುವುದಿಲ್ಲ. ಹಾಗಾಗಿ ನಾವು ಆದಷ್ಟು ನಾಟಿ ಮಾಡ್ತೇವೆ, ನಾಟಿ ಮಾಡಿ ಇದು ಮಾಡ್ತೇವೆ. ಹಾಗಾಗಿ ಈಗ ನಮ್ಮ ಇದರಲ್ಲಿ ನಾವು ಸ್ವಲ್ಪ ಹೇಳ್ತೇನೆ, ಅದನ್ನು ತಪ್ಪಿದ್ರೆ ಬೇಸರ ಮಾಡಬೇಡಿ. ಸಂಸ್ಕೃತಿಯ ಗೂಡು ಅಂತ ಕರೀತೇವೆ. ಕೋಣದ ಹಿಂದೆ ಉಳುಮೆ ಮಾಡುವಂಥದ್ದು ದೇವರ ನಾಮಸ್ಮರಣೆ ಅಂತ ನಮ್ಮ ಅಜ್ಜ ನನಗೆ ಹೇಳಿದಂತ ಮಾತು. ತುಂಬಾ ಕಡೆ ತುಂಬಾ ತರದ ಅರ್ಥವನ್ನ ಅದಕ್ಕೆ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಉಳುವ ಭೂಮಿ ಭೂತಾಯಿ ಎಲ್ಲವನ್ನ ಕೊಡ್ತಾಳೆ. ಆ ಭೂತಾಯಿಗೆ ವಿಷ್ಣು ಅಂದ್ರೆ ಬಹಳ ಪ್ರಿಯ. ಆ ವಿಷ್ಣುವಿನ ನಾಮಸ್ಮರಣೆ ಆ ಉಳುಮೆಯಲ್ಲಿ ಮಾಡ್ತಾರಂತ ನನ್ನ ಅಜ್ಜ ಹೇಳ್ತಾ ಇದ್ರು. ಹಾಗಾಗಿ ಕೃಷ್ಣಚಕ್ರದಲ್ಲಿ ಕೇಳ್ಕೊಂಡಾಗ ಕೃಷ್ಣಚಕ್ರ ಹೇಳಿದಾಗ ಅದ್ಭುತವಾಗಿ ಕಾರ್ಯಕ್ರಮ ನಡೆಸಿಕೊಂಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ಕಾರ್ಯಕ್ರಮದ ಮುಂದೆ ವೇದಿಕೆಯಲ್ಲಿ ತುಂಬಾ ಗಣ್ಯರಿದ್ದಾರೆ. 2 ನಿಮಿಷದ ಶುಭ ಹಾರೈಕೆಗಾಗಿ ಇದೀಗ ನಮ್ಮ ಮುಂದೆ ಹಿರಿಯರು, ನಮ್ಮ ಮಾರ್ಗದರ್ಶಕರು ಆದಂತ ಶ್ರೀಯುತ ಮೋಹನ್ದಾಸ್ ನಾಯ್ಕರು ಒಂದೆರಡು ಶುಭ ಹಾರೈಕೆ ಮಾಡಬೇಕಾಗಿ ಕೇಳ್ಕೊಳ್ತೇನೆ ಸರ್. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಇವತ್ತು ಮುದ್ರಾಣಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ. ವೇದಿಕೆಯಲ್ಲಿರುವಂಥ
ಎಲ್ಲ ಹಿರಿಯರೇ, ನಿಮ್ಮ ಕೃಷಿಯ ಸಂಬಂಧಪಟ್ಟಂಥ ಎಲ್ಲ ಕೃಷಿಕರೇ, ಜನಜಾಗೃತಿ ವೇದಿಕೆ ಎಲ್ಲ ಸದಸ್ಯರೇ, ನಮ್ಮ ಹೆಬ್ರಿ ವಲಯದ ಜನಜಾಗೃತಿ ಅಧ್ಯಕ್ಷರೇ, ನಮ್ಮ ಯೋಜನಾಧಿಕಾರಿಗಳೇ, ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಈ ಭಾಗದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೃಷಿ ಅಧಿಕಾರಿಗಳೇ, ಈಗ ಈ ಒಂದು ಭಾಗದ ಈ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಮೇಲ್ವಿಚಾರಕರೇ, ಸೇವಾ ಪ್ರತಿನಿಧಿಗಳೇ, ಈ ಸೇರಿದಂಥ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಸದಸ್ಯರೇ, ಕಳೆದ ವರ್ಷ ನಮ್ಮ ಶಿವಪುರದಲ್ಲಿ ಇಂಥದ್ದೇ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಅದರ ಮುಂಚಿನ ವರ್ಷ ಹೆಬ್ರಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ನಮ್ಮ ಉಮೇಶರು ಕೃಷಿ ಅಧಿಕಾರಿಯಾಗಿ ಬಂದ ನಂತರ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೃಷಿ ಕಾರ್ಯಕ್ರಮಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾಯಿದೆ. ಈಗಾಗಲೇ ನಮಗೆಲ್ಲ ಗೊತ್ತುಂಟು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಈ ಕಾರ್ಯಕ್ರಮ ಪೂಜ್ಯ ಕಾಲಂದರು ಹೇಮಾವತಿ ಹೆಗಡೆಯವರು ಈ ಭಾಗಕ್ಕೆ 1998 ಇಸ್ವಿಯಲ್ಲಿ ಈ ಭಾಗಕ್ಕೆ ಈ ಒಂದು ಯೋಜನೆ ಬಂದ ನಂತರ ನಮ್ಮ ಒಂದು ಊರು ಹಳ್ಳಿಯ ಜನ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗ್ತಾ ಇದ್ದಾರೆ. ನಾವೆಲ್ಲ ನೋಡ್ತಾ ಉಂಟು, ಮಹಿಳೆಯರು ಮನೆಯಿಂದ ಹೊರಗೆ ಬರಲಿಕ್ಕೆ ಇರದೇ ಇದ್ದಂಥ ಒಂದು ಕಾಲ ಇತ್ತು. ಯಾರಾದರೆ ಆಚೆ ಮನೆ ಈಚೆ ಮನೆ ಗಂಡಸರು ಬಂದರೆ ಮನೆಯವರು ಹೊರಗೆ, ಮಹಿಳೆಯರು ಮನೆಯಲ್ಲಿ ಇದ್ದು ಮನೆಯ ಗಂಡಸರು ಮಾತ್ರ ಹೊರಗೆ ಬರುವಂಥ ಕಾಲ ಇತ್ತು. ಇವತ್ತು ಈ ಯೋಜನೆ ಬಂದ ನಂತರ ಎಲ್ಲ ಮನೆಯ ತಾಯಂದಿರು ಈ ಒಂದು ವಿಶೇಷ ವೇದಿಕೆಯಲ್ಲಿರ್ಬೋದು, ಅವರ ಮನೆಯಲ್ಲಿ ಭಜನೆ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮ ಇರ್ಬೋದು, ಅದರಲ್ಲಿ ಭಾಗವಹಿಸಿ ಮಹಿಳಾ ಸಬಲೀಕರಣದ ಕಾರ್ಯಕ್ರಮ ಏನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಮ್ಮಿಕೊಂಡಿದ್ದಾರೆ. ಸ್ತ್ರೀ ಶಕ್ತಿ ಇವತ್ತು ಎಲ್ಲ ಮನೆಯಲ್ಲಿ ಸಹ ಅವರ ಒಂದು ಮನೆಯ ವಾತಾವರಣ ಇರ್ಬೋದು, ಮನೆಯ ಒಂದು ಜನರಿಗೆ ಅತಿಥಿಗಳಿಗೆ ಬಂದಂಥ ಉಪಚಾರ ಇರ್ಬೋದು, ಮನೆಯಲ್ಲಿ 4 ಜನ ಕೂಡಿ, ಯಾಕಂತ ಹೇಳಿದರೆ ಒಂದೊಂದು ಮನೆಯಲ್ಲಿ ಒಂದೊಂದು ದಿವಸ ಮೀಟಿಂಗ್ ಆಗುವಾಗ ಅವರ ಮನೆಯ ಒಂದು ಶೃಂಗಾರ ಮಾಡಿ ಅವರಿಗೆಲ್ಲ ಒಳ್ಳೆಯ ರೀತಿಯಲ್ಲಿ ಒಂದು ಆಹ್ವಾನ ಮಾಡುವಂಥ ವ್ಯವಸ್ಥೆ, ಅತಿಥಿ ಸತ್ಕಾರ ಮಾಡುವಂಥ ವ್ಯವಸ್ಥೆ ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಡೆನಟ್ಟಿ ನಮ್ಮ ಹಜಾರ ಅಂತ ಹೇಳಿದರು, ಕಡೆನಟ್ಟಿ ನಾವೆಲ್ಲ ಸಣ್ಣದಿರುವಾಗ ಶಾಲೆಗೆ 1 ತಿಂಗಳು ರಜೆ, ಜೂನ್ ಜುಲೈ 2 ತಿಂಗಳು ರಜೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗ ಅಧ್ಯಾಪಕರು ಏನು ಹೇಳ್ತಿರಲಿಲ್ಲ. ಕೃಷಿ ಚಟುವಟಿಕೆಗಳಿಗೆ ನಾವು ಶಾಲೆಗೆ ರಜೆ ಹಾಕಿದ್ರು ಸಹ, ಯಾಕಂತ ಹೇಳಿದರೆ 50% ಮಕ್ಕಳು ಮಾತ್ರ ಆಗ ಶಾಲೆಗೆ ಬರ್ತಿದ್ರು. ನಾವು ಎಲ್ಲಿವರೆಗೆ ಅಂತ ಹೇಳಿದರೆ ನಮ್ಮ ಮನೆಯಲ್ಲಿ 4 ಜೊತೆ, 2 ಜೊತೆ ಕೋಣ, 2 ಜೊತೆ ಎತ್ತು ಊಟ ಮಾಡ್ತಿದ್ರು. ಆಗ ನಮ್ಮಲ್ಲಿ ಮರದ ನೇಗಿಲು ಇತ್ತು. ಸ್ವಲ್ಪ ಸಮಯದ ನಂತರ ಅದು ಕಬ್ಬಿಣದ ನೇಗಿಲಿಗೆ ಬಂತು. ನಾವು ಎಲ್ಲಿವರೆಗೆ ಅಂತ ಹೇಳಿದರೆ ಅಷ್ಟು ಸಣ್ಣದಿರುವಾಗ ಸಮೇತ ಒಂದು 7-10 ವರ್ಷ ಇರುವಾಗ ತಂದೆಯವರು ಆಚೆ ಹೋದ ನಂತರ ನನ್ನ ಆ ಕೆಲಸದವ್ರ ಹೇಳುದು, ನಾನು ಸ್ವಲ್ಪ ಹೋಗ್ತೇನೆ ಅಂತೇಳಿ. ಅವರು ಹೇಳುದು, ಮರದ ನೇಗಿಲು ಮಾತ್ರ ನೀನು ಹುಡುಗೋದು ಮಾತ್ರ, ಕಬ್ಬಿಣದ ನೇಗಿಲು ನಮ್ಮದು ಕಾಲು ಅಥವಾ ಕೋಣನ ಕಾಲು ಹೋಗ್ತದೆ ಅಂತೇಳಿ. ಆ ಸಂದರ್ಭದಲ್ಲಿ ಆ ಕೃಷಿ ಚಟುವಟಿಕೆಯಲ್ಲಿ ಭಾಗವಹಿಸುವಂಥ ಆಸೆ, ಆಸಕ್ತಿ ನಮಗೆಲ್ಲ ಇತ್ತು. ಈ ಒಂದು ಕಡೆನಟ್ಟಿ ನಾವೆಲ್ಲ ಕಡೆ ನಂತರ ನಮ್ಮ ತಂದೆಯವರು ಶಿವಪುರದಲ್ಲಿ ಅಂಗಡಿ ಮಾಡುವಾಗ ಈ ಹಳ್ಳಿಯ ರೈತರಿಗೆ 2 ಸಂತೋಷದ ದಿನ, ಒಂದು ಕಡೆನಟ್ಟಿ ಮತ್ತು ನಾನು ಕದಿರು ಕಟ್ಟುವಂಥದ್ದು. ಭಾಳ ಖುಷಿಯಲ್ಲಿ ಕದಿರು ಕಟ್ಟಿ ನಮ್ಮ ಒಂದು ಗದ್ದೆಯಲ್ಲಿ ಒಳ್ಳೆ ಕದಿರು ಬಂದಿದೆ. ಖುಷಿಯಲ್ಲಿ ಆ ಕದಿರನ್ನು ಒಳ್ಳೆಯ ರೀತಿಯಲ್ಲಿ ಮನೆಯ ಯಜಮಾನ ಮುಂಡಾಸು ಕಟ್ಟಿ ಮನೆಯವರು ಎಲ್ಲ ಮಾಡಿ ತುಳಸಿ ಕಟ್ಟೆ ಇಟ್ಟು ಮನೆಯಲ್ಲಿ ತರುವಾಗ ಅವಳು ಬಹಳ ಸಂತೋಷ ಆಗ್ತಿದೆ. ಈ ಕಡೆನಟ್ಟಿ ಯಾಕಂತ ಹೇಳಿದ್ರೆ ಈ ಒಂದು ಕಾರ್ತಿಗಳು ಅಂತ ಹೇಳುವಂತೆ ಬೇಷ ಮತ್ತು ಕಾರ್ತಿಗಳು ಈ ಸಾಗುವಳಿ ಮಾಡುವ ದಿನ ನಾವೆಲ್ಲ ಅಂಗಡಿಯಲ್ಲಿರೋ ನೋಡ್ತಾ ಉಂಟು. 1 ತಿಂಗಳಿನ ಅವ್ರು ಪೇಟೆ ಬರಲಿಕ್ಕೆ ಇಲ್ಲ, 1 ತಿಂಗಳ ಮನೆಗೆ ಬೇಕಾದಂಥ ಆ ಒಂದು ದಿನಸಿ ಸಾಮಗ್ರಿಗಳು, ಬೀಡಿ ಮತ್ತೊಂದು ಎಲ್ಲ ಸ್ಟಾಕ್ ಮಾಡುವಂಥ 1 ತಿಂಗಳ ಸಾಮಾನು ಮಾತ್ರವಲ್ಲ, ಅವರು ಈ ಕಡೆಗಟ್ಟಿ ಆದ ನಂತರ, ಸಾಗುವಳಿ ಆದ ನಂತರ ಕಟ್ಟಿಂಗ್ ಅಥವಾ ಶೇವಿಂಗ್ ಮಾಡುವಂಥ ವ್ಯವಸ್ಥೆ ಇತ್ತು. ಅಷ್ಟು ಒಂದು ಹಠ, ಏನಾದರೂ ಮಾಡಿ ರಾತ್ರಿ ಹಗಲು ಕೆಲಸ ಮಾಡಿ ನಮ್ಮ ಸಾಗುವಳಿ ಮುಗಿಯುವವರೆಗೆ ಯಾವುದೇ ಕೆಲಸ ಇಲ್ಲ, ಯಾವುದೇ ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕಿಲ್ಲ, ಯಾವುದೇ ಕಾರ್ಯಕ್ರಮಗಳು, ಪೇಟೆಗೆ ಸಮೇತ ಹೋಗ್ಲಿಕ್ಕಿಲ್ಲ. ಇಂಥ ಹಠ ಕಟ್ಟಿ ಸಾಗುವಳಿ ಮಾಡಿ ನಾಳೆ ಕೊಯ್ಯುವ ಸಂದರ್ಭದಲ್ಲಿ, ಏನು ಕನ್ನೆ ತಿಂಗಳಲ್ಲಿ ಕೊಯ್ಯುವವರೆಗೆ ಅದರ ಹಿಂದಿಂದ ಆ ಗದ್ದೆ ಹೋಗುದು, ಬೆಳಿಗ್ಗೆ ಈ ಗದ್ದೆ ಹೋಗುದು, ಅಲ್ಲಿ ನೀರು ಕಮ್ಮಿ ಆಯ್ತಾ, ಇಲ್ಲಿ ನೀರುಂಟಾ ಇಲ್ಲ ನೋಡುವಂಥ ವಸ್ತುವಾಗಿ ನೋಡಿಕೊಂಡು ಬಹಳ ಸಂತೋಷದಲ್ಲಿ ರೈತರು ಮಾಡ್ತಾ ಇದ್ರು. ಈ ಹೆಚ್ಚಿನವರಿಗೆ ಹಿರಿಯವರಿಗೆ ಗೊತ್ತು, ಇನ್ನೊಬ್ಬರು ಬೇಕರಿಯಲ್ಲಿ ರಾಮಚಂದ್ರ ರಾವ್ ಅಂತ ಇದ್ದರು. 2 ಎಕರೆ ಜಾಗದಲ್ಲಿ ಅವರು ಮಾಡ್ತಿದ್ದ ಕೃಷಿ ಇಲ್ಲ, 10 ಎಕರೆ ಜಾಗದಲ್ಲಿ ಸ್ವತಃ ಹಾರೆಯಲ್ಲಿ
ಅದನ್ನು ಒಂದು ಹದ ಮಾಡಿ ಅವರೇ ಸ್ವತಃ ಒಂದು ಅದಕ್ಕೆ ಒಂದು ಬೀಜ ಹಾಕಿ ಅವರ ಮನೆಗೆ ಬೇಕಾದಂಥ ಒಂದು ಅಕ್ಕಿಯನ್ನು ಅವರೇ ತಯಾರು ಮಾಡಿ ನಾವೆಲ್ಲ ಹೇಳಿದ್ದು 1 ಗಂಟೆ ಮಾತಾಡ್ತಿದ್ವಿ. ಎಲ್ಲ ಕೃಷಿ ಸಾಮಗ್ರಿಗಳು 2 ಎಕರೆ ಜಾಗದಲ್ಲಿ ಅವರು ಮಾಡ್ತಾಯಿದ್ರು. ಒಂದು ಕೃಷಿಕ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಕೃಷಿಕ ಪ್ರಶಸ್ತಿ ಪೇತ್ರಿ ರಾಮಚಂದ್ರ ರಾವ್ ಅಂತೇಳಿ ಈ ಭಾಗದ ಒಂದು ವಿಶೇಷ ಕೃಷಿಕ. ಅವರನ್ನು ಸಹ ನಾವು ಶಿವಪುರದಲ್ಲಿ ಒಂದು ಕಾರ್ಯಕ್ರಮ ನಾವು ಅವರನ್ನು ಕರೆದಿದ್ದೇವೆ. ಏನೇ ಆಗಲಿ ಮುದ್ರಾಡಿ ಅಂತ ಊರಲ್ಲಿ ದೊಡ್ಡ ಏರಿಯಾ ಮುದ್ರಾಡಿ ಗ್ರಾಮ ಅಂತೇಳಿ ಮುದ್ರಾಡಿ ಕಬ್ಬಿನ ಅಂತ ಹೇಳುವಂಥದ್ದು ಭಾಳ ದೊಡ್ಡ ಏರಿಯಾ ನಾವೆಲ್ಲ ನೋಡಿದ್ದೇವೆ. ಕೃಷಿಯವರೇ ಅದು ಸಹ ವಿಶೇಷವಾಗಿ ಕಬ್ಬಿನಲ್ಲಿ ಕೃಷಿಕರೇ 90% ಜನ ಇರುವಂಥ ಒಂದು ಊರು ಮುದ್ರಾಡಿಯಲ್ಲಿ ಸಹ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ MB ಅಧಿಕಾರಿಗಳ ಅವರ ಊರು, ಅದರಲ್ಲಿ ಕೃಷಿಕರೇ ಜಾಸ್ತಿ ಇರುವಂಥ ಊರು. ಈ ಒಂದು ಊರಿನಲ್ಲಿ ಇಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ನಿಮ್ಮೊಟ್ಟಿಗೆ ಭಾಗವಹಿಸುವಂಥ ಅವಕಾಶ ನಮ್ಮ ಉಮೇಶರು ನಮ್ಗೆ ಮಾಡಿದ್ದಾರೆ. ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ನೀವು ಭಾಗವಹಿಸ್ತಾ ಇದ್ದೀರಿ. ಎಲ್ಲರಿಗೂ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಿ, ಗ್ರಾಮ ದೇವರು ಒಳ್ಳೇದು ಮಾಡಲಿ ಅಂತ ಹೇಳುತ್ತಾ ಇಲ್ಲಿ ಅವಕಾಶ ಕೊಟ್ಟು ಮಾಡಿದಂಥ ಕಾರ್ಯಕ್ರಮ ಸಂಘಟನೆ ನಡೆಸ್ತಾ ಇರೋದು ಮಾತನ್ನು ಅಭಿನಂದನೆಗಳು ಸರ್. ಆದ್ಮೇಲೆ ನಮ್ಮ ತಾಲೂಕಿನಲ್ಲಿ 4 ಕಡೆ ನಾವು ಯಂತ್ರಕೃಷಿ ರೈತರನ್ನು ಆಯ್ಕೆ ಮಾಡಿ ಅವರಿಗೆ ಮಾಹಿತಿ ಮಾರ್ಗದರ್ಶನ ನೀಡಿ ಅವರಿಂದಲೇ ನರ್ಸರಿಯನ್ನು ತಯಾರಿ ಮಾಡಿ ಆ ಏರಿಯಾದ ರೈತರಿಗೆ ನಿಗದಿತ ಸಮಯದಲ್ಲಿ ಗಟ್ಟಿ ಆಗುವ ಹಾಗೆ ನೋಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಇವತ್ತು ಒಬ್ಬ ರೈತರು ಬೆಳಗ್ಗೆ ಕೃಷ್ಣ ನಾಯ್ಕರು, ಇನ್ನೊಂದು ರಮೇಶ್ ನಾಯ್ಕರು ಶಿವಪುರ, ಮತ್ತೊಂದು ವಾಸುಕುಮಾರ್ ಕುಂದ. ರಮೇಶ್ ಕೃಷ್ಣ ನಾಯ್ಕರು ಬೆಳೆಯವರ ಅಣ್ಣನಿಗೆ ಅನಾರೋಗ್ಯದ ಪ್ರಯುಕ್ತ ಇವತ್ತು ಹಾಸ್ಪಿಟಲ್ ಇದ್ದಾರೆ. ಆದರೆ ಇರುವರು ರೈತರು ಇದ್ದಾರೆ, ಅವರನ್ನು ಗೌರವಿಸುವಂತ ಕ್ಷಣ ಈ ವೇದಿಕೆಯ ಮುಂಭಾಗದಲ್ಲಿ ನೆರವೇರಿಸಿದೆ. ಅವರಿಗೆ ವೇದಿಕೆಯಲ್ಲಿ ಗಣ್ಯರು ಶಾಲು ಮತ್ತೆ ಫಲಪುಷ್ಪ ನೀಡಿ ಹೀಗಾಗಿ ಅವರು ವಿಶೇಷವಾಗಿ ಕೃಷಿಯನ್ನ ಆರಾಧಿಸಿದವರು. ಇವತ್ತು ಕೃಷಿ ಅವರ ಕೈ ಹಿಡಿದಿದೆ. ಆ ಇರುವವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಗುರುತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರು ಅವರನ್ನ ಗೌರವಿಸಬೇಕಾಗಿ ಹೇಳಿಕೊಡ್ತಾ ಇದ್ದೇವೆ. ಹಸಿರು ಶಾಲು ಹಾಗೂ ಫಲಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಿಡಿ. ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ದೂರದ ದೇಶದ ರತ್ನಾಕರ್ ಆಚಾರ್ಯವರು ಇದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಗುರುತಿಸ್ತಾ ಇದ್ದೇವೆ. ಕರುಣಾಕರ್ ಸರ್ ಇದ್ದಾರೆ, ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಗುರುತಿಸ್ತೇನೆ. ಅದೇ ರೀತಿ ಮಧುಕರ್ ಅವರಿದ್ದಾರೆ, ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಗುರುತಿಸ್ತೇನೆ. ಶೇಷಾದ್ರಿ ಅವರಿದ್ದಾರೆ, ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಗುರುತಿಸುತ್ತೇನೆ. ಅಕ್ಷಯ್ ಸರ್ ಅವರಿದ್ದಾರೆ, ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಗುರುತಿಸ್ತೇನೆ. ಹೆಬ್ರಿ ವಲಯದ ವಲಯಾಧ್ಯಕ್ಷರು ನಿಕಟಪೂರ್ವ ಅಧ್ಯಕ್ಷರು ಮುದ್ದಣ್ಣ ಅವರಿದ್ದಾರೆ, ಅವರನ್ನು ಸಹ ಅತ್ಯಂತ ಗೌರವಪೂರ್ವಕವಾಗಿ ಗುರುತಿಸ್ತಾ ಇನ್ನೊಂದು ಸನ್ಮಾನ ವಿಶೇಷವಾಗಿ ಕೃಷಿಯಲ್ಲಿ ಸಾಧನೆ ಮಾಡಿದವರು, ಕೃಷಿಯಲ್ಲಿ ತಪಸ್ಸನ್ನು ಮಾಡಿದವರು, ನಾನು ಫೀಲ್ಡಿನಲ್ಲಿ ಕಂಡುಕೊಂಡಂತ ಕಟ್ಟು ಸತ್ಯ 82ರ ಹರೆಯದನ್ನು ಕೃಷಿಯನ್ನ ಬಹಳ ಅದ್ಭುತವಾಗಿ ಮಾಡಿದವರು ಶ್ರೀಮತಿ ಮೂಕಾಂಬಿಕಾ ಶೆಟ್ಟಿಯವರು. ಅವರ ಅಳಿಯ ಸುಧಾಕರ್ ಶೆಟ್ಟಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ವಿಶೇಷವಾಗಿ ಕೃಷಿಯನ್ನ ಪ್ರೀತಿಸುವವರು, ಬಹಳ ಕೃಷಿಯ ಜೊತೆ ಹೋರಾಟ ಕೊಟ್ಟವರು. ಅವರಿಗೆ ಇವತ್ತು 82 ವರ್ಷ ಆಗಿರ್ಬೋದು, ಆದರೆ ಅವರ ಕೃಷಿಯ ಒಟ್ಟಿಗಿನ ಒಡನಾಟ ನೋಡುವಾಗ 18ರ ತರುಣ ಸಹ ನಾಚಿಕೆಯನ್ನ ಪಡುವಂತ ಪರಿಸ್ಥಿತಿ. ನಾನು ಅವರ ಮನೆಗೆ ಹೋಗಿದ್ದೆ. ಅವರು ಮಾಡುವಂತ ಕೆಲಸ, ಮಾತಿನ ಶೈಲಿ, ಪ್ರೋತ್ಸಾಹ ನುಡಿ ಪ್ರತಿಯೊಬ್ಬ ಕೃಷಿಕರಿಗೂ ಒಂದು ಸಾಧನೆ. ಅವರನ್ನ ಈ ವೇದಿಕೆಯಲ್ಲಿ ಗುರುತಿಸಿಕೊಳ್ಳುತ್ತೇವೆ ಅಂತ ಅವರ ಮನೆಗೆ ಹೋಗಿ ಕೇಳಿಕೊಂಡಾಗ ಅವರು ಅತ್ಯಂತ ಗೌರವಪೂರ್ವಕವಾಗಿ ಒಪ್ಪಿ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅದು ಕ್ಷೇತ್ರದ ಪ್ರಸಾದ, ಕ್ಷೇತ್ರದಿಂದ ಸಿಗುವಂಥದ್ದು ಅಂತ ಹೇಳಿ ಹಿರಿಯ ಜೀವಕ್ಕೆ ಇವತ್ತು ಈ ವೇದಿಕೆ ಮುಂದೆ ಸನ್ಮಾನ ಮಾಡ್ತಾ ಇದ್ದೇವೆ. ಒಕ್ಕೂಟದ ಪದಾಧಿಕಾರಿಗಳು ನಮ್ಮ ವೇದಿಕೆಗೆ ಕರ್ಕೊಂಡ್ಬರ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕೃಷಿ ಭೂಮಿಗೆ ಅವತ್ತೇ ಅವರು ಆಲೋಚನೆಯನ್ನ ಮಾಡಿದ್ದಾರೆ. ಯಾವ ಇಂಜಿನಿಯರ್ ಪ್ಲಾನ್ ಮಾಡಿರ್ಲಿಲ್ಲ, ಆದ್ರೆ ಅವರು ಅವತ್ತೇ ಪ್ಲಾನ್ ಮಾಡಿದ್ರು. ಅವರು ಹೇಳುವಂತ ಒಂದೊಂದು ನುಡಿ ನನಗೆ ಪ್ರೇರಣೆಯನ್ನು ನೀಡುತ್ತದೆ. ನನ್ನ 3 ದಿಕ್ಕಿಗೆ ತೆರೆ ಇರಬೇಕು, ನನ್ನ ಕೃಷಿ ಭೂಮಿಗೆ ನೀರು ಬರಬೇಕು ಎನ್ನುವಂಥದ್ದನ್ನ ಹೇಳುವಂತ ಅವರ ಮನಸ್ಸಿನಲ್ಲಿ ಇರುವಂತದ್ದು ಬಹಳ ಉದ್ದೇಶದ
ಬದುಕನ್ನು ನಾವು ಕಾಣಲಿಕ್ಕೆ ಸಾಧ್ಯ. ವೇದಿಕೆಯಲ್ಲಿರುವಂತಹ ಗಣ್ಯರು ಅವರನ್ನು ಗೌರವಿಸಬೇಕಾಗಿ ಮತ್ತೊಮ್ಮೆ ಕೇಳಿಕೊಡ್ತಾ ಇದ್ದೇನೆ. ಯೋಜನಾಧಿಕಾರಿಗಳು ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಡ್ತಾ ಇದ್ದೇವೆ. ನಮ್ಮ ಆಟೋ ಚಾಲಕರು ಮಾಲಕರ ಸಂಘದ ಅಧ್ಯಕ್ಷರು ಕೃಷ್ಣ ಶೆಟ್ಟಿಗಾರ ಚರ್ಚೆ ಮಾಡುವಾಗ ಮಂಚೂಣಿಗೆ ಬಂದಂತ ಹೆಸರು ನಮ್ಮ ಮೂಕಾಂಬಿಕಾ ಶೆಟ್ಟಿಯವರ ಹೆಸರು. ಅವರನ್ನ ಗೌರವಿಸುವಂತದ್ದು ನಮಗೆ ಬಹಳ ಖುಷಿಯನ್ನು ಕೊಟ್ಟಿದೆ. ನನ್ನ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಇಂಥ ಹಿರಿಯ ಕೃಷಿಕರನ್ನು ಸನ್ಮಾನ ಮಾಡುವುದರಿಂದ ಈ ಸ್ಟೇಜಿಗೆ, ಈ ವೇದಿಕೆಗೆ ಸಿಗುವ ಗೌರವ ಅನ್ನುವಂಥದ್ದು ನನ್ನ ಭಾವನೆ. ಗಡ್ಡೆಯಾಗಲಿ 2 ಗಡ್ಡೆ ಅದನ್ನು ಸಾಗುವಳಿ ಅಂತೇಳಿ ಮಾಡಿ ನೀವು ಬೆಂದದಲ್ಲಿ ಕಾಯಿಲ್ಲದೆ ನೋಡಿದಾಗ ಒಂದು ಗಡ್ಡೆ ಆದರೂ ಮಾಡಿದ್ರೆ ನೀವು ತೋಟ ಮಾಡಿ ಮತ್ತೆ ಬೇಕಾದ್ರೆ ಸಾಗುವಳಿ ಅಂತ ಮಾಡಿ ಮಾಡ್ಬೋದು. ಒಂದು ಗಡ್ಡೆ ಆದರೂ ಆ ಗಡ್ಡೆಯ ತಂದು ನಮ್ಮ ಮನೆಗೆ ಕಟ್ಟಬೇಕು. ಅದೇ ಮನೆಗೆ ಕೊಡ್ತೀವಿ. ಒಂದೇ ನನ್ನ ಮನೆಗೆ ಕಟ್ಟುವ ಕದಿರು ನನ್ನ ಗದ್ದೆಯಲ್ಲಿ ಬೆಳೆದಿರಬೇಕು. ಆ ಮಾತಿನ ತಾತ್ಪರ್ಯ ಪ್ರತಿಯೊಬ್ಬರಿಗೂ ಅರ್ಥ ಆದರೆ ನಮ್ಮ ಕೃಷಿ ಭೂಮಿ ಉಳಿದಿತು ಎನ್ನುವಂಥದ್ದು ನನ್ನ ಭಾವನೆ. ಹಿರಿಯರನ್ನ ಈ ವೇದಿಕೆಯಲ್ಲಿ ಗೌರವಿಸಿದ್ದು ಇನ್ನಷ್ಟು ಮೆರುಗು ಬಂದಿದೆ ಎನ್ನುವಂಥದ್ದನ್ನ ಹೇಳ್ತಾ ಕಾರ್ಯಕ್ರಮದ ಮುಂದೆ ಶುಭ ಹಾರೈಕೆ ಕೇಂದ್ರ ಕಚೇರಿಯ ಯೋಜನಾಧಿಕಾರಿಯಾದ ಬಾಲಕೃಷ್ಣ ಸರ್ ಅವರು. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನ, ಅಣ್ಣಪ್ಪ ಸ್ವಾಮಿಯನ್ನ, ಧರ್ಮ ದೇವತೆಗಳನ್ನು ಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾ, ಈ ಭಾಗದ ದೈವ ದೇವರುಗಳನ್ನು ಕೂಡ ಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಎಲ್ಲರ ಹೆಸರನ್ನ ಉಲ್ಲೇಖ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಮೋಸ್ಟ್ಲಿ ಸಮಯದ ಅಭಾವ ಇದೆ. ಎಲ್ಲ ಹಿರಿಯರನ್ನ ಗೌರವಿಸಿಕೊಳ್ಳುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಹಿರಿಯರನ್ನ, ಕೃಷಿಕ ಬಂಧುಗಳನ್ನ, ನಮ್ಮ ಯೋಜನೆಯ ಕಾರ್ಯಕರ್ತರನ್ನ, ಸಂಘದ ಎಲ್ಲ ಸರ್ವ ಸದಸ್ಯರನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ಳುತ್ತಾ, ಆತ್ಮೀಯರೇ, ಇದೊಂದು ವಿಶೇಷವಾದ ಕಾರ್ಯಕ್ರಮ. ಕಳೆದ ವರ್ಷ ಕೂಡ ಭಜನಾ ಕಾರ್ಯಕ್ರಮ ಬಹಳಷ್ಟು ಚೆನ್ನಾಗಿ ನಡೆದಿತ್ತು. ಈ ವರ್ಷ ಕೂಡ ಎಲ್ಲ ಕೃಷಿಕರ ಸಹಕಾರ, ಸಂಘದ ಸದಸ್ಯರ ಸಹಕಾರ ಹಾಗೂ ಊರಿನ ಗಣ್ಯರ ಸಹಕಾರದ ಮೂಲಕ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕರ್ತರು ಈ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಮಾಡುವಂಥದ್ದು. ಒಂದು ರೀತಿಯಲ್ಲಿ ನೋಡಿದ್ರೆ ಖಂಡಿತವಾಗ್ಲೂ ಆ ಕೃಷಿ ಹಿಂದಿನ ಪದ್ಧತಿ ಏನಿದೆ ಅದನ್ನು ಉಳಿಸಿಕೊಳ್ಳುವಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಳಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರುವಂತಹದ್ದು. ಹದನ ಅನ್ನುವಂಥ ಕಾರ್ಯಕ್ರಮವನ್ನ ನಾವು ತಿಳ್ಕೊಂಡಾಗಲೂ ಕೂಡ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗ್ಲೇ ಹೇಳಿದ್ರು. ಇವತ್ತು ನಮ್ಮ ದಕ್ಷಿಣ ಕನ್ನಡ ಆ ಭಾಗದಲ್ಲಿ ಹೋದ್ರೆ ಖಂಡದ ಕೋರಿ ಅಂತೇಳಿ ಮಾಡ್ತೇವೆ. ಆದ್ರೆ ಈ ಭಾಗಕ್ಕೆ ಬಂದಾಗ ಅದನ್ನ ಹದನ ಅನ್ನುವಂಥ ಕಾರ್ಯಕ್ರಮದ ಮೂಲಕ ಈ ಕಾರ್ಯಕ್ರಮವನ್ನ ಮಾಡುವಂಥದ್ದು. ಅಂದ್ರೆ ಇವತ್ತು ಯಾರು ತನ್ನ ಕೃಷಿಯ ಚಟುವಟಿಕೆಯನ್ನ ಮುಗಿಸಿ ತನ್ನ ಕೊನೆಯ ಗಳಿಗೆಯಲ್ಲಿ ಅವನಿಗೆ ಒಂದು ಅಭಿನಂದನೆಯನ್ನ ಕೊಡುವಂಥದ್ದು, ಎಲ್ಲರನ್ನ ಖುಷಿಪಡಿಸುವಂಥದ್ದು, ಅವರ ಮುಂದಿನ ಬದುಕಲ್ಲಿ ಹೊಸ ತಂತ್ರಜ್ಞಾನವನ್ನ, ಹೊಸ ವಿಚಾರಗಳನ್ನ ಅವರು ರೂಢಿಸಿಕೊಂಡು ಮುಂದಿನ ದಿನಗಳಲ್ಲಿ ಆಧುನಿಕ ರೀತಿಯಲ್ಲೂ ಕೂಡ ಅವ ಕೃಷಿಯನ್ನ ತೊಡಗಿಸಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹದ್ದು. ವಿದ್ಯೆ ಓದಿದರೆ ಸಾರ್ಥಕ, ಓದಿದರಲ್ಲ ತಿಳಿದರೆ ಸಾರ್ಥಕ, ತಿಳಿದರಲ್ಲ ತಿಳಿದು ಬಾಳಿದರೆ ಸಾರ್ಥಕ, ಬಾಳಿದರಲ್ಲ ಬಾಲನ್ನ ಬೆಳಗಿದರೆ ಸಾರ್ಥಕ ಅನ್ನುವಂಥದ್ದು. ಈಗ ಸನ್ಮಾನ ತಗೊಂಡಂತ ಅಮ್ಮ ಹೇಳಿದ ಆ ಒಂದು ವಿಚಾರದಂತೆ ಭತ್ತ ಕೃಷಿಯನ್ನ ಉಳಿಸಿ ಅದನ್ನ ಮುಂದಿನ ಪೀಳಿಗೆಗೆ ಉಳಿಸುವಂಥದ್ದು ಅದು ನಮ್ಮೆಲ್ಲರ ಜವಾಬ್ದಾರಿ. ಅದಕ್ಕಾಗಿ ಇವತ್ತು ಎಷ್ಟೋ ಸಾಧಕರು ಆಗಲೇ ಹೇಳಿದ ಹಾಗೆ ಇವತ್ತು 40,000ವರೆಗೆ ಟ್ರೇಗಳನ್ನು ಮಾಡುವುದರ ಜೊತೆಗೆ ಈ ಭಾಗದಲ್ಲಿ ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಬೇಕಾದಂತಹ ಎಲ್ಲ ಸಸಿ ಮಡಿಯನ್ನ ಅಥವಾ ಟ್ರೇಯನ್ನ ಒದಗಿಸುವಂತಹ ವ್ಯವಸ್ಥೆ ಇದ್ರೆ ಅದು ಈ ಭಾಗದ ಹೆಬ್ರಿ ತಾಲೂಕು ಅಂತ ಹೇಳಿಕ್ಕೆ ನಾನು ಬಹಳಷ್ಟು ಸಂತೋಷ ಪಡ್ತೇನೆ. ಯಾವ ಕಡೆ ನಾನು ಫೀಲ್ಡಿಗೆ ಹೋದ್ರು ಕೂಡ ಅಲ್ಲಿ ನಮಗೆ
ಎಲ್ಲಿಂದ ನಿಮಗೆ ಟ್ರೇ ಬಂದಿದೆ ಅಂತ ಕೇಳಿದ್ರೆ ಅದು ಎವ್ರಿ ಭಾಗದಿಂದ ಬಂದಿದೆ ಅನ್ನುವಂಥ ವಿಚಾರವನ್ನ ಇವತ್ತು ರೈತರು ಉಲ್ಲೇಖ ಮಾಡ್ತಾರೆ. ಹಾಗಿರುವಾಗ ಅದನ್ನು ಉಳಿಸುವಂಥದ್ದು, ಅದನ್ನು ಬೆಳೆಸುವಂಥದ್ದು ಎಲ್ಲ ಹಿರಿಯರ ಸಹಕಾರ, ಅದೇ ರೀತಿ ಕೃಷಿಕರು ತಮ್ಮಲ್ಲಿ ಆತ್ಮವಿಶ್ವಾಸವನ್ನು ರೂಢಿಸಿಕೊಂಡು ಯಾವತ್ತೂ ಕೂಡ ಕೃಷಿಯನ್ನ ಬಿಟ್ಟು ಕೊಡುವುದಿಲ್ಲ. ಆ ಕೃಷಿಯ ಮೂಲಕ ಈ ಒಂದು ಸಮಾಜದ ಮುಂದಿನ ಪೀಳಿಗೆಯು ಕೂಡ ಆ ಒಂದು ದಾರಿದೀಪವನ್ನ ಹೇಳಿಕೊಡುವಂತ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಅದಕ್ಕಾಗಿ ವಿಶೇಷವಾಗಿ ನಮ್ಮ ಕೃಷಿ ಅಧಿಕಾರಿಗಳು ಉಮೇಶ್ ಅವರು ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಕೂಡ ಅದನ್ನ ಕಾರ್ಯಕ್ರಮವನ್ನ ಇವತ್ತು ಬೇರೆ ಬೇರೆ ಕಡೆ ಸಿಗುವಂತ ಹಿಂದಿನ ಕಾಲದ ಪುರಾತನ ವಸ್ತುಗಳನ್ನು ತಗೊಂಡು ಬಂದು ಅದನ್ನ ತೋರಿಸುವುದರ ಮೂಲಕ ರೈತರಿಗೆ ಅಥವಾ ಮುಂದಿನ ಪೀಳಿಗೆಗೆ ಅದನ್ನ ಮಾಧ್ಯಮದ ಮೂಲಕ ಆದ್ರೂ ಪರಿಚಯಿಸುವಂತ ಕೆಲಸವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ಮಾಡಿರುವಂತದ್ದು. ಅದೇ ರೀತಿ ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ಕೂಡ ಮಾಡುವುದರ ಜೊತೆಗೆ ಇವತ್ತು ನಮ್ಮಲ್ಲೂ ಕೂಡ ಅದನ್ನು ನಾವು ನಮ್ಮ ಮನೆಯಲ್ಲೇ ಮಾಡಬೇಕು. ಅದರ ಬದಲು ಇವತ್ತು ಯಾವುದೋ ಒಂದು ಫಾಸ್ಟ್ ಫುಡ್ಗೆ ಹೋಗಿ ತಿನ್ನುವ ಬದಲು ನಾವು ಇದನ್ನ ತಿನ್ನುವಂತ ವಿಚಾರವನ್ನ ಮಾಡಿಕೊಂಡಾಗ ನಮ್ಮ ಆರೋಗ್ಯವನ್ನ ಬಹಳಷ್ಟು ಉತ್ತಮ ರೀತಿಯಲ್ಲಿ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಇವತ್ತು ನಾಟಿಯ ಒಂದು ಕ್ರಮ, ಇವತ್ತು ಯಂತ್ರಶ್ರೀ ಕಾರ್ಯಕ್ರಮವನ್ನ ಪೂಜ್ಯರು ಯಾಕೆ ಮಾಡಿದ್ರು ಅಂತೇಳಿ ಹಿರಿಯರು ಜನಜಾಗೃತಿ ವೇದಿಕೆಯ ಗೌರವಾಧ್ಯಕ್ಷರು ಅದನ್ನ ಬಹಳಷ್ಟು ವಿಶೇಷವಾಗಿ ಹೇಳಿದ್ರು. ಅದೇ ರೀತಿ ಕೇಂದ್ರ ಸಮಿತಿಯ ಅಧ್ಯಕ್ಷರು ಕೂಡ ಹೇಳಿದ್ರು. ಇವತ್ತು ಪೂಜ್ಯರ ಉದ್ದೇಶ ಕೂಡ ಅದೇ. ಇವತ್ತು ರೈತ ತನ್ನ ಒಂದು ಎಕರೆಯನ್ನ ಉಳುಮೆ ಮಾಡಬೇಕು ಅಂತ ಆಗಿದ್ರೆ ಇಂದಿನ ನಾಟಿಯ ಸಂದರ್ಭದಲ್ಲಿ ಸುಮಾರು 10-12 ಕೂಲಿಯಾಳುಗಳನ್ನ ಅಥವಾ ನಾಟಿ ಮಾಡುವ ಜನರನ್ನ ತಕೊಂಡು ನಾಟಿಯನ್ನ ಮಾಡಬೇಕಿತ್ತು. ಇದರಿಂದ 1 ದಿನ 2 ದಿನ 3 ದಿನದವರೆಗೆ 1 ಎಕರೆಯನ್ನ ಮಾಡಲಿಕ್ಕೆ ತಗೊಳ್ಳುವಂತ ಸಂದರ್ಭಗಳನ್ನ ನಾವು ಫೀಲ್ಡ್ ಇರುವಂತ ಸಂದರ್ಭದಲ್ಲಿ ರೈತರು ಹೇಳಿದ ಅನುಭವವನ್ನ ಕೇಳಿ ಹೇಳ್ತಾ ಇದ್ದೇವೆ. ಹಾಗಿರುವಾಗ ಅದನ್ನ ಕಡಿಮೆ ಮಾಡಬೇಕು, ಅವರ ವೆಚ್ಚವನ್ನ ಕಡಿಮೆ ಮಾಡಬೇಕು, ಸಮಯವನ್ನ ಉಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ನಾವು ಯಂತ್ರಶ್ರೀ ಕಾರ್ಯಕ್ರಮದ ಮೂಲಕ, CHSE ಕಾರ್ಯಕ್ರಮದ ಮೂಲಕ ಇಡೀ ರಾಜ್ಯದಲ್ಲಿ ಯಂತ್ರಶ್ರೀ ಕಾರ್ಯಕ್ರಮವನ್ನ ವ್ಯವಸ್ಥಿತ ರೀತಿಯಲ್ಲಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ವರ್ಷ, ಕಳೆದ ವರ್ಷ ಕೂಡ ನಾವು 1,500,000ಕ್ಕೂ ಮಿಕ್ಕಿದ ಎಕರೆಯಷ್ಟು ಇವತ್ತು ಯಂತ್ರಶ್ರೀ ಕಾರ್ಯಕ್ರಮವನ್ನ ಮಾಡಿದ್ದೇವೆ. ಇದರಿಂದ ಇವತ್ತು ರೈತರು ಖುಷಿ ಪಡ್ತಾ ಇದ್ದಾರೆ. ಇವತ್ತು ಕೃಷಿಗೆ ಪ್ರೋತ್ಸಾಹವನ್ನ ಕೊಡುವಂತ ವ್ಯವಸ್ಥೆಗಳು ಇವತ್ತು ಕಡಿಮೆ ಆಗ್ತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ಅದರಲ್ಲೂ ಕೂಡ ಭತ್ತ ಕೃಷಿಗೆ ನಾವು ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು. ಹಾಗೆ ಹೇಳಿದ್ರು, ಇವತ್ತು ಊಟಕ್ಕೆ ನಾವು ಅನ್ನವನ್ನೇ ತಿನ್ಬೇಕೆ ಹೊರತು ಬೇರೆ ಯಾವುದೂ ಸಾಧ್ಯ ಇಲ್ಲ. ಹಾಗಿರುವಾಗ ಅದನ್ನು ಉಳಿಸುವಂತ ಕೆಲಸವನ್ನ ನಾವು ಮಾಡೋಣ. ಆ ಮೂಲಕ ಮುಂದಿನ ಪೀಳಿಗೆಗೆ ಈ ಒಂದು ಭತ್ತ ನಾಟಿಯನ್ನ ಈಗ ಒಂದು ತಂಡದವರು ಬಂದು ಬಹಳಷ್ಟು ಉತ್ತಮ ರೀತಿಯಲ್ಲಿ ನಾಟಿಯನ್ನ ಮಾಡಿದ್ರು. ಆ ನಾಟಿಯಲ್ಲಿ ಹಾಡಿದಂತಹ ಹಾಡು ಸೋಬಾನ ಹಾಡು ಅಥವಾ ಆ ಒಂದು ಹಾಡಲು ಕೂಡ ಒಂದು ರೀತಿಯ ಮಾರ್ಮಿಕತೆ ಇದೆ. ಅಂದ್ರೆ ಅವರ ಎಲ್ಲ ಮನಸ್ಸಿನ ದುಮ್ಮಾನ ಅಥವಾ ನೋವುಗಳನ್ನು ಮರೆತು ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ. ಆ ಮೂಲಕ ಸಮಾಜದಲ್ಲಿ ಒಂದು ರೀತಿಯ ಸುಭದ್ರವಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಇರುವುದಕ್ಕೆ ಒಂದು ರೀತಿಯ ಆ ಒಂದು ಹಾಡಿನ ಮುಖಾಂತರ ಡೆನ್ನೋ, ನಮ್ಮ ಕಡೆಯಲ್ಲೂ ಕೂಡ ಒಂದು ಹಾಡನ್ನು ಹಾಡ್ತಾರೆ. ಡೆನ್ನೋ ಡೆನ್ನನೋ ಡೆನ್ನನೋಯ ಕಡಾಲ ಬರಿಯನೆ ಪೋಯನಪ್ಪೆ ಮನಿ ಬಾಲೆ ಉಡಲುಡಿ ಚಲಿಯನ್ನಟ ಗುನೂಯ. ಈ ರೀತಿಯ ಹಾಡನ್ನ ಆ ಒಂದು ನಾಟಿ ಮಾಡುವ ಸಂದರ್ಭದಲ್ಲೂ ಕೂಡ ಹಾಡುವುದನ್ನ ನಾವು ಕೇಳಿದ್ದೇವೆ. ಇದರಿಂದ ಮನಸ್ಸಿಗೆ ಬಹಳಷ್ಟು ಖುಷಿ ಆಗ್ತದೆ. ಆ ಮೂಲಕ ನಮ್ಮ ಮನಸ್ಸಲ್ಲಿರುವಂತಹ ನೋವನ್ನ ಬದಿಗಿಟ್ಟು ನಾವೆಲ್ಲರೂ ಕೂಡ ಒಟ್ಟಾಗಿರಬೇಕು, ಒಗ್ಗಟ್ಟಾಗಿರಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಕೃಷಿ ಒಂದು ರೈತರನ್ನ ಒಗ್ಗೂಡಿಸುವುದರ ಜೊತೆಗೆ ಆ ಬಾಂಧವ್ಯವನ್ನ, ಮಾನವೀಯ ಮೌಲ್ಯವನ್ನ ಉಳಿಸಿಕೊಳ್ಳುವಂತ ವ್ಯವಸ್ಥೆಗಳು ಇವತ್ತು ಆಗ್ಬೇಕು ಅಂತ ಆಗಿದ್ರೆ ಹತ್ತಿರದ ಎಲ್ಲ ಕುಟುಂಬದವರು ಒಟ್ಟಾಗಿ ಸೇರಿಕೊಂಡು ಆ ಒಂದು ಕಾರ್ಯಕ್ರಮವನ್ನ ಮಾಡಿದಾಗ, ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಕಾರ್ಯಕ್ರಮವನ್ನ ಮಾಡಿದಾಗ ಮಾತ್ರ ಅಲ್ಲಿ ಒಂದು ರೀತಿಯ ಬಾಂಧವ್ಯ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕಾಗಿ ಇವತ್ತು ಪ್ರಗತಿ ಒಂದು ಕಾರ್ಯಕ್ರಮ ಅನ್ನುವಂತ ನಿಟ್ಟಿನಲ್ಲಿ ಕಾರ್ಯಕ್ರಮ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಪ್ರಾರಂಭ ಮಾಡಿ ಆ ಮೂಲಕ ಮುಯ್ಯಾಲು ಪದ್ಧತಿಯ ಮೂಲಕ ರೈತರು ಶ್ರಮ ವಿನಿಮಯನ್ನ ಮಾಡುವುದರ ಜೊತೆಗೆ ತನ್ನಲ್ಲಿರುವಂತಹ ಕೃಷಿಯನ್ನ ಅಭಿವೃದ್ಧಿಪಡಿಸುವುದರ ಜೊತೆಗೆ ಇವತ್ತು ಉತ್ತಮ ಸಾಧನೆಯನ್ನ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಎಲ್ಲ ಇಲಾಖೆಯ ಅಧಿಕಾರಿಗಳು ಕೂಡ ಅದಕ್ಕೆ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಅದರಿಂದ ಇವತ್ತು ಉತ್ತಮ ರೀತಿಯಲ್ಲಿ ಒಂದು ರೀತಿಯ ಕೃಷಿ ಕಾರ್ಯಕ್ರಮ ಆಗ್ತಾ ಇದೆ ಅನ್ನುವಂತ ವಿಚಾರದೊಂದಿಗೆ ಮೋಸ್ಟ್ಲಿ ಇವತ್ತು ಹಿರಿಯರನ್ನ ಗುರುತಿಸಿರುವಂತದ್ದು
ಅದೇ ರೀತಿ ಸಾಧಕರನ್ನ ಗುರುತಿಸುವಂತದ್ದು, ಅದರೊಟ್ಟಿಗೆ ವಿಶೇಷವಾಗಿ ಇವತ್ತು ಈ ಒಂದು ತಿನಿಸುಗಳನ್ನ ವ್ಯವಸ್ಥೆ ಮಾಡಿರುವಂತ ಎಲ್ಲ ನಮ್ಮ ತಾಯಂದರಿಗೂ ಕೂಡ ನಾವು ಅಭಿನಂದನೆಯನ್ನ ಸಲ್ಲಿಸ್ತೇವೆ. ಅದೇ ರೀತಿ ಇವತ್ತು ಎಲ್ಲ ಸಹಕಾರವನ್ನ ಕೊಟ್ಟಂತ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಅಧಿಕಾರಿಗಳಿಗೆ ಈ ಒಂದು ಭಾಗದಲ್ಲಿ ಉತ್ತಮ ರೀತಿಯಲ್ಲಿ ಕೃಷಿ ಕಾರ್ಯಕ್ರಮವನ್ನು ಸಂಘಟನೆಯನ್ನು ಬಲಪಡಿಸಲಿಕ್ಕೆ ಎಲ್ಲ ಹಿರಿಯರು ಹಾಗೂ ಊರಿನ ಎಲ್ಲ ಗಣ್ಯರು, ಇಲಾಖೆಯ ಅಧಿಕಾರಿಗಳು, ಎಲ್ಲ ರೈತ ಬಾಂಧವರು ಸಹಕಾರವನ್ನ ಕೊಡ್ತಾ ಇರುವುದು ಖಂಡಿತವಾಗಲೂ ವಿಶೇಷ ಆಗಿರುವಾಗ ನಿಮ್ಗೆಲ್ಲರಿಗೂ ಕೂಡ ಕ್ಷೇತ್ರದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಅನ್ನುವಂತ ಆಶಯದೊಂದಿಗೆ ಎಲ್ರಿಗೂ ಕೂಡ ಕ್ಷೇತ್ರದ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ಧರ್ಮ ದೇವತೆಗಳು ಐರಾರೋಗ್ಯ ಭಾಗ್ಯವನ್ನ ಕೊಟ್ಟು ನಮ್ಮ ಕೃಷಿಯನ್ನ ಅಭಿವೃದ್ಧಿಪಡಿಸಲಿಕ್ಕೆ ದೇವರ ಆಶೀರ್ವಾದ ಅಂದ್ರೆ ವರುಣನ ಆಶೀರ್ವಾದ ಈಗಾಗಲೇ ಬಂದಿದೆ, ಲೇಟ್ ಆಗಿ ಬಂದರೂ ಕೂಡ ಇವತ್ತು ಈಗ ಉತ್ತಮ ರೀತಿಯಲ್ಲಿ ನಾಟಿಗಳು ಆಗ್ತಾ ಇದೆ. ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು ಅನಾವೃಷ್ಟಿ ಅತಿವೃಷ್ಟಿಯನ್ನ ನಿಭಾಯಿಸಿ ಆ ಮೂಲಕ ದೇವರ ಕೃಪೆಯಿಂದ ನಮ್ಮ ಎಲ್ಲ ಬೆಳೆಗಳು ಉತ್ತಮ ರೀತಿಯಲ್ಲಿ ಬರುವಂತಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿದ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಆ ಒನಕೆಗಳು ಒಂದೊಂದು ಕಥೆಯನ್ನು ಹೇಳ್ತವೆ. ಒನಕೆಗೆ ಹಾಕುವ ಮರ, ಆ ಒನಕೆಯ ತುದಿಯಲ್ಲಿರುವಂತ 3 ಕಣ್ಣು, ಆ ಹಿಂದಿನ ಇತಿಹಾಸವನ್ನ ಸೃಷ್ಟಿಸುವಂತ ಕಲ್ಲು, ಆ ಭತ್ತವನ್ನ ಕುಟ್ಟಿದಂತ ಅಕ್ಕಿಯ ಪರಿಮಳ, ಅದು ತಿಂದಾಗ ಆರೋಗ್ಯದ ಮೇಲೆ ಆಗುವಂತ ವ್ಯವಸ್ಥೆ. ನನಗೂ ನಿಂತಿಗೋ ಸರಿಪಾಲು ನಮಗೂ ನಿಂತಿಗೋ ಸರಿಪಾಲು ಮಕ್ಕಳಿದ್ರೆ ಸರ್ಕಾರ ಮನೆಗೋ ತಿರುಗುವೆ ಭತ್ತ ಕೊಟ್ಟುವ ಕೈಗೆ ಬಹಿಣಿ ಮುಳ್ಳೆಟ್ಟಿದ್ದ ಮದ್ದಿಗೋದಣ್ಣ ಬರಲಿಲ್ಲ, ಮದ್ದಿಗೋದಣ್ಣ ಬರಲಿಲ್ಲ, ಬಸೂರ ಹೂವ ಕಂಡಲ್ಲೇ ಉಳ್ಕೊಂಡ. ಕೂಕಾಣಿ ನಂಟರೆ ಕೂಳಿಗಟ್ಟಿಲ್ಲ, ನಾ ತೊಳು ಬತ್ತು ನಂದಲ್ಲ. ಕೂಳಿಗಟ್ಟಿ ನಾ ತೊಳು ಬತ್ತ ನಂದಲ್ಲ ನಂಟರೆ ಒತ್ತೊಯ್ಕಿದ್ರೆ ಹೊಡೆದಾಟೆ. ವೇದಿಕೆಯಲ್ಲಿ ಪುನಃ ಮಾತಗಳಿಗೆ ಅಂಚನೆ ವೇದಿಕೆಯಲ್ಲಿ ದುಂಬುಡಿ ಮುಂಚಿನ ಮಾತ ನಮ್ಮ ಮೂಲಕ ಕೃಷಿಗೆ ಅಂಚನೆ ಧರ್ಮಸ್ಥಳ ಯೋಜನೆಯಿಂದ ಅಂಚನೆ ಮಾತ ಅನವಟಿಯಿಂದಾರೆ ಈ ಭಾಗಕ್ಕೆ ಕಾರ್ಯಕ್ರಮ ಮಾಡ್ತಿದ್ದೇವೆ. ಮುಂದೆ ನಾವು 10-20 ವರ್ಷ ಪಿರಾದು ಅಂಚಿನ ಕಾರ್ಯಕ್ರಮ ಈ ಬಾರಿ ಕೊರೋಡು ಮಾಡ್ತಿದ್ದೇವೆ. ಅಂಚನೆ ಆ ನಟಿನ ಪುನಃ ಕಾರ್ಯಕ್ರಮ ಅಂದರೆ ಅದು ಪಾಪ ಮಸ್ತ್ ಕೊಡಿ ಕೂದಿತ್ತೆ, ಮಸ್ತ್ ಕೊಡಿ 300 ಆಲೋಚನೆ ಮಾಡಿದ್ದೆ, 3 ಬತ್ತ ಹಾಲು ಮಾಡಿದ್ದೆ. ಅದು ಮಸ್ತ್ ಕೊಡಿ ನಟಿ ಇರ್ಬೋದು, ಅದೊಂದು ಟೀಮ್ ಬಂದು ಆ ಟೀಮ್ಗೆ ಸನ್ಮಾನ ಮಾಡ್ತೀನಿ. ಇಲ್ಲಿ ಬರ್ತದಾಗ ವೇದಿಕೆಯಲ್ಲಿ ಮಾಡ್ತಿದ್ದನ್ನ ಉಮೇಶ್ ಅವರು ಆ ಇಡೀ ಟೀಮ್ ಭಾಳ ಖುಷಿ ಆಯ್ತು. ಅಂಚಿನ ಸನ್ಮಾನ ಮಾಡ್ತಿದ್ದನ್ನ ಇಲ್ಲಿ 3-4 ಜನಕ್ಕೆ ಮಾಡ್ತೀವಿ. ಅಂಚಿನ ರೈತರಿಗೆ ಸನ್ಮಾನ ಮಾಡ್ತಾ ನಾನು ದುಮ್ಮುಗು ಬಾಲ್ಯ ಕಾರ್ಯಕ್ರಮ ಮಾಡಿದೆ. ದುಮ್ಮುಗಳ ಬಾಲ್ಯ ಅಂಚನೆ ಇನ್ನೊಂದು ಅನಿಸಿಕೆ ಇನ್ನಿತ ಬೈದು ಕೂಡ ರೈತರೇ ಬೈದು ನಾನು ರೈತರು ಕೂಡ ಜೋಕುಲು ಬರ್ತದೆ ಅದಕ್ಕೆ ಮಾಹಿತಿ ಸಿಕ್ಕೊಂಡು ಮಾಡಿದ್ದೇವೆ. ಇನ್ನೊಂದು ಈ ನಾನು ದುಮ್ಮುಗಳ ಕಾರ್ಯಕ್ರಮ ಮಾಡಲೇಬಾರ್ದು. ಈ ವೇದಿಕೆಯಲ್ಲಿ ಹೇಳ್ತಿದ್ದನ್ನ ನಿಮ್ಮ ಮಾತು ಧರ್ಮಸ್ಥಳದ ಮಾತು ಸುಪ್ರೇಂದ್ರ ಮಾತು ಉಮೇಶ್ ಅವರು ಮಮತಕ್ಕ ಅವರು ಮಾತಾಡಿಲ್ಲ. ಒಂದಿಸೋದು ಅಂಚನೆ ನಾನಿದ್ದೀವಿ ವರಂಗ ಸೊಸೈಟಿ ದೇಶದಲ್ಲಿ ಈಗ ಮಾತಾಡಿಲ್ಲ. ಈ ಸೊಸೈಟಿ ಸಿಕ್ಕುಂಚು ನಾವು ರೈತರ ಸಿಕ್ಕುಂಚಿದ್ದನ್ನ 0% ಸಾಲ ಉಂಟು, ಅಂಚನೆ 3% ಸಾಲ ಉಂಟು. ನೀವು ಮಾತಾಡೋ ಉಪಯೋಗ ಪಡೆದು ಮತ್ತೊಂದು ವಿಷಯ ಬಂದ 30 ಸೆಂಚುರಿ ಮಿಕ್ಕು ಏತಿತ್ತಿನಲ್ಲ ನಮ್ಮ ಬ್ಯಾಂಕಿಗೆ ಬನ್ನಿ. ಈಗ ಮಾತಾಡಿದ 0% ಲೋನ್ ಸಿಕ್ಕುವಾಗ ಮಸ್ತು ಜನ ಉಂಟು, ನನ್ನ ಕೆಲ ಜನಕ್ಕೆ
ಮಾಹಿತಿ ಪೂಜೆ ಜಾಗ ಇಟ್ಕೊಂಡು ಆಫೀಸ್ ಇಟ್ಕೊಂಡು ಜಾಗ ಇಟ್ಕೊಂಡು ಮಾಹಿತಿ ಪೂಜೆ ಅಂಚಿತ್ತು ನಮ್ಮ ಮಾತೆಲ್ಲ ಬರೀ ನೀವು ವ್ಯಾಪಾರ ಬಂದು ಕೇಳಿ ಅವಕಾಶ ಮಾಡಿಕೊಂಡು ಕಾರ್ಯಕ್ರಮ ನಮಗೆ ವಿಶೇಷವಾದಂಥ ಕಾರ್ಯಕ್ರಮ. ದಕ್ಷಿಣ ಕನ್ನಡದಲ್ಲಿ ಇಂಥ ಕಾರ್ಯಕ್ರಮಗಳು ಅಂತಂದ್ರೆ ನಮ್ಗೆ ನೋಡ್ಲಿಕ್ಕೆ ಸಿಗುವಂಥದ್ದು. ಬಹುಶಃ ನಾವೇನಂತಂದ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಹೋದ್ರೆ ಇದೆಲ್ಲ ನೋಡ್ಲಿಕ್ಕೆ ಸಿಗುದಿಲ್ಲ ನಮಗೆ. ಅಂದ್ರೆ ಇವತ್ತೇ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತ ಹೇಳ್ತಾರೆ. ಅಂದ್ರೆ ಕೃಷಿಯನ್ನ ಮಾಡಿದ್ರೆ ನಾವು ಒಂದು ಕಾಲದಲ್ಲಿ ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಬರ್ತದೆ ಅಂತ ಹೇಳಿ ಅದಕ್ಕೆ ಹೇಳ್ತಾರೆ, ಒಕ್ಕಲಿಗ ಒಕ್ಕಿದರೆ ಒಕ್ಕುವುದು ಜಗವೆಲ್ಲ, ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂತ ಹೇಳ್ತಾರೆ. ಒಕ್ಕಲಿಗ ಅಂತ ಹೇಳಿದ್ರೆ ರೈತ ಇವತ್ತು ಬೆಳಿಲ್ಲ ಅಂತ ಹೇಳಿದ್ರೆ ಬಹುಶಃ ನಾವೇನು ತಿನ್ಲಿಕ್ಕೆ ಆಗೋದಿಲ್ಲ ಇವತ್ತು. ಹಾಗೆ ಇವತ್ತಿನ ಆಧುನಿಕ ಯುಗದಲ್ಲಿ ನಾವೇನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಏನಂತಂದ್ರೆ ಗದ್ದೆ ಇದ್ರು ಅಥವಾ ನಮ್ಮಲ್ಲಿ ಕೃಷಿ ಇದ್ರು ಕೂಡ ನಾವು ಆಧುನಿಕ ತಂತ್ರಜ್ಞಾನವನ್ನು ಏನಂತಂದ್ರೆ ಮರ್ತ್ಕೊಂಡು ಅಂತಂದ್ರೆ ನಾವು ವೈಭವೀಕವಾದಂತಹ ಜೀವನ ನಡೆಸುವಂತ ಕ್ರಮದಲ್ಲಿ ಏನಂತಂದ್ರೆ ನಮ್ಮ ಮಕ್ಕಳನ್ನ ನಾವು ಬೆಂಗಳೂರಿಗೂ ಅಥವಾ ಬೇರೆ ಕಡೆಗೂ ಅಥವಾ ಇಂಜಿನಿಯರ್ ಡಾಕ್ಟರ್ ಅನ್ನುವಂತಹ ಮಟ್ಟಕ್ಕೆ ನಾವು ಓದಿಸ್ತಾ ಇದ್ದೇವೆ. ಬಹುಶಃ ಮನೆಯಲ್ಲಿ ನನ್ನ ಅಜ್ಜಿ ತಾಯಿಯನ್ನ ಹೇಳಿದ್ರು, ನನಗೆ ನಮ್ಮ ಅಜ್ಜಿ ನೆನಪಂತೇನೆ ಅಂತ ಹೇಳಿದ್ರೆ ಆ ತಾಯಿ ಹೇಳಿದ್ರು ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ನಮಗೆ ಬೇಕಾದಷ್ಟಾದ್ರೂ ಕೂಡ ನಾವು ಭತ್ತವನ್ನು ಬೆಳ್ಕೊಳ್ಬಹುದಲ್ಲ ಅಂತ ಹೇಳಿದ್ರು. ಬಹುಶಃ ಇವತ್ತು ನಮ್ಮ ಮನೆಯಲ್ಲಿ ಇರುವಂತಹ ಸಣ್ಣ ಕೃಷಿಯಲ್ಲಾದ್ರೂ ಕೂಡ ಕೃಷಿ ಭೂಮಿಯಲ್ಲಿ ನಾವು ಕೃಷಿಯನ್ನ ಬೆಳೆಸುವಂತ ಕಾರ್ಯಕ್ರಮವನ್ನು ನಾವು ಮಾಡಿದ್ರೆ ಬಹುಶಃ ನಮಗೆ ಮುಂದಿನ ದಿನಗಳಲ್ಲಿ ಅಂತಂದ್ರೆ ಈ ಏನು ಆಹಾರದ ಕೊರತೆಯಿಂದ ಇರುವಂತದನ್ನು ನಾವು ನೀಗಿಸಬಹುದು. ಬಹುಶಃ ಕಡೆ ಮಾತಾಡ್ತಾರೆ ಏನಂತ ಹೇಳಿದ್ರೆ ಅಕ್ಕಿಯನ್ನು ತಿಂಬುವವನು ಅಕ್ಕಿಯಂತಾಗುವನು, ಜೋಳವನ್ನು ತಿಂಬುವವನು ತೋಳದಂತಾಗುವನು, ರಾಗಿಯನ್ನು ತಿಂಬುವವನು ನಿರೋಗಿಯಾಗುವನು ಅಂತೇಳಿ. ಬಹುಶಃ ನಮ್ಮ ಅಜ್ಜಿಯನ್ನು ನೋಡಿದ್ರೆ ಇವತ್ತು ನಮ್ಗೆ ಎಲ್ಲರೂ ಕೂಡ ಹೆಮ್ಮೆ ಆಗ್ಬೇಕಂತಂದ್ರೆ ಬಹುಶಃ ಇವತ್ತೇ ನಾವಿವತ್ತೇ 45-50 ವರ್ಷಕ್ಕಿದ್ದೇವೆ. ಬಹುಶಃ ಅಂತ ಹೇಳಿದ್ರೆ ಅಷ್ಟು ವರ್ಷ ನಮ್ಮನ್ನು ಇದ್ದಾರೆ ಅಂತ ಹೇಳಿ ಆಗ್ತದೆ. ಯಾಕಂತ ಹೇಳಿದ್ರೆ ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿ ಅಂತ ಒಂದು ಕಡೆ ಮಾತಾಡ್ತಾರೆ. ಯಾಕಂತ ಹೇಳಿದ್ರೆ ನಮ್ಮ ಜೀವನ ಇವತ್ತೇ ಆಧುನಿಕ ಶೈಲಿಯಲ್ಲಿ ಹೇಗಾಗಿದೆ ಕೇಳಿದ್ರೆ ಇವತ್ತೇ ನಾವು ನಾಳೆ ಇರ್ತೇವೆ ಇರುವಂತ ಭರವಸೆ ನಮಗಿಲ್ಲ. ಯಾಕಂತ ಹೇಳಿದ್ರೆ ಕಾಯಿಲೆಗಳ ಒಂದು ಸಂಗ್ರಹವನ್ನೇ ಇವತ್ತು ನಾವು ಮಾಡಿಟ್ಕೊಂಡಿದ್ದೇವೆ. ಇವತ್ತು ಹುಟ್ಟಿದ ಮಗುವಿಗೆ ಇವತ್ತೇ BP ಶುಗರ್ ಇದೆ ಅಂತ ಹೇಳಿದ್ರೆ ನಾವು ನಂಬಬೇಕಾದಂತ ಪರಿಸ್ಥಿತಿ ಬಂದಿದೆ. ಸಣ್ಣ ಮಗುವಿಗೆ ಕೂಡ ಶುಗರ್ ಇದೆ ಅಂತ ಹೇಳಿದ್ರೆ ನಮ್ಮ ಆಹಾರ ಪದ್ಧತಿಯನ್ನು ಏನಂತಂದ್ರೆ ನಾವು ಇವತ್ತು ಮರೆತು ಬಿಟ್ಟಿದ್ದೇವೆ. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂತ ಹೇಳಿದ್ರೆ ಬಹುಶಃ ಇಲ್ಲಿ ಇರುವಂತಹ ವೈವಿಧ್ಯಮಯ ತಿನಿಸುಗಳನ್ನ ಇವತ್ತು ತಾಯಿಗಳು ಮಾಡ್ಕೊಂಡು ಬಂದಿದ್ದಾರೆ. ಬಹುಶಃ ಸರ್ ಹೇಳಿದ ಹಾಗೆ ಇದನ್ನ ನಮ್ಮ ಮಕ್ಕಳಿಗೆ ನಾವೇನಾದ್ರು ಮಾಹಿತಿಯನ್ನು ಕೊಟ್ಟಿದ್ದೆ ಆದ್ರೆ ಮಕ್ಕಳಲ್ಲಿ ಏನಂತಂದ್ರೆ ಈ ಮಾತನ್ನ ಈ ಒಂದು ವಿಷಯವನ್ನ ನಾವೇನಂತಂದ್ರೆ ಅವ್ರ ಪ್ರೇರಣೆ ಮೂಲಕ ಅವರಿಗೆ ನಾವು ಆಗಾಗ ಎಚ್ಚರಿಸಿಕೊಂಡು ಏನಂತಂದ್ರೆ ಕೊಟ್ಟಿದ್ದೆ ಆದ್ರೆ ಬಹುಶಃ ನಮ್ಮ ಜೀವನ ಶೈಲಿಯಲ್ಲಿ ಒಂದಿಷ್ಟು ಬದಲಾವಣೆಗಳಾಗಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ನಮ್ಮ ಕೆಲವರಿಗೆ ಆಹಾರ ಪದ್ಧತಿಗಳೇ ಗೊತ್ತಿಲ್ಲ. ಈ ಭಾಗದಲ್ಲಿ ನಾನು ನೋಡ್ತೇನೆ, ನಾನು ಆಕ್ಚುಲಿ ಉತ್ತರ ಕನ್ನಡ ಸಿರ್ಸಿ ಭಾಗದವನು ನಾನು. ಬಹುಶಃ ಇಲ್ಲಿ ನೋಡುವಾಗ ನನಗಂತದೆ ಬಹಳ ಖುಷಿ ಅಂತ ಹೇಳಿದ್ರೆ ನಾನು ಇಲ್ಲಿ ಬಂದಾಗ ಏನಂತಂದ್ರೆ ಇಲ್ಲಿ ನಿಮ್ಮ ಕೆಸರು ಗದ್ದೆಯಲ್ಲಿ ಹೋಗ್ಬೇಕಂತದ್ದು ಆಟಿಯಲ್ಲಿ ಒಂದು ದಿನ ಮತ್ತೆ ಕೆಸರು ಗದ್ದೆ ಓಟ ಇದನ್ನೆಲ್ಲ ನೋಡುವಾಗ ಬಹುಶಃ ನಮ್ಗೆ ಇದನ್ನು ಮಾಡ್ಲಿಕ್ಕೆ ಆಗಲಿಲ್ಲ ಅಂತ. ಯಾಕಂತಂದ್ರೆ ನಮ್ಗೆ ಅವಕಾಶಗಳಲ್ಲಿ ಇಲ್ಲ. ಹಾಗಾಗಿ ಬಹುಶಃ ಇದನ್ನೆಲ್ಲ ನೋಡಿದಾಗ ನಾವು ಹಳೆಯ ಸಾಂಪ್ರದಾಯಿಕ ಪದ್ಧತಿಗಳನ್ನ ಅಂತ ಹೇಳಿದ್ರೆ ಇವತ್ತು ಉಳಿಸುವಂತ ಕೆಲಸವನ್ನು ಬಹುಶಃ ಈ ಭಾಗದ ಜನರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಸಂತೋಷದ ವಿಚಾರ. ಹಾಗಿರ್ಬೇಕಾದ್ರೆ ಇವತ್ತೇಂತ ಹೇಳಿದ್ರೆ ಇವತ್ತೇನಂತ ಹೇಳಿದ್ರೆ ಇವತ್ತೇ ನಾವು ಈ ಸೀಸನ್ ಅಂದ್ರೆ ಇದು ಮಳೆಗಾಲದ ಪ್ರಾರಂಭ ಸೀಸನ್ ಅಲ್ಲಿ ಇವತ್ತೇಂತಂದ್ರೆ ಭತ್ತವನ್ನ ನಾಟಿ ಮಾಡಿ ಭತ್ತವನ್ನು ಇವತ್ತೇಂತಂದ್ರೆ ನಮ್ಮ ಕೃಷಿ ಗದ್ದೆಯಲ್ಲೆಲ್ಲ ನಾಟಿ ಮಾಡಿ ಇವತ್ತೇಂತ ನಟ್ಟಿಯನ್ನ ಮುಗಿಸ್ಕೊಂಡು ಮುಗಿಸಿರುವಂತಹ ಸಂದರ್ಭದಲ್ಲಿ ಅದನ್ನ ಅನ್ನೋ ಕಾರ್ಯಕ್ರಮದಲ್ಲಿ ಅಂತ ಹೇಳಿದ್ರೆ ಇವತ್ತೇ ಒಂದು ಸಂಭ್ರಮಿಸುವಂತಹ ಒಂದು ಕ್ಷಣದಲ್ಲಿ ನಾವಿದ್ದೇವೆ. ಬಹುಶಃ ಇಲ್ಲಿ ನಾವು ಭೂಮಿ ತಾಯಿನ ಸ್ಮರಿಸಬೇಕು, ನಮ್ಮ ಕೃಷಿ ಭೂಮಿಯಲ್ಲಿರುವಂತಹ ದೈವ ದೇವರುಗಳನ್ನ ಇವತ್ತು ನಾವು ಸ್ಮರಿಸಬೇಕು. ಹಾಗೆ ನಾವು ನಾಟಿ ಮಾಡಿರುವಂತಹ ಗದ್ದೆಯಲ್ಲಿ ಏನಂತಂದ್ರೆ ಈಗ ನಾವು ನಾಟಿ ಮಾಡಿದ್ದೇವೆ, ಮುಂದಿನ ದಿನಗಳಲ್ಲಿ ನಾವು ಒಳ್ಳೆ ಫಲ ಬರಬೇಕು ಅಂತೇಳಿ ಭಗವಂತನಲ್ಲಿ ಏನಂತ ಹೇಳಿದ್ರೆ ನಾವು ಉತ್ತಮ ಮಳೆಗಳು ಆಗ್ಲಿ ಅಥವಾ ಕಾಲಕ್ಕೆ ಯಾವಾಗ ಆಗ್ಬೇಕು ಅವಾಗ ಆಗ್ಬೇಕಂತೇಳಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಒಂದು ವಿಶೇಷವಾದಂತಹ ಸನ್ನಿವೇಶ ಈ ಅದರ ಕಾರ್ಯಕ್ರಮ. ಬಹುಶಃ ನಮ್ಮ ಉಮೇಶ್ ಅವರು ಹೇಳಿದ್ರು, ಸರ್ ಕಳೆದ ವರ್ಷದಲ್ಲಿ ನಾವು ಈ ಭಾಗದಲ್ಲಿ ಇದನ್ನ ಬಹಳ ಅತ್ಯುತ್ತಮವಾಗಿ ಮಾಡಿದ್ದೇವೆ ಅಂತ ಹೇಳಿ. ನನಗೆ ಇಲ್ಲಿ ಬಂದಾಗ ಬಹಳ ಆಶ್ಚರ್ಯ ಆಯ್ತು ಅಂತ ಹೇಳಿದ್ರೆ ಇದನ್ನೆಲ್ಲ ನಮ್ಗೇನಂತ ಹೇಳಿದ್ರೆ ಒಮ್ಮೆ ಮರುಕಳಿಸ್ತದೆ. ಬಹುಶಃ ನನ್ನ ಅಜ್ಜನ ಮನೆಗೆ ಹೋದ್ರೆ ಇವತ್ತು ಕೂಡ ನಮ್ಗೇನಂತಂದ್ರೆ ಎತ್ತಿನ ಕಟ್ಟುವಂತ ಏನೋ ನಮ್ಗೆ ಅದು ನುಗ ಇರುವಂತದ್ದು. ಮತ್ತೆ ಇವತ್ತು ಕೂಡ ಅಂತಂದ್ರೆ ನಮ್ಮಲ್ಲಿ ದೀಪಾವಳಿಗೆ ಏನಂತ ಹೇಳಿದ್ರೆ ನಮ್ಮ ಎತ್ತಿಗೆ ಏನಂತಂದ್ರೆ ಎತ್ತು ಕರುಗಳಿಗೆ ಏನಂತಂದ್ರೆ ನಾವೇನಂತಂದ್ರೆ ಬಣ್ಣ ಹಚ್ಚಿ ಅದಕ್ಕೆ ಕೈ ಹಚ್ಚು ಅಥವಾ ನಮ್ಮಲ್ಲಿ ಚಿಪ್ಪೆ ಗರಟೆ ಚಿಪ್ಪೆ ಇರ್ತದೆ ಅದಕ್ಕೆ ಕಲರ್ ತಗೊಂಡು ಏನಂತಂದ್ರೆ ಹಚ್ಕೊಂಡು ಆ ಆಕಳುಗಳಿಗೆಲ್ಲ ಒಂಥರ ಡಿಸೈನ್ ಮಾಡಿ ಏನಂತ ಹೇಳಿದ್ರೆ ಆವತ್ತಿನ ದಿನ ಏನಂತಂದ್ರೆ ವಿಶೇಷವಾಗಿ ಸಂಭ್ರಮಿಸುವಂತ ಕಾರ್ಯಗಳನ್ನ ನಾವು ದೀಪಾವಳಿ ಭಾಗದಲ್ಲಿ ನಾವು ಮಾಡ್ತೇವೆ.
ಹಾಗಾಗಿ ಇವತ್ತೇನಂತ ಹೇಳಿದ್ರೆ ಬಹುಶಃ ಈ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ನಾವಿವತ್ತೆ ಒಮ್ಮೆ ನಮ್ಮ ಕೃಷಿಯನ್ನೇನಂತ ಹೇಳಿದ್ರೆ ಈ ನಟ್ಟಿ ಸೀಸನ್ ಅಲ್ಲಿ ಇವತ್ತು ನಾವು ಬೆಳಗ್ಗೆ ನಮ್ಮ ಮಾತೆಯರು ಏನಂತ ಹೇಳಿದ್ರೆ ಕೃಷಿ ಭೂಮಿಯಲ್ಲಿ ನಾಟಿ ಮಾಡಿದಾಗ ಇವತ್ತು ನಾಟಿ ಮಾಡಿದ್ದಾರೆ. ಅದನ್ನೇನಂತ ಹೇಳಿದ್ರೆ ನಾಟಿ ಮಾಡಿ ಫಲ ಬಂದಾಗ ಏನಂತ ಹೇಳಿದ್ರೆ ನಮ್ಗೆ ಏನು ಭತ್ತ ಕುಟ್ಟಬೇಕು ಅಥವಾ ಭತ್ತವನ್ನ ನಾವು ಏನು ತಿನ್ಲಿಕ್ಕೆ ಅಕ್ಕಿಯಾಗಿ ಮಾಡಬೇಕು ಆ ವಿಧಾನವನ್ನು ಇವತ್ತು ನಮ್ಮ ಕಣ್ಣೆದ್ರಿಕೆ ತೋರಿಸಿದ್ದಾರೆ. ಅದು ಅಲ್ಲದೆ ಈ ಭಾಗದಲ್ಲಿ ಅಕ್ಕಿ ಮುಡಿ ಕಟ್ಟುವಂಥದ್ದು ಈ ಭಾಗದಲ್ಲಿ ಮಾತ್ರ ಕಾಣುತ್ತದೆ, ಬೇರೆ ಎಲ್ಲೂ ಕಾಣಲಿಕ್ಕೆ ನಮ್ಗೆ ಸಾಧ್ಯನೇ ಇಲ್ಲ. ಹಾಗಿರ್ಬೇಕಾದ್ರೆ ನಾನು ಬೆಳಿಗ್ಗೆ ಬಂದಾಗ ಅವ್ರಿಗೆ ಕೇಳಿದೆ ಏನಂತೆ ಇದೆಷ್ಟು ವರ್ಷ ಬರ್ತದೆ ಕೇಳಿದ್ರು. ಅವ್ರು ಹೇಳಿದ್ರು ಒಂದು 15 ವರ್ಷದವರೆಗೂ ಕೂಡ ಇರ್ತದೆ ಅಂತ ಹೇಳಿದ್ರು. ನಮ್ಗೆ ಆಶ್ಚರ್ಯ ಆಯ್ತು. ಯಾಕಂತ ಹೇಳಿದ್ರೆ ಇವತ್ತೊಂದು ಡಬ್ಬದಲ್ಲಿ ಅಕ್ಕಿ ಇಟ್ಟರೆ ಒಂದು ವಾರಕ್ಕೆ ಅಥವಾ ಒಂದು ತಿಂಗಳಾಗುವಾಗ ಅದರ ರುಚಿಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಥವಾ ಅದನ್ನ ಅಕ್ಕಿ ಹಾಳಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಹುಶಃ ಅದ್ಭುತವಾದಂತಹ ಕಲೆ, ಅದ್ಭುತವಾದಂತಹ ಶಕ್ತಿ ಏನಂತ ಹೇಳಿದ್ರೆ ಈ ಭಾಗದ ಜನರಿಗೆ ಆ ದೇವರು ಕೊಟ್ಟಿದ್ದಾನೆ. ಮತ್ತೆ ಅಂತಂದ್ರೆ ಆ ಕಲೆಯನ್ನು ಉಳಿಸುವಂಥದ್ದು ಕೂಡ ದೇವರು ನಮಗೆಲ್ಲ ಕೊಟ್ಟಿದ್ದಾನೆ. ಹಾಗಾಗಿ ಬಹುಶಃ ನಾವು ಏನಂತಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಪೀಳಿಗೆಗೆ ಅಂದ್ರೆ ನಮ್ಮ ಮಕ್ಕಳಿಗೆ ಏನಂತ ಹೇಳಿದ್ರೆ ಈ ಭಾಗದ ವಿಷಯಗಳನ್ನ ಅಥವಾ ಈ ಭಾಗದ ಏನಂತ ಹೇಳಿದ್ರೆ ಈ ವಸ್ತುಗಳನ್ನ ಪರಿಚಯ ಮಾಡೋದ್ರ ಮೂಲಕ ಅವರಿಗೊಂದು ಪ್ರೇರಣೆಯನ್ನು ಕೊಡುವಂತ ಕೆಲಸವನ್ನ ನಾವು ಈ ಸಂದರ್ಭದಲ್ಲಿ ಮಾಡ್ಬೇಕಂತ ಹೇಳ್ತಾ, ಆಧುನಿಕ ಯುಗದಲ್ಲಿ ನಾವೇನಂತ ಹೇಳಿದ್ರೆ ಹೆಚ್ಚು ಸಿರಿಧಾನ್ಯಗಳ ಬಳಕೆ ಮಾಡುವಂಥದ್ದು, ಸಿರಿಧಾನ್ಯಗಳನ್ನ ನಾವು ಏನಂತಂದ್ರೆ ಊಟ ಮಾಡುವಂಥದ್ದು ಅದನ್ನ ಬೆಳೆಯುವಂತ ಕೆಲಸವನ್ನ ನಾವಿವತ್ತು ಮಾಡ್ಬೇಕು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಇವತ್ತು ವಯಸ್ಸಾದವರಿಗೆ ನಮ್ಮ ಎಲ್ಲರ ಮನೆಯಲ್ಲಿ ಇವತ್ತಿದೆ. ಏನಂತ ವಯಸ್ಸಾದ ಮನೆಯಲ್ಲಿ ಯಾರಾದ್ರು ನಿಮ್ಮ ಪ್ರತಿಯೊಬ್ಬರ ಮನೆಯಲ್ಲಿ ಹೋದ್ರೆ ನಮ್ಗೆ ಯಾರೋ ತಾಯಿಗೂ ಅಥವಾ ಅಪ್ಪನಿಗೂ ಅಜ್ಜನಿಗೂ ಅಥವಾ BP ಇದೆ, ಶುಗರ್ ಇದೆ, ಇಷ್ಟಿಷ್ಟು ಮಾತ್ರೆಗಳು ತಿನ್ಬೇಕು. ಬಹುಶಃ ಅದೇ ನಮ್ಮ ಅಜ್ಜಿ ಕಾಲಕ್ಕೆ ಹೋದ್ರೆ ಅಂತೇಳಿ ಅವ್ರು ಮಾತ್ರೆಗಳೇ ತಿನ್ನೋದಿಲ್ಲ. ಬಹುಶಃ ನಮ್ಮ ಅಜ್ಜಿಗೆ ಇವತ್ತು ಕೇಳಿದ್ರೆ, ತಾಯಿ ಕೇಳಿದ್ರೆ ಏನಂತ ಹೇಳಿದ್ರೆ ಬಹುಶಃ ಯಾವುದೇ ಮಾತ್ರೆ ಇಲ್ಲದೆ ನಾವು ಅದು ಬದುಕ್ತಾರೆ. ಯಾಕಂತಂದ್ರೆ ನಾವು ತಿನ್ನುವಂತ ಆಹಾರ ಪದ್ಧತಿಯನ್ನು ನಾವು ಉಳಿಸ್ಲಿಕ್ಕೆ ಹೋಗ್ತಲ್ಲ. ಹಾಗಾಗಿ ಇವತ್ತು ತಾವೆಲ್ಲ ಕೃಷಿಕರಿದ್ದೀರಿ, ಆ ಆಹಾರ ಪದ್ಧತಿಯನ್ನ ಅದನ್ನು ಕೂಡ ಮುಖ್ಯವಾಗಿ ಭತ್ತವನ್ನ, ಯಾಕಂತಂದ್ರೆ ವೈವಿಧ್ಯಮಯವಾದ ಸ್ಥಳದಲ್ಲಿ ಏನಂತ ಹೇಳಿದ್ರೆ ಒಂದಿಷ್ಟು ವೈವಿಧ್ಯಮಯವಾದ ಆಹಾರ ಪದ್ಧತಿಗಳಿದ್ದಾವೆ. ಹಾಗಾಗಿ ಏನಂತ ಹೇಳಿದ್ರೆ ಒಂದು ನನಗೆ ಏನು ಒಂದು ಸಣ್ಣ ಮಾತು ನೆನಪು ಬರ್ತದೆ. ಏನಂತ ಹೇಳಿದ್ರೆ ನಮ್ಮ ಅಜ್ಜಿ ಮಾಡುತ್ತಾಳೆ ಇದ್ದಳು, ಅಜ್ಜಿಯ ಕಾಲ ಹೇಗಿತ್ತು, ಅಪ್ಪನ ಕಾಲ ಹೇಗಿತ್ತು ಅಥವಾ ನಮ್ಮ ಕಾಲ ಹೇಗಿತ್ತು ಅಂತ ಅದಕ್ಕೊಂದು ಸಣ್ಣ ಒಂದು ವಾಕ್ಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಅಜ್ಜಿ ಮಾಡುತ್ತಾಳೆ ಇದ್ದಳು ರಾಗಿಯ ಮುದ್ದೆಯ ಗುಂಡು, ಅಂದ್ರೆ ರಾಗಿ ಮುದ್ದೆ ಅಂತ ಹೇಳಿದ್ರೆ ಅದು ಗುಂಡು ತರ ಇರ್ತದೆ. ಬಹುಶಃ ನಾವು ಹಾಸನ ಭಾಗದಲ್ಲಿ ಹೋದ್ರೆ ರಾಗಿ ಮುದ್ದೆ ನಾವು ನೋಡ್ತೇವೆ, ಹೌದಾ? ನಮ್ಮ ಅಜ್ಜಿ ಮಾಡುತ್ತಳಿದ್ದಳು ರಾಗಿಯ ಮುದ್ದೆಯ ಗುಂಡು, ಇದನ್ನುಂಡು ನಮ್ಮ ಅಜ್ಜನಾಗಿದ್ದ ಕಬ್ಬಿಣದ ಗುಂಡು. ನೋಡಿ, ಅಜ್ಜ ಆಗಿದ್ದ ಕೇಳಿದ್ರೆ ಕಬ್ಬಿಣದ ಗುಂಡು ತರ ಇದ್ದ. ಹಾಗೆ ನಮ್ಮ ಅಜ್ಜಿ ಮಾಡುತ್ತಳಿದ್ದಳು ರಾಗಿಯ ಮುದ್ದೆಯ ಗುಂಡು, ಇದನ್ನುಂಡು ನಮ್ಮ ಅಜ್ಜನಾಗಿದ್ದ ಕಬ್ಬಿಣದ ಗುಂಡು. ನಮ್ಮವ್ವ ಮಾಡುತ್ತಳಿದ್ದಳು, ತಳಿ ಬದಲಾವಣೆ ಆಯಿತು, ಒಂದು ಸಿಸ್ಟಮ್ ಕೆಳಗೆ ಬಂತು, ಅಪ್ಪನ ಕಾಲ ಬಂತು. ನಮ್ಮವ್ವ ಮಾಡುತ್ತಳಿದ್ದಳು ಬಿಸಿ ಬಿಳಿ ಜೋಳದ ರೊಟ್ಟಿ, ನಮ್ಮವ್ವ ಮಾಡುತ್ತಳಿದ್ದಳು ಬಿಸಿ ಬಿಳಿ ಜೋಳದ ರೊಟ್ಟಿ, ಇದನ್ನುಂಡು ನಮ್ಮಪ್ಪನಾಗಿದ್ದ ಜಗದ ಜಟ್ಟಿ. ನೋಡಿ, ಅಪ್ಪನ ಕಾಲ ಇತ್ತು, ಒಂದು ಕಾಲ ಇತ್ತು ಅಂತಂದ್ರೆ ಜಟ್ಟಿ ಅಥವಾ ಕುಸ್ತಿಗಳೆಲ್ಲ ಇತ್ತು, ಹೌದಾ? ಈಗ ಇದೆ ಏನ್ ಹೇಳಿ, ನನ್ನ ಆಕೆಯು ಮಾಡುತ್ತಿದ್ದಾಳೆ, ನನ್ನ ಆಕೆಯು ಮಾಡುತ್ತಿದ್ದಾಳೆ ಮನೆಯಲ್ಲಿ ಇಡ್ಲಿ ಸಾಂಬಾರ್ ವಡ. ಹೆಂಡತಿ ಏನ್ ಮಾಡ್ತಾಳೆ ಮನೆಯಲ್ಲಿ ಅಂದ್ರೆ ಇಡ್ಲಿ ಸಾಂಬಾರ್ ವಡ ಮಾಡ್ತಾಳೆ. ಬಹುಶಃ ನನ್ನ ಆಕೆಯು ಮಾಡುತ್ತಿದ್ದಾಳೆ ಮನೆಯಲ್ಲಿ ದಿನಾಲು ಇಡ್ಲಿ ಸಾಂಬಾರ್ ವಡ, ಇದನ್ನುಂಡು ನಾನಾಗಿದ್ದೇನೆ ಖಾಲಿ ಪ್ಲಾಸ್ಟಿಕ್ ಕೂಡ ಅಂತ. ಬಹುಶಃ ಇವತ್ತು ನಾವು ಖಾಲಿ ಪ್ಲಾಸ್ಟಿಕ್ ಕೂಡ, ಯಾಕಂತ ಹೇಳಿದ್ರೆ ಇವತ್ತೇ ನನಗೇನಾದ್ರೂ ಒಂದು ಸ್ವಲ್ಪ ಜ್ವರ ಬಂತು ಮತ್ತೊಂದು ಅಂತ ಹೇಳಿದ್ರೆ ನಾನು ಆಸ್ಪತ್ರೆಗೆ ಹೋಗ್ತೇನೆ, ನನಗೆ ಅವನು ಹೇಳ್ತಾನೆ ಬ್ಲಡ್ ಚೆಕ್ ಮಾಡ್ಬೇಕಂತ ಹೇಳ್ತಾರೆ, ಇನ್ನೊಂದು ಮಾಡ್ಬೇಕಂತ ಹೇಳ್ತಾನೆ. ಅವಾಗ ಹೇಳ್ತಾನೆ ನಿಮಗೆ BP ಇದೆ, ಶುಗರ್ ಇದೆ, ಮತ್ತೊಂದಿದೆ ಅಂತ ಶುರು ಆಗ್ತದೆ. ಯಾಕಂತಂದ್ರೆ ನಮ್ಮ ಆಹಾರ ಪದ್ಧತಿಯನ್ನು ನಾವು ಬದಲಾವಣೆ ಮಾಡಿದ್ದೇವೆ. ಇವತ್ತೇ ಭತ್ತ ನಮಗೆಲ್ಲ ತಿನ್ಲಿಕ್ಕೆ ಅನ್ನ ಕೊಡುವಂತಹ ಭತ್ತ ಏನಂತ ಹೇಳಿದ್ರೆ ಇವತ್ತು ನಾವು ಬೆಳೆಸುವಂತ ಕೆಲಸವನ್ನು ಮಾಡಬೇಕು, ಉಳಿಸುವಂತ ಕೆಲಸವನ್ನ ನಾವು ಇವತ್ತು ಮಾಡಬೇಕಾಗಿದೆ. ವಿಶೇಷವಾಗಿ ಕ್ಷೇತ್ರದ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ನಮ್ಮ ಮಾರ್ಗದರ್ಶಕರು. ಹಾಗೇನಂತಂದ್ರೆ ಇವತ್ತೇನಂತಂದ್ರೆ ಇಡೀ ರಾಜ್ಯದಲ್ಲಿ ನಮ್ಮ ಏನು ಕೃಷಿ ಯಂತ್ರಶ್ರೀ ಕಾರ್ಯಕ್ರಮದ ಮೂಲಕ ಏನಂತ ಹೇಳಿದ್ರೆ ಇವತ್ತು ಭತ್ತದ ಕೃಷಿ ವಿಶೇಷವಾದಂತಹ ಆದ್ಯತೆಗಳನ್ನು ಕೊಡ್ತಿದ್ದಾರೆ. ನೋಡಿ, ಯಂತ್ರಶ್ರೀಯಲ್ಲಿ ಇದೆ ನಮ್ದೇನಂತ ಭತ್ತದ ಕೃಷಿಗೆ ವಿಶೇಷವಾದಂತಹ ಆದ್ಯತೆಯನ್ನು ಕೊಟ್ಟು ಇವತ್ತೇ ಕೃಷಿಯಲ್ಲಿ ನಮ್ಗೆ ಕೂಲಿ ಆಳುಗಳು ಸಿಗ್ತಾ ಇಲ್ಲ ಅಥವಾ ಏನಂತ ಹೇಳಿದ್ರೆ ನಮ್ಗೆ ಇವತ್ತೇನಂತಂದ್ರೆ ಒಂದು ಕೃಷಿ ಮಾಡ್ಬೇಕು, ನನ್ನ ಹತ್ರ ಜಮೀನು ಅಂತ ಹೇಳಿದ್ರು ಕೂಡ ನಾನು ಕೆಲಸ ಮಾಡ್ಲಿಕ್ಕೆ 10 ಸಲ ಕರಿಬೇಕು, 10 ಸಲ ಹೋಗರಿಬೇಕು. ಆಗಿರ್ಬೇಕಾದ್ರೆ ಈ ಒಂದು ಉದ್ದೇಶದಿಂದ ಏನಂತಂದ್ರೆ ಕೃಷಿ ಯಂತ್ರಧಾರಿ ಕಾರ್ಯಕ್ರಮವನ್ನ ಪರಮ ಪೂಜ್ಯ 2014ರಿಂದ ಪ್ರಾರಂಭ ಮಾಡಿ ಏನಂತ ಹೇಳಿದ್ರೆ ಇವತ್ತವರೆಗೂ ಕೂಡ ಅದನ್ನ ಸುಲಲಿತವಾಗಿ ನಡೆಸಿಕೊಂಡು ರೈತರಿಗೆ ಒಂದೇ ಸೂರಿನ ಅಡಿಯಲ್ಲಿ ಒಂದಿಷ್ಟು ಸೇವೆಗಳನ್ನ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಇದರ ಸದುಪಯೋಗ ಕೂಡ ಈ ಭಾಗದ ಜನರನ್ನು ಪಡ್ಕೊಂಡಿದ್ದಾರೆ. ಬಹುಶಃ ನಾನು ಇವರು ಸರ್ ಹೇಳಿದಾಗೆ ನಮ್ಮ ಧರ್ಮಸ್ಥಳದಲ್ಲಿ ಮೀಟಿಂಗ್ ಆಗ್ತದೆ, ಪೂಜ್ಯರದ್ದು ನಮ್ಮ ಏನಂತಂದ್ರೆ ನಮ್ಮ ಟ್ರಸ್ಟ್ ಮೀಟಿಂಗ್ ಆದಾಗ ನಮ್ಮಲ್ಲಿ ನಮ್ಮ ಬೇರೆ ಬೇರೆ ಅಧಿಕಾರಿ ವರ್ಗದವರಲ್ಲಿ ಕುತ್ಕೊಂಡಿರ್ತಾರೆ. ಅಲ್ಲೊಂದು ವಿಷಯ ಬರ್ತದೆ ಏನಂತ ಹೇಳಿದ್ರೆ ಸರ್ ಹೇಳಿದಾಗೆ
ನಮಗೆ ಸಸಿ ಮಡಿ ತಯಾರು ಮಾಡಿಕೊಡುವಂತ ಅತಿ ಹೆಚ್ಚು ತಯಾರು ಮಾಡಿ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಭತ್ತದ ಕೃಷಿ ಉತ್ತೇಜನ ಕೊಡುವಂಥದ್ದು ಅಂತ ಹೇಳಿದ್ರೆ ನಮ್ಗೆ ಈ ಎಬ್ರಿ ಭಾಗನೇ ನಮಗೆ ಮುಖ್ಯವಾಗಿ ಬರುವಂಥದ್ದು. ಹಾಗಾಗಿ ಈ ಭಾಗದ ಜನರಿಗೆ ನಾವು ಏನಂತಂದ್ರೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಭಾಗದಲ್ಲಿ ಸಸಿ ಮಡಿ ಮಾಡಿಕೊಟ್ಟು ಯಂತ್ರಶ್ರೀ ಕಾರ್ಯಕ್ರಮ ಉತ್ತೇಜನ ಕೊಟ್ಟಂತ ಅವರು ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇವತ್ತೇ ಮಾತೇರಿದ್ದಾರೆ. ನೀವೆಲ್ಲರೂ ಇದ್ರಿ. ಈ ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಆಗಲಿ ಅಂತ ಹೇಳ್ತಾ ಸಮಯದ ಅಭಾವ ಇರೋದ್ರಿಂದ ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಶುಭ ಹಾರೈಕೆ ಮಾಡಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮಾಡಬೇಕು, ತುಂಬಾ ಸಂತೋಷ ಆಗುತ್ತೆ. ವಿಶಿಷ್ಟವಾದ ಕಾರ್ಯಕ್ರಮ. ನಾನು ಕರಾವಳಿ ಭಾಗದವನು, ನನಗೆ ಇದೆಲ್ಲವೂ ಹೊಸದು. ಎಲ್ಲಿ ನೋಡ್ತಿರುವ ಎಲ್ಲಾ ಐಟಮ್ಗಳೇ ನನಗೆ ಹೊಸದಾಗಿದೆ. ಹಾಗೆ ತಿಂಡಿ ತಿನಿಸುಗಳು ನಮ್ಗೆ ಗೊತ್ತಿದ್ದು ಬರೀ ದೋಸೆ ಮತ್ತು ಇಡ್ಲಿ ಮಾತ್ರ. ಬಟ್ ಇಲ್ಲಿ ನೋಡಿದಾಗ ತುಂಬಾ ವಿಧದ ತಿಂಡಿಗಳನ್ನು ನೋಡ್ತಾ ಇದ್ದೇವೆ. ಈಗೆಲ್ಲರೂ ಹೇಳಿದಾಗೆ ರೈತರು ನಮ್ಮ ದೇಶದ ಬೆನ್ನೆಲುಬು. ಅವರನ್ನ ನಾವಿಲ್ಲಿ ಕರೆಸಿ ಗುರುತಿಸುವುದು ಮತ್ತು ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡುವುದು, ಅವರಿಗೆ ಒಂದು ಪ್ರೇರಣೆ ಆಗ್ತದೆ. ಇಂತಹ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಆಗ್ತಾ ಇದೆ. ಇನ್ನು ಮುಂದಕ್ಕೂ ಇಂಥ ಕಾರ್ಯಕ್ರಮಗಳು ಅವರು ನಡೆಸ್ಕೊಂಡು ಬರಲಿ ಅಂತ ಹೇಳ್ತಾ ನನ್ನ ಹೇಳೋ ಮಾತು. ಅಭಿನಂದನೆಗಳು ಸರ್. ಕಾರ್ಯಕ್ರಮ ಸ್ಮರಿಸುತ್ತಾ ಹಾಗೆ ಪೂಜ್ಯ ಶ್ರಮನ ಆಶೀರ್ವಾದವನ್ನು ಬಿಡುತ್ತಾ ಇವತ್ತು ಯಂತ್ರಶ್ರೀ ದಾನ ಕಾರ್ಯಕ್ರಮ ಇವತ್ತು ಮಾಡ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ನಮ್ಮ ಇವತ್ತಿನ ಸಲಹೆದಾರರಾದಂತಹ ಯೋಗೀಶ್ ಅವರೇ ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಅತಿಥಿ ಅಭ್ಯರ್ಥಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ಪದಾಧಿಕಾರಿಗಳೇ ಹಾಗೂ ಆಗಮಿಸಿದಂತ ಎಲ್ಲ ಒಕ್ಕೂಟದ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ರೈತ ಬಾಂಧವರಿಗೆ ಇವತ್ತು ನಾವು ಭಾರತ ಕೃಷಿ ಪ್ರಧಾನ ರಾಷ್ಟ್ರ ಅಂತ ಹೇಳ್ತೇವೆ. ರೈತ ಭಾರತದ ಬೆನ್ನೆಲುಬು ಈ ರೀತಿ ಎಲ್ಲ ನಾವು ಹೇಳ್ತೇವೆ. ಆದ್ರೆ ಇವತ್ತು ನಮಗೆ ರೈತರಿಗೆ ಬೆನ್ನೆಲುಬಾಗಿ ನಿಂತವರು ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹೇಳಿಕೆ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ. ಯಾಕೆಂದ್ರೆ ನಾವು ನೋಡ್ತಾ ಇದ್ದೇವೆ ಕೃಷಿ ಒಂದು ಹಂತದಲ್ಲಿ ನಶಿಸಿ ಹೋಗುವ ಸಂದರ್ಭದಲ್ಲಿ ನಮಗೆ ಅದು ಲಾಭದಾಯಕವಲ್ಲ ಅನ್ನುವ ಸಂದರ್ಭದಲ್ಲಿ ಎಲ್ಲ ರೈತರು ಕೃಷಿಕರು ನಾವೆಲ್ಲ ದೂರದ ಊರಿಗೆ ಬೇರೆ ಉದ್ಯೋಗಕ್ಕೆ ಹೋಗ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಂತು. ಈ ಯೋಜನೆ ಬಂದ ನಂತರ ಇವತ್ತು ನಾವು ಎಲ್ಲ ಹಳ್ಳಿಗಳಲ್ಲಿ ಕೃಷಿಯನ್ನ ಮತ್ತೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಗೆಲ್ಲ ಇದು ಗೊತ್ತಾದದ್ದು ನಾವು ಕೊರೋನಾ ಬಂದ ಸಂದರ್ಭದಲ್ಲಿ ಎಲ್ಲ ನೆನಪಾಯಿತು ನಮ್ಗೆ. ಕಳೆದ 4 ವರ್ಷ ಹಿಂದೆ ನಾವು 2019ರಲ್ಲಿ ಕೊರೋನಾ ಬಂದಾಗ ಎಲ್ಲ ಹೊರಗಿನ ಉದ್ಯೋಗದ ನಿಮಿತ್ತ ಹೋದವರೆಲ್ಲ ಊರಿಗೆ ಬಂದರು. ಆ ಸಂದರ್ಭದಲ್ಲಿ ನಮಗೆ ಊರಿನಲ್ಲಿ ಎಲ್ಲ ಜನ ಕೃಷಿಯ ಎಷ್ಟು ಅಗತ್ಯತೆ ಇದೆ, ನಮಗೆ ಒಂದೊಂದು ಊಟ ಮಾಡೋದು ಕೂಡ ಆ ಸಂದರ್ಭದಲ್ಲಿ ಬಹಳ ಕಷ್ಟ ಆಯಿತು. ಅಲ್ಲಲ್ಲಿ ಎಲ್ಲ ಮಹಿಳೆಯರೆಲ್ಲ ಕಿಟ್ಟನ್ನ ವಿತರಣೆ ಮಾಡ್ತಿದ್ರು, ಅಂದ್ರೆ ಅಷ್ಟು ಕಷ್ಟಕರ ಪರಿಸ್ಥಿತಿ ಇತ್ತು. ಆ ಸಂದರ್ಭದಲ್ಲಿ ಎಲ್ಲ ರೈತರಿಗೆ ಗೊತ್ತಾಯಿತು ನಾವು ನಮ್ಮಲ್ಲಿರುವ ಮನೆಯಲ್ಲಿ ಖಂಡಿತವಾಗಿ ಕೃಷಿಯನ್ನ ಮಾಡಬೇಕು ಅಥವಾ ತೋಟವನ್ನ ಮಾಡಬೇಕು. ಆಗ ನಾವು ಕೃಷಿಯಲ್ಲಿ ಕೂಡ ಸ್ವಲ್ಪ ಲಾಭದಾಯಕವಾಗಿ ಮಾಡಿದ್ರೆ ನಮ್ಗೆ ನಮ್ಮ ಮನೆಯಲ್ಲಿ ಬೇಕಾದಷ್ಟು ಊಟದ ವ್ಯವಸ್ಥೆ ಇರ್ಬೋದು, ನಮ್ಗೆ ಖಂಡಿತವಾಗಿ ಮಾಡಬಹುದು ಅನ್ನುವ ಒಂದು ನೆನಪು ಆ ಸಂದರ್ಭದಲ್ಲಿ ಬಂತು. ಆದ್ರೆ ನಾವು ಇವತ್ತು ಎಲ್ಲ ಹೇಳಿದ್ರೆ ಕೃಷಿ ಇವತ್ತಿನ ಪದ್ಧತಿಯಲ್ಲಿ ನಾವು ಮುಂಚಿನ ಪದ್ಧತಿಯಲ್ಲಿ ಮಾಡಿದ್ರೆ ಖಂಡಿತವಾಗಿ ಲಾಭದಾಯಕವಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಇವತ್ತು ಯಂತ್ರವನ್ನ ನಾವು ಉಪಯೋಗ ಮಾಡ್ತಾ ಇದ್ದೇವೆ. ಯಂತ್ರದಲ್ಲಿ ಖಂಡಿತವಾಗಿ ಲಾಭದಾಯಕವಾಗಿ ಅಲ್ಲದಿದ್ರು ಒಂದು ಲಾಸ್ ಅಂತೂ ಖಂಡಿತವಾಗಿ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ನಾವೆಲ್ಲ ಈಗ ಕೃಷಿ ಮಾಡ್ತಾ ಇದ್ದೇವೆ. ಈಗ ನಮ್ಗೆ ಗೊತ್ತುಂಟು ಕೃಷಿ ಪದ್ಧತಿಯಲ್ಲಿ ಕೂಡ ಇಲ್ಲಿ ಯಂತ್ರಿಸಿ ಮಿಷನ್ ನಾಟಿ ಇದು ನೇಜ ಹಾಕುವ ಇದಿರ್ಬೋದು. ಇವಾಗ ತುಂಬಾ ಜನ ಇಲ್ಲಿ ನಮ್ಮ ಎಬ್ರಿ ವಲಯದಲ್ಲಿ ಕೂಡ ನೇಜಿಯನ್ನ ಮಾಡಿ ಅದನ್ನು ರೈತರಿಗೆ ಮಾರಾಟ ಮಾಡಿ ನಾಟಿ ಮಾಡುವ ಪದ್ಧತಿ. ಇವತ್ತು ನಾಟಿ ಮಾಡ್ಲಿಕ್ಕೂ ಕೂಡ ಮಿಷನರಿ ಬಂದಿದೆ, ಅದಕ್ಕೂ ಮಿಷನರಿ ಸಿಗ್ತದೆ. ನಾಟಿ ಕಟಾವು ಮಾಡ್ಲಿಕ್ಕೂ ಕೂಡ ಭತ್ತ ಕಟಾವು ಮಾಡ್ಲಿಕ್ಕೆ ಮಿಷನ್ ಇದೆ. ಆ ನಂತರ ಅದನ್ನ ಬೈಹುಲ್ಲು ಅದನ್ನು ಕಟ್ಟಲಿಕ್ಕೂ ಕೂಡ ಮಿಷನ್ ಬಂದಿದೆ. ಹಾಗಾಗಿ ಎಲ್ಲ ಮಿಷನರಿ ಮುಖಾಂತರ ಆಗ್ತಾ ಇದೆ, ನಮ್ಗೆ ಅಷ್ಟು ಕಷ್ಟ ಇಲ್ಲ. ಎಲ್ಲ ರೈತರು ಕೂಡ ಈಗ ಮತ್ತೆ ಕೃಷಿಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಡಿಕೆ ಕೂಡ ವಾಣಿಜ್ಯ ಬೆಲೆ, ಈ ಅಡಿಕೆಯಲ್ಲಿ ಕೂಡ ಲಾಭದಾಯಕವಾಗಿ ಯಾರ ಹಂಗಿಲ್ಲದೆ ಕೂಡ ಒಂದು ಬಹಳ ಖುಷಿ ಅಂದ್ರೆ ರೈತರಿಗೆ ಯಾರ ಹಂಗಿಲ್ಲ, ನಾವು ಬಹಳ ಖುಷಿಯಿಂದ ಮತ್ತು ಒಂದು ನೆಮ್ಮದಿಯಿಂದ ಹಂಗಿಲ್ಲದ ಜೀವನ ಮಾಡ್ಲಿಕ್ಕೆ ಕೂಡ ನಮ್ಗೆ ಈ ಕೃಷಿಯ ಮುಖಾಂತರ ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸುತ್ತೇನೆ. ಆದ್ರೆ
ಇವತ್ತಿನ ಆರೋಗ್ಯ ದೃಷ್ಟಿ ಬಗ್ಗೆ ಸರ್ ತುಂಬಾ ಹೇಳಿದ್ರು. ಇವತ್ತು ಮುಂಚಿನ ಪದ್ಧತಿ ಏನಿತ್ತು ಆ ಸಂದರ್ಭದಲ್ಲಿ ಆರೋಗ್ಯ ಬಹಳ ಒಳ್ಳೆಯದಾಗಿತ್ತು. ಯಾಕೆಂದ್ರೆ ಇವತ್ತು ನಾವು ನೋಡ್ತೇವೆ ಭತ್ತ ಕುಟ್ಟುವ ಸಂದರ್ಭದಲ್ಲಿ ಇರ್ಬೋದು, ನಾವು ಕೈಗಾರಿಗೆಲ್ಲ ಕೆಲಸವನ್ನ ಕೊಡ್ತಿದ್ದಾರೆ. ಈಗ ಅವರು ಕೃಷಿ ನಾವು ಉಳುಮೆ ಮಾಡುವಾಗ ಹೇಗೆ ಮಾಡ್ಬೇಕಂತ ಉಳುಮೆ ಮಾಡುವಾಗ ಸ್ವರ, ನಮ್ಮ ಸ್ವರಕ್ಕೂ ಕೆಲಸ, ಕೈಗಾರಿಗೂ ಕೆಲಸ, ಈ ರೀತಿ ನಮ್ಗೆ ಆರೋಗ್ಯ ಬಹಳ ಒಳ್ಳೆಯದ ರೀತಿಯಲ್ಲಿತ್ತು. ಆದ್ರೆ ಇವತ್ತು ನಾವೆಲ್ಲ ಇದನ್ನು ಬಿಟ್ಟು ನಮ್ಮ ಮಕ್ಕಳಿಗೆ ಕೂಡ ನಾವು ಗೊತ್ತಿರ್ಬೋದು, ಈ ಆಹಾರ ತಿನಿಸುಗಳೆಲ್ಲ ಮುಂಚಿನ ಏನು ಆಹಾರ ತಿನಿಸು ಇತ್ತು ಅದನ್ನು ಈಗ ನೆನಪು ಮಾಡಲಿಕ್ಕೆ ಮಾತ್ರ ಇವತ್ತು ಆಟಿಡೋದಿಕ್ಕೆ ಕೈ ಎಲ್ಲ ಕೆಲಸ ಮಾಡಿ ನೆನಪು ಮಾಡ್ತಿದ್ದೇವೆ. ಮುಂಚಿನ ದಿನ ಅಂದ್ರೆ ಒಂದೇ ದಿವಸ ಮಾತ್ರ ಕೆಸರು ದಿನ ಅಂತ ಗಮ್ಮತ್ತಿಗೆ ಮಾಡ್ತಾ ಇದ್ದೇವೆ. ಆದ್ರೆ ಅದು ಹಾಗಾಗಬಾರ್ದು. ಆ ಕೃಷಿಗೆ ಕೂಡ ಉತ್ತೇಜನ ಕೊಡುವ ರೀತಿಯಲ್ಲಿ ಇರಬೇಕು. ಅದು ನಿರಂತರವಾಗಿ ಮುಂಚಿನ ರೈತರೇನಂದ್ರೆ ನಿರಂತರವಾಗಿ ಕೆಸರಲ್ಲೇ ಇದ್ರು, ಹಾಗಾಗಿ ಅವರಿಗೆ ಯಾವುದು ಕಾಯಿಲೆ ಯಾವುದು ಇರಲಿಲ್ಲ. BP, ಶುಗರ್ ಅದೆಲ್ಲವೂ ಇರಲೇ ಇಲ್ಲ. ಆದ್ರೆ ಇವತ್ತಿನ ಮಕ್ಕಳಿಗೆ ನಾವು ನೋಡ್ತಾ ಇದ್ದೇವೆ, ಬೆಳಿಗ್ಗೆ 7 ಗಂಟೆಗೆ ಬಸ್ ಬರ್ತದೆ, ಅಲ್ಲಿಂದ ಹೊರಟ್ರೆ ಸಂಜೆ 6 ಗಂಟೆಗೆ ಮನೆಗೆ ಬಿಡ್ತಾರೆ. ಮತ್ತೆ ಪುನಃ ಅವರ ಓಟದ ಇದೆ ಎಜುಕೇಶನ್ ಬಗ್ಗೆ ನಿರಂತರವಾಗಿ ಬಿಟ್ಟರೆ ನಮ್ಮ ಈ ಕೃಷಿಯ ಬಗ್ಗೆ ಆಗಲಿ ಅಥವಾ ನಮ್ಮ ಸಂತತಿಯ ಬಗ್ಗೆ ಆಗಲಿ ಯಾವುದೂ ಕೂಡ ಅನುಭವ ಇಲ್ಲದಂತಾಗಿದೆ. ಹಾಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಖಂಡಿತವಾಗಿ ಮಕ್ಕಳಿಗೆ ಕೂಡ ಅರಿವು ಮಾಡಬೇಕಂತೆ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಅವರಿಗೆ ಕೃಷಿಯ ಬಗ್ಗೆ ಅರಿವು ಮಾಡುವಂತ ಕೆಲಸವನ್ನ ಮಾಡಬೇಕಾಗಿದೆ. ಇವತ್ತು ಹಿಂದಿನ ಕಾಲದ ಎಲ್ಲ ಸಲಕರಣೆಗಳನ್ನು ಕೂಡ ಉಳಿಸಲು ಬಹಳ ಒಳ್ಳೆಯದಾಗಿತ್ತು. ಕಳೆದ ಬಾರಿ ಶಿವಪ್ರದಾನಿ ಮಾಡಿದ್ರು. ಇವತ್ತು ಇಲ್ಲಿ ಎಲ್ಲ ಸಲಕರಣೆಗಳನ್ನು ನಮಗೆ ಮತ್ತೆ ಕೂಡ ನೆನಪು ಮಾಡುವಂತ ಕೆಲವೆಲ್ಲ ವಸ್ತುಗಳನ್ನೆಲ್ಲ ಇಲ್ಲಿ ತಂದು ಜೋಡಣೆ ಮಾಡಿದ್ದಾರೆ. ಅದರ ಒಟ್ಟಿಗೆ ಕೂಡ ಹಾಗೆ ಈಗ ಎಲ್ಲ ಮಕ್ಕಳಿಗೆ ನೋಡಿದ್ರೆ ಪಿಜ್ಜಾ, ಬರ್ಗರ್ ಈ ರೀತಿಯ ಕೆಲವು ಮಕ್ಕಳಿಗೆ ಸರ್ಕಾರ ಹೇಳ್ತದೆ ನಾವು ಬಂದ್ ಮಾಡ್ತೇವೆ. ಆದ್ರೂ ಕೂಡ ಸರ್ಕಾರ ಅಷ್ಟು ಸುಲಭದಲ್ಲಿ ಯಾವುದೇ ಈಗ ಪ್ಲಾಸ್ಟಿಕ್ ನಿಷೇಧ ಹೇಳ್ಬೋದು, ಯಾವುದು ಕೂಡ ಅಷ್ಟು ಸುಲಭದಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಅದನ್ನು ಜನರೇ ಅದನ್ನು ಸ್ವಲ್ಪ ಕಮ್ಮಿ ಮಾಡಿ ಇವತ್ತಿನ ಈ ರೀತಿಯ ತಿನಿಸುಗಳನ್ನು ಸ್ವಲ್ಪ ಪ್ರಾರಂಭ ಮಾಡಿದ್ರೆ ಇವತ್ತು ಮಕ್ಕಳಿಗೆ ಕೂಡ ನಾವು ಬರ್ಗರ್, ಪಿಜ್ಜಾ ಇಂಥದನ್ನೆಲ್ಲ ಸ್ವಲ್ಪ ದೂರ ಮಾಡಿ ನಮ್ಮ ಟಿಫಿನ್ಗೆಲ್ಲ ಇತ್ಯಾದಿ ಫುಡ್ಗಳನ್ನು ಕೊಟ್ಟರೆ ಖಂಡಿತವಾಗಿ ಅದನ್ನು ಕಮ್ಮಿ ಮಾಡಬಹುದು. ಅದನ್ನೆಲ್ಲವನ್ನ ಇವತ್ತು ಕಾರ್ಯಕ್ರಮದ ಮುಖಾಂತರ ಮತ್ತೆ ಹೆಚ್ಚಿನ ರೈತರು ಜನರಿಗೆ ಮಕ್ಕಳಿಗೆ ಅರಿವು ಮಾಡುವಂತ ಕೆಲಸಗಳನ್ನು ಮಾಡಬೇಕಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಬಹಳ ಒಳ್ಳೆಯ ರೀತಿಯ ಸಂಯೋಜನೆ ಮಾಡಿದಂತ ಉಮೇಶ್ ಹಾಗೂ ನಮ್ಮ ಯೋಜನೆ ಎಲ್ಲ ಕಾರ್ಯಕರ್ತ ಮಧ್ಯದಲ್ಲಿ ಅವಕಾಶ ಮಾಡಿದಂತ ಎಲ್ಲರಿಗೂ ವಂದನೆ. ಅಭಿನಂದನೆಗಳು ಸರ್. ಕಾರ್ಯಕ್ರಮಕ್ಕೆ ಬಹಳ ಪ್ರೋತ್ಸಾಹ ಕೊಡುವರು ರತ್ನಾಕರ್ ಪೂಜಾರಿ ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತಾ, ಆತ್ಮೀಯ ದಾಣಿ ಸುಡುವುದು ಮತ್ತೆ ಗೇರು ಬೀಜ ಸುಡುವುದು ಅಂತ ಇತ್ತು. ಅದು ಬಹಳ ರುಚಿಯಾಗಿತ್ತು, ಬಹಳ ಟೇಸ್ಟ್ ಆಗಿತ್ತು. ಆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಕೆರೆ ಸಮಿತಿಯ ಅಧ್ಯಕ್ಷರಾದಂತಹ ಸುಧಾಕರ್ ಶೆಟ್ರು. ಆಮೇಲೆ ಗೋಡಂಬಿ ಸುಡುವುದು ಅಂತ ಹೇಳ್ತೇವೆ. ದಾಣಿ ಮುಡಿದು ತಿನ್ನೋದ್ರಿಂದ ಲಾಭ ಕೇಳಿದ್ರೆ ಜೀರ್ಣಶಕ್ತಿ ಬಹಳ ಆಗ್ತದೆ. ಆದ್ರೆ ಇವತ್ತಿನ ದಿವಸದಲ್ಲಿ ರಾಸಾಯನಿಕ ಪದಾರ್ಥವನ್ನು ತಿಂದು ನಮ್ಮ ದೇಹಕ್ಕೆ ಅದು ಆಗುದಿಲ್ಲ. ಅದು ಹೇಳ್ತಾರೆ ನನಗೆ ತಿಂದ್ರೆ ಮೇಲ್ಮೇಲೆ ಬರ್ತದೆ ಅಂತ. ಮೇಲ್ಮೇಲೆ ಬರುದು ಯಾವಾಗ ಕೇಳಿದ್ರೆ ಗ್ಯಾಸ್ಟ್ರಿಕ್. ಆರೋಗ್ಯ ಪದ್ಧತಿ ಸರಿ ಇಲ್ಲದಾಗ ಇದು ಆಗ್ತದೆ ಅಂತ ಹೇಳ್ತಾ ಹುಷಾರಲ್ಲಿ ಬರುವ ಕಾರ್ಯಕ್ರಮ ಕಾರ್ಯಕ್ರಮ ಬಹುಶಃ ಆತರ ಮುಂದೆ 10 ವರ್ಷ ಕೃಷಿ ಉತ್ಸವ ಮುಂದೆ
ಆಯ್ದು ಅಂತ ಇനി ಅವು ಕೋಶ ಅಂತ ನೆನಪು ಕೋಶ ಕೊಡವ ನೆನಪು ಕಾರ್ಯಕ್ರಮ ನಮ್ಮ ಬಾಳೆ ಪಂಡ ತುಂಬು ಜನಕ್ಕೆಲ್ಲ ಬಹುಶಃ ಅರಿ ತಿರುಮಲ ಅರಿಯಲಾಗಿ వెళ్ళి ಬರ್ತರು ಬಹುಶಃ ಈ ಮರ್ಯಾದ ಬರ್ತರು ಒಂದು ರಸ್ತೆಯಲ್ಲಿ ಅಲ್ಲಿ ಒಕ್ಕಲಿನ ತಪ್ಪು ಬಾರಿ ಮಾಡ್ಕೊಂಡು ಪರಿಸ್ಥಿತಿ ಅಂತ ಈ ರೀತಿಯಲ್ಲಿ ನಮ್ಮೊಂದು ಈ ಗೋಡೆಯನ್ನು ನಮ್ಮ ಮಾತ ಜೀವನ ಮಾತ ಬಹುಶಃ ಅವತ್ತು ಇತರ ಜೋಕ್ರೆ ಬಣ್ಣನಾಳ ಬಹುಶಃ ಹೆಂಗೆ ಗೊತ್ತುಂಟು ನಾಳೆ ಇತರ ಜೋಕ್ರೆ ಬಣ್ಣವನ್ನು ಎಲ್ಲ ಮಾಡಲ್ಲ ಅಂದ್ರೆ ಒಂದು ಇಲ್ಲಿ ಒಂದು ಕಾರ್ಯಕ್ರಮ ಇಲ್ಲಿ ತುಂಬದ ಕಾರ್ಯಕ್ರಮ ಇಲ್ಲಿ ಹೋದ ಕಾರ್ಯಕ್ರಮ ಇಲ್ಲಿ ಯೋಜನೆ ಬಂದಿರುತ್ತೆ ನಾನು ಮುಂದೆ ಇಟ್ಕೊಂಡು ಎಲ್ಲರೂ ಮಾತು ಆದ್ಮೇಲೆ 350 ಎಕರೆಗೂ ಮೇಲ್ಪಟ್ಟು ಈ ಮೀನಿನವರು ನಟ್ಟಿ ಮಾಡಿದ್ದಾರೆ. ಇದೇನು ಸಾಧಾರಣದ ಬಹಳ ಅದ್ಭುತವಾಗಿ ನಿಗದಿತ ಸಮಯಕ್ಕೆ ನಟ್ಟಿ ಕಾರ್ಯವನ್ನು ಮುಗಿಸಿದಂತ ಕೀರ್ತಿ ಶಶಿಕಲಾಕರಿಗೆ ಟೀಮಿಗೆ ಸಲ್ತಾರೆ. ಇನ್ನಷ್ಟು ನಟ್ಟಿ ಮಾಡುವಂತ ಭಾಗ್ಯ ಸ್ವಾಮಿಯವರಿಗೆ ಕರುಣಿಸಲಿ. ತಂದೆ ಹಸಿರಾದಷ್ಟು ನಾವು ಹಸಿರಾಗಿರ್ತೇವೆ, ಅವರ ಮನಸ್ಸು ಹಸಿರಾಗಬೇಕು, ಮುಂದೆ ನಾವು ಹಸಿರಾಗಿದ್ದಕ್ಕೆ ಸಾಧ್ಯ ಎನ್ನುವ ಕಾರಣಕ್ಕೆ ಅವರನ್ನು ಅತ್ಯಂತ ಗೌರವಯುತವಾಗಿ ಶಾಲನ್ನು ಹೊದಿಸಿ ಅವರನ್ನ ಗೌರವಿಸ್ತೇವೆ. ಅಂದ್ರೆ ಅವರ ಜೊತೆ ಇಟ್ಟಿರುವುದಕ್ಕೆ ಇದೊಂದು ನಿದರ್ಶನ. ಅವರ ಮುಂದಿನ ಭವಿಷ್ಯತ್ತು ಇನ್ನಷ್ಟು ಒಳ್ಳೆಯದಾಗಿ ಕಾಲಾವಧಿ ಫಾರ್ಮರ್ಸ್ ಆಗಿದ್ದಾರೆ. ಅಭಿನಂದನೆಗಳು ಸರ್. ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು ನೆನಪಿಸುತ್ತಾ ಗ್ರಾಮದ ಎಲ್ಲ ದೇವರುಗಳನ್ನು ನಮಸ್ಕರಿಸುತ್ತಾ ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಗಣ್ಯರನ್ನು ಸ್ವಾಗತಿಸುತ್ತಾ ಹಾಗೆ ನಮ್ಮ ಯೋಜನೆಯ ಅಧಿಕಾರಿಗಳನ್ನು ನಮಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ವಿವಿಧ ಸಂಘಟನೆಯ ಅಧಿಕಾರಿಗಳಿದ್ದಾರೆ, ಪದಾಧಿಕಾರಿಗಳಿದ್ದಾರೆ, ಗ್ರೂಪಿನ ಸದಸ್ಯರಿದ್ದಾರೆ. ಎಲ್ಲರಿಗೂ ನಮಸ್ಕರಿಸುತ್ತಾ ಹೆಚ್ಚಿಗೆ ಮಾತಾಡೋದಿಲ್ಲ, ಟೈಮ್ ಆಯಿತು. ಹೆಚ್ಚಿಗೆ ಮಾತನಾಡಲಿಕ್ಕೆ ನನಗೆ ಬರುವುದಿಲ್ಲ, ಯಾಕಂದರೆ ಹಿರಿಯರೆಲ್ಲ ಇದ್ದಾರೆ, ಅವರೆಲ್ಲ ತುಂಬ ಮಾತಾಡಿದ್ದಾರೆ. ಎರಡೆರಡು ಶುಭಾಶಯಗಳಂತ ನನ್ನ ಮಾತನ್ನು ಮುಗಿಸ್ತೇನೆ. ಪ್ರೀತಿಯ ನಮ್ಮೆಲ್ಲ ಮುದ್ರಾಡಿ ಗ್ರಾಮದ ಪರವೂರಿನ ಯೋಜನೆಯ ಅಭಿಮಾನಿಗಳೇ, ಇದೊಂದು ದೈವದ ಕೊಡುಗೆ ಅಂತ ನಾನು ಹೇಳಿಕೆ ಬಯಸ್ತೇನೆ. ಯಾಕಂದರೆ ನಾನು ಫಸ್ಟಿಗೆ ಇಲ್ಲಿ ಬಂದಾಗ ಸರ್ ಹತ್ರ ಕೇಳಿದೆ, ಇದೆಲ್ಲ ಎಂತ ಸರ್ ಕೇಳಿದೆ. ಇದೆಲ್ಲ ಕೃಷಿಯ ಉಪಕರಣ ಮಾರೆ ಅಂದರು ಸರ್ ಅಂದರು. ಅದಕ್ಕೆ ನಾನು ಹೇಳಿದೆ, ಇದೆಲ್ಲ ದೈವದ ಆಯುಧ ಥರ ಉಂಟಲ್ಲ ಸರ್ ಅಂದೆ. ಎಂತ ಮಾರ ಹೀಗೆ ಮಾತಾಡ್ತೀರಿ ಕೇಳಿದ್ವಿ. ಎಲ್ಲದೂ ದೈವದ ಆಯುಧವಿದ್ರಲ್ಲಿ 10ರಲ್ಲಿ 7ರಷ್ಟು ಭಾಗ ದೈವದ ಆಯುಧ ಉಂಟು ಅಲ್ವಾ? ನೋಡಿ, ಎಲ್ಲ ನೋಡಿ, ಅದು ಮುಡಿ ಕಟ್ಟುವ ಆಯುಧ ಇರ್ಬೋದು, ಮತ್ತೆ ಅಲ್ಲಿ ಗೆಜ್ಜೆ ಇರ್ಬೋದು, ಎಲ್ಲ ಗ್ಯಾಸ್ ಲೈಟ್, ಮತ್ತೊಂದು ಮೂಲ ಮೈಸನ್ನನ್ನು ಅಧೀನದಲ್ಲಿ ಇಡುವಂತ ಮುಗ ಇರ್ಬೋದು. ಯಾಕಂದ್ರೆ ನಾನು ಕೃಷಿಕಲ್ಲ, ಆದ್ರೆ ಸ್ವಲ್ಪ ದೈವಾರಾಧನೆಯಲ್ಲಿ ಇರೋದ್ರಿಂದ ಕೆಲವೆಲ್ಲ ಜ್ಞಾಪಕಗೊಂಡು. ಯಾಕಂದ್ರೆ ದೈವದು ಕೃಷಿಗೂ ತುಂಬಾ ಒಂದು ಅವಿನಾಭಾವ ಸಂಬಂಧ ನನ್ನ ಲೆಕ್ಕಾಚಾರದಲ್ಲಿ. ಯಾಕಂದ್ರೆ ಅದನ್ನೆಲ್ಲ ಈ ಯುವಕರಿಗೆ ಮರೆತು ಬಿಟ್ಟಿದೆ. ನಮ್ಮ ಹಿರಿಯ ಅಮ್ಮ ಹೇಳಿದ್ರು, ಮುಂಬರುವ ದಿನಗಳಲ್ಲಿ ಎಲ್ಲ ಕೃಷಿ ಚಟುವಟಿಕೆ ಮುಂದುವರಿಯಲಿ, ಇತ್ತ ಸ್ವಲ್ಪ ಭೂಮಿಯಲ್ಲಾದ್ರೂ ಮಕ್ಕಳು ಮಾಡಲಿ ಅಂತ ಆಶಯ ಕೊಟ್ಟಿದ್ದಾರೆ. ಆ ಆಶೆಯನ್ನು, ಅವರ ಆಶೆಯನ್ನು ನೀವೆಲ್ಲರೂ, ನಾವು ಕೃಷಿಕರಲ್ಲ, ನಮಗೆ ಸ್ವಲ್ಪ ಭೂಮಿ ಇರುವುದು. ನಮ್ಮ ಅಮ್ಮನವರೆಲ್ಲ ನಟ್ಟಿದ್ರು, ಕಡೆ ನಟ್ಟಿಗೆ ಹೋಗುವಾಗ ಅವರು ಸ್ವಲ್ಪ ಗಂಟು ಮಟ್ಟೆಲ್ಲ ಅಂತಾರೆ, ತುಳುನಲ್ಲಿ ಅದರಲ್ಲೆಲ್ಲ ಕಟ್ಕೊಂಡು ಬರ್ತಿದ್ರು. ಕೃಷಿಯಲ್ಲಿ ತೊಡಗಿಸಿಕೊಂಡವರು ಆ ಕಡೆ ನಟ್ಟಿಯಲ್ಲಿ ಕೊಟ್ಟ ಪ್ರಸಾದವನ್ನು ಮನೆಗೆ ತಂದು ಕೊಡ್ತಿದ್ರು.
ಅದನ್ನೆಲ್ಲ ತಿಂದು ಬೆಳೆದವರು. ಶಾಲೆಗೆ ಹೋಗು ಇಲ್ಲಿ ಎಡಬಲದಲ್ಲಿ ಎಲ್ಲ ನೇಜಿ ನಟ್ಟದನ್ನೆಲ್ಲ ನೋಡಿ ಬೆಳೆದವರು. ಆದ್ರಿಂದ ನಾನೆಲ್ಲ ಕೃಷಿಕರಿಗೆ ಹೇಳುದು, ಮುಖ್ಯವಾಗಿ ನಮ್ಮ ಗ್ರಾಮ ಪಂಚಾಯತಿಗೆ ಪ್ರಶಸ್ತಿ ಬಂದಿದೆ ಅಲ್ಲ ಸರ್, ಉತ್ತಮವಾದ ಪ್ರಶಸ್ತಿ ಬಂದಿದೆ. ಮುಂಬರುವ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗಲಿ, ಚುನಾವಣೆಯಲ್ಲಿ ಗೆದ್ದ ನಮ್ಮ ಯುವ ಪೀಳಿಗೆಯಲ್ಲೆಲ್ಲ ಇದ್ದಾರೆ, ಹುಡುಗರು ಮಕ್ಕಳೆಲ್ಲ, ಅವರಲ್ಲಿ ಕೃಷಿಯ ಬಗ್ಗೆ ಒತ್ತು ಕೊಟ್ಟು ಮುಂದೊಂದು ದಿನ ಬರುವ ಪ್ರಶಸ್ತಿಗೆ ಕೃಷಿಯ ಬಗ್ಗೆ ನಮ್ಮ ಗ್ರಾಮ ಪಂಚಾಯತಿಗೆ ಬರಲಿ ಅಂತ ಬೇಡಿಕೊಳ್ತೇನೆ ದೇವರ ಹತ್ರ. ಹಾಗೆ ನಿಮ್ಮೊಟ್ಟಿಗೆ ನಮ್ಮ ಹಿರಿಯರು, ಗ್ರಾಮ ಯೋಜನೆಯಲ್ಲಿ ಕೆಲಸ ಮಾಡುವ ಎಲ್ಲ ಪದಾಧಿಕಾರಿಗಳು ನಿಮ್ಮೊಟ್ಟಿಗೆ ಇರ್ತೇವೆ, ನೀವು ನಮಗೆ ಸಹಕಾರ ಕೊಡಿ ಅಂತ ಕೇಳ್ಕೊಳ್ತೇನೆ. ಹಾಗೆ ಉಮೇಶ್ ಸರ್ ಬಗ್ಗೆ ನಾನು ಹೇಳಲೇಬೇಕು, ಯಾಕಂದ್ರೆ ಇಷ್ಟೆಲ್ಲ ಕಾರ್ಯಕ್ರಮದ ಒಂದು ಮೇಲುಸ್ತುವಾರಿ ಉಮೇಶ್ ಸರ್. ಯಾಕಂದ್ರೆ ಅವರು ಮುದ್ರಾಣಿಗೆ ಬಂದಂತೆ ತಡವಾಯಿತು. ಒಂದು 3 ವರ್ಷ ಮುಂದೆ ಬಂದಿದ್ರೆ ಇನ್ನು ಯೋಜನೆ ಮೊದಲಿನ ತರವೇ ಗಟ್ಟಿಯಾಗಿರ್ತಿದ್ರು. ಆದ್ರೆ ಅವರ ಇಷ್ಟು ಬೇಗ ನಾವು ಯಾವತ್ತೂ ಬಿಟ್ಟು ಕೊಡೋದಿಲ್ಲ. ಮೇಡಮ್ ಯೋಚನೆ ಮಾಡಬೇಡಿ ಟ್ರಾನ್ಸ್ಫರ್ ಬಗ್ಗೆ. ಇನ್ನೊಂದು 5 ವರ್ಷ ಅವರು ನಮ್ಮೊಟ್ಟಿಗಿದ್ರೆ ಮೊದಲು ಹೇಗೆ ಗ್ರಾಮಾಭಿವೃದ್ಧಿ ಯೋಜನೆ ಇತ್ತು ಅದೇ ತರ ಮುದ್ರಾಣಿ ವಲಯವಾಗಬೇಕಂತ ಆಶಿಸುತ್ತಾ ನಿಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳುತ್ತಾ ನನ್ನೆರಡು ಭಾಷಣ ಮುಗಿಸ್ತೇನೆ. ಜೈ ಸಾಯಿರಾಮ್. ಸರ್ ಚಿತ್ತನದಿ ವಿಠಲ್ ಶೆಟ್ಟಿ ಅವರು. ನಾನು ಮಾತಾಡಿ ಅಂದಾಗ ಮಾತಾಡಲಿಲ್ಲ, ಕಾರಣ ನನ್ನ ಆರೋಗ್ಯ ಅಷ್ಟು ಸರಿ ಇಲ್ಲ. ಜೊತೆಗೆ ವೇದಿಕೆಯಲ್ಲಿ ಇರುವವರೆಲ್ಲರೂ ಮಾತಾಡಿದ್ದಾರೆ, ನಾನು ಭಾಷಣ ಮಾಡ್ತಾ ಇಲ್ಲ. ಆದರೆ ಈ ಕಾರ್ಯಕ್ರಮ ಯಶಸ್ವಿಯ ಹಿಂದೆ ಎಷ್ಟು ಜನ ರೈತರಿದ್ದಾರೆ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಅದು ಬಹುಶಃ ರೇಷ್ಮಾ ಮೇಡಮ್ಗೆ ಮತ್ತು ಉಮೇಶ್ ಅವರಿಗೆ ಮಾತ್ರ ಗೊತ್ತಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೇನೆ. ಅವರಿಗೆ ವಿಶೇಷವಾದಂತಹ ವಂದನಾರ್ಪಣೆ ಮತ್ತೆ ಕೊಡ್ತಾರೆ. ನನ್ನ ಕೃತಜ್ಞತೆಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ನಾನು ಹೆಬ್ರಿ ವಲಯದ ಅಧ್ಯಕ್ಷ. ಅದರ ಹಿಂದೆ ನಾನು ಸರ್ಕಾರಿ ಕೆಲಸದವನು ಇದ್ದವನು. ಹಾಗೆಲ್ಲ ನಾನು ಕೇಳಿದ್ದೆ ಬಿಟ್ಟರೆ ನೋಡಿದ್ದು ಇತ್ತೀಚಿನ ವರ್ಷಗಳಲ್ಲಿ ನಿವೃತ್ತಿಯ ಆದಮೇಲೆ ನನಗೆ ಇದನ್ನೆಲ್ಲ ನೋಡಿದಾಗ ನಾವೆಲ್ಲ ಮಾತಿನಲ್ಲಿ ಹೇಳ್ತೇವೆ, ಕೃತಿಯಲ್ಲಿ ನಾವು ಎಷ್ಟು ಜನ ಇದ್ದೇವೆ ಅಂತ ನನಗೆ ಅನಿಸ್ತದೆ. ಬಹುಶಃ ನಮ್ಮ ಸುಧಾಕರ್ ಶೆಟ್ಟಿಯವರ ಅತ್ತೆಯವರು ಹೇಳಿದಾಗ ಅವ್ರು ಹೇಳಿದ್ದು ನೆನೆಸ್ತದೆ. ಅವ್ರು ಹೇಳಿದ್ದಾರೆ ಮುಂದೆ ಇದು ಮುಂದುವರಿಬೇಕು ಅನ್ನುವಂಥದ್ದು. ಆದರೆ ಮುಂದುವರಿಯುವುದು ಕಷ್ಟ ಸಾಧ್ಯ, ಪೂರ್ಣ ಕಷ್ಟ ಸಾಧ್ಯ ಅಂತ ನನ್ನ ಅನಿಸಿಕೆ. ಯಾಕಂದರೆ ನಾನು ಹೇಳುವವನೇ ನನಗೀಗ ಕೃಷಿ ಮಾಡಲಿಕ್ಕೆ ಆಗ್ತಾ ಇಲ್ಲ, ಇನ್ನು ನನ್ನ ಮಕ್ಕಳಿಗೆ ಇನ್ನು ಎಷ್ಟು ಕೃಷಿ ಮಾಡಲಿಕ್ಕೆ ಸಾಧ್ಯ. ಆದರೆ ಇದನ್ನೆಲ್ಲ ನಾವು ಮರಿಬಾರದು. ಆದ್ದರಿಂದ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖಾಂತರ ಈ ನೆನಪು ನಮ್ಮ ಸಮಾಜದಲ್ಲಿ, ನಮ್ಮ ಊರಿನಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಉಳಿಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಅಷ್ಟರ ಮಟ್ಟಿಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ದರಿಂದ ಈ ಆಯೋಜಕರಲ್ಲಿ ನನ್ನ ಒಂದು ವಿನಂತಿ ಏನು ಅಂತ ಕೇಳಿದರೆ, ಇವತ್ತು ಈ ಶಿಸ್ತಿನಲ್ಲಿ ನಾವು ಎಷ್ಟು ಹೊತ್ತಿಲ್ಲಿ ಕೂತ್ಕೊಂಡಿದ್ದೇವೆ ಅಂತ ಹೇಳಿದರೆ ಅದಕ್ಕೆ ಗ್ರಾಮಾಭಿವೃದ್ಧಿ ಯೋಜನೆಯೇ ಕಾರಣ ಅಂತ ನಾನು ನಾವೊಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಈ ಕಾರ್ಯಕ್ರಮ ಮಾಡಿದರೆ ನಾವು ಇಷ್ಟು ಜನ ಇಷ್ಟು ಹೊತ್ತು ಇಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಹೌದಾದ್ರು ಅಂತ ನೀವೇ ಹೇಳಬೇಕು. ಅದು ಧರ್ಮಸ್ಥಳದ ಶಿಸ್ತು, ಆ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಆ ಕಾವಂದರ ಮತ್ತು ಮಾತೃಶ್ರೀಯವರ ಮಾರ್ಗದರ್ಶನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ. ಇಲ್ಲಿ ಬಾರದಿದ್ದವರಿದ್ದಾರೆ. ಆದ್ದರಿಂದ ನನ್ನ ವಿನಂತಿ ಏನಂತ ಕೇಳಿದರೆ, ಯೋಜನಾಧಿಕಾರಿಯವರಿಗೂ ಮತ್ತು ಕೃಷಿ ಅಧಿಕಾರಿಯವರಿಗೆ ಇದನ್ನು ಮುಂದಿನ ವರ್ಷಗಳಲ್ಲಿ ನಾವೆಲ್ಲರೂ ಇರುವ ಯಾವುದೋ ಒಂದು ಶಾಲಾ ಕಾಲೇಜಿನಲ್ಲಿ ಇದನ್ನು ಆಯೋಜನೆ ಮಾಡಿದರೆ ಒಂದು 50 ಮಕ್ಕಳಾದರೂ ಇದನ್ನು ನೋಡಿದರೆ ಅಟ್ಲೀಸ್ಟ್ ಈ ಡಿಸಿಪ್ಲಿನ್, ಈ ಶಿಸ್ತು, ಈ ಕಾರ್ಯಕ್ರಮದ ಉದ್ದೇಶ ಏನು ಅನ್ನುವಂಥದ್ದು ಆ ಮಕ್ಕಳಿಗೆ ತಿಳಿಲಿಕ್ಕೆ ಸಾಧ್ಯ. ಬಹುಶಃ ಕೆಲವು ಸ್ಕೂಲ್ಗಳಲ್ಲಿ ಇದಕ್ಕೆ ಅವಕಾಶ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ನೀವು ಯಾವ ಸ್ಕೂಲ್ನಲ್ಲಿ ಮಾಡಲಿಕ್ಕೆ ಬಯಸ್ತೀರೋ, ನಾನು ಶಿಕ್ಷಣ ಇಲಾಖೆಯಲ್ಲಿ ನಿವೃತ್ತಿ ಆದ್ದರಿಂದ ಆ ಶಾಲೆಯಲ್ಲಿ ಪರ್ಮಿಷನ್ ತೆಗೆಸಿಕೊಳ್ಳುವಂಥ ಕೆಲಸವನ್ನು ನಾನು ಮಾಡ್ತೇನೆ ಅಂತ ನಾನು ಹೇಳ್ತೇನೆ. 50 ಜನ ವಿದ್ಯಾರ್ಥಿಗಳು ನೋಡಿದರೂ ಸಹ ಅವರಿಗೆ ಒಂದು ಇನ್ಸ್ಪಿರೇಷನ್ ಬರಲಿಕ್ಕೆ ಸಾಧ್ಯ ಅಂತ ನನ್ನ ಮಾತನ್ನು ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಮೊನ್ನೆ 15 ದಿವಸಗಳ ಹಿಂದೆ ಹೆಬ್ರಿ ತಾಲೂಕಿನ ಚೇರ್ಕಾಡಿ ವಲಯದಲ್ಲಿ 59 ಜನ ಶಿಬಿರಾರ್ಥಿಗಳಿದ್ದು ಒಂದು ಮಧ್ಯವರ್ಜನ ಶಿಬಿರ ನಡೆಯಿತು. ಬಹಳ ಯಶಸ್ವಿಯಾಗಿ ಅದರಲ್ಲಿ ದುಡಿದವರೆಲ್ಲ ಇಲ್ಲಿದ್ದಾರೆ. ನಾನು ಯಾರ ಹೆಸರನ್ನು ನಾನು ಹೇಳೋದಿಲ್ಲ. ಅದನ್ನು ಮಾಡಲಿಕ್ಕೆ ಎಷ್ಟು ತಿಂಗಳುಗಳ ಕೆಲಸ ಆಗಿದೆ ಅಂತ ಕೇಳಿದರೆ ಅದು ಕೆಲಸ ಮಾಡಿದವರಿಗೆ ಮಾತ್ರ ಗೊತ್ತಿದೆ. ಅದು ಬಹುಶಃ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದರ ಫಾಲೋಅಪ್ನಲ್ಲಿ ಅವರಿದ್ದಾರೆ.
ಆದರೆ ನಾವು ಎಲ್ಲ ಕಾರ್ಯಕ್ರಮ ಮಾಡಿದಾಗ ನಾವು ತಿಳ್ಕೊಳ್ಬೇಕು ಏನಂತ ಕೇಳಿದ್ರೆ ಅದರ ಉದ್ದೇಶ ಏನಂದ್ರೆ ಮದ್ಯಪಾನ ಮಾಡಬಾರ್ದು, ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೇಕಂತ. ಆದರೆ ಇದನ್ನೆಲ್ಲ ನೋಡಿಯೂ ಸಹ ನಾವು ಮನೆಗೆ ಹೋಗಿ ತಪ್ಪು ಮಾಡ್ತೇವಲ್ಲ ಅನ್ನುವಂಥದ್ದು ಬೇಸರ ಆಗುತ್ತೆ. ಯಾಕೆ ಕೇಳಿದ್ರೆ ಊರಿನಲ್ಲೊಬ್ಬ ನಮ್ಮ ಮನೆಯಲ್ಲೋ ಇನ್ನೊಬ್ಬರ ಮನೆಯಲ್ಲೋ 30 ವರ್ಷದ ಒಬ್ಬ ಯುವಕ ನಿಧನ ಹೊಂದುತ್ತಾನೆ. ನಿಧನ ಹೊಂದಿ ನಾನೇ ನನ್ನ ಕಣ್ಣಾರಲ್ಲೇ ನೋಡಿದ್ದು. 16ನೇ ದಿವಸಕ್ಕೆ ಅವನ ಭಾವಚಿತ್ರದ ಎದುರುಗಡೆ ಒಂದು ಕ್ವಾರ್ಟರ್ ಬಾಟಲನ್ನು ಇಟ್ಟು ನಾವು ಸಹ ಕಂಠ ಪೂರ್ತಿ ಕುಡಿದು ಅದರ ಮುಂದೆ ನಾವು ಸಂಭ್ರಮಿಸ್ತೇವಲ್ವಾ. ಆದ್ದರಿಂದ ಈ ಗ್ರಾಮಾಭಿವೃದ್ಧಿ ಯೋಜನೆಯ ಈ ಧರ್ಮಸ್ಥಳದ ಯೋಜನೆಯ ಮುಖಾಂತರ ಅದೆಲ್ಲ ನಿಲ್ಲುವಂತಾಗಲಿ ಅಂತ ನನ್ನ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಆದ್ದರಿಂದ ಇದನ್ನೆಲ್ಲ ನೋಡಿದವರು ನನ್ನ ಆತ್ಮೀಯರಾದ ಮೋಹನ್ದಾಸ್ ನಾಯ್ಕರು ಒಂದು ಹೇಳಿದರು, ನೀವು ಉಳುಮೆ ಮಾಡಿದ್ದೀರಲ್ಲ ಅಂತ ಅವ್ರು ಹೇಳಿದರು. ನನ್ನ ಶಾಲೆ ಬರುವಾಗೆಲ್ಲ ಕೃಷಿ ಸಮಯದಲ್ಲಿ ನಾನೆಲ್ಲ ಭತ್ತ ಕುಟ್ಟುವುದನ್ನು ಸಹ ನಾನು ಮಾಡಿದ್ದೇನೆ ಅಂತ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಒಂದು ದಿವಸ ರಜೆ ಮಾಡಿ ಮಾರನೇ ದಿವಸ ಬರಲಿಲ್ಲ ಯಾಕಂತ ಕೇಳಿದಾಗ ನನ್ನ ಪೇಟೆಯ ಸ್ನೇಹಿತರು, ಹಳ್ಳಿಯ ಸ್ನೇಹಿತರಲ್ಲ, ನಿನ್ನೆ ಯಾಕೆ ಶಾಲೆಗೆ ಬರಲಿಲ್ಲ ಅಂದರೆ ನಮ್ಮ ಮನೆಯಲ್ಲಿ ನಿನ್ನೆ ಉಳ್ಲಿಕ್ಕಿತ್ತು, 4 ಆಳು ಗಟ್ಟಿ ಇತ್ತು ಅಂತ ಹೇಳಿದಾಗ ಅವರೆಲ್ಲ ನಗಾಡ್ತಾ ಇದ್ರು. ಮತ್ತೆಂತ ಹೇಳಿ, ನೀನು ಉಳ್ತಾ ಇದೆಯಾ, ಬಂಡಲ್ ಬಿಡ್ತೀಯಾ ಅಂತ ನನಗೆ ನನ್ನ ಸ್ನೇಹಿತರು ಹೇಳ್ತಾ ಇದ್ರು. ಅದೇ ನನ್ನನ್ನು ನೋಡಿದರೆ ಉಳುವನ ಕಾಣುವುದಿಲ್ವಾ ನಿನ್ಗೆ ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೆ. ಅಲ್ಲ ಮರಿ, ನಿನ್ನ ಹತ್ರ ಒಂಚೂರು ವಾಸನೆ ಬರ್ತದೆ, ಎಂಥದ್ದು ಕೇಳಿದೆ. ನನ್ನ ಸತ್ಯವನ್ನು ಹೇಳ್ತಾ ಇದ್ದೇನೆ. ವಾಸನೆ ಎಂದಾಗ ನಾನು ಹೇಳಿದೆ, ನಿಮಗೆ ಸ್ವಲ್ಪ ವಾಸನೆ ಅಂತ ಕಾಣ್ಬೋದು, ನಾನು ನಿನ್ನೆ ಹಟ್ಟಿ ಗೊಬ್ಬರ ಹೊತ್ತಿದ್ದೇನೆ, ಆದ್ದರಿಂದ ನನ್ನ ಹತ್ರ ನಿನ್ನ ವಾಸನೆ ಬರುತ್ತೆ ಅಂತ ನಾನು ಅವರಿಗೆ ಹೇಳಿದೆ. ಇದು ಕೃಷಿಯಲ್ಲಿ ಇರುವಂಥವರಿಗೆ ಮಾತ್ರ ಗೊತ್ತಾಗುತ್ತೆ, ಬಿಟ್ಟರೆ ಇದು ಬೇರೆಯವರಿಗೆ ಗೊತ್ತಾಗೋದಿಲ್ಲ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗಿಗಳಾಗಿದ್ದೀರಿ. ಇವತ್ತು ಉಮೇಶ್ ಅವರು ಹೇಳಿದಾಗ ನಾನು ಬರಲಿಕ್ಕೆ ಕಷ್ಟವ ಅಂತ ಹೇಳಿದ್ದೆ, ಆದರೆ ಮಂಜುನಾಥನ ಅನುಗ್ರಹದಿಂದ ಇವತ್ತು ನಾನು ಬಂದಿದ್ದೇನೆ. ನಾನು ಇದು ಸಾಕಷ್ಟು ಬಾರಿ ಕಂಡವನಾದರೂ ಸಹ ನಾನು ಬಹಳ ಖುಷಿಯಾಗಿದೆ. ಆದರೆ ಈ ಆಯೋಜನೆ ಮಾಡಿದಂತಹ ಕ್ರಮವನ್ನು ಕಂಡಾಗ ಬಹಳ ಖುಷಿಯಾಗಿದೆ. ನಿಮ್ಗೆಲ್ಲರೂ ದೇವರಿಗೆ ಆರೋಗ್ಯ, ಆಯುಷ್ಯ ಮತ್ತು ಶಾಂತಿ, ನೆಮ್ಮದಿಯನ್ನು ಕನ್ನಿಸ್ತೆ ಅಂತ ಎಲ್ಲರಿಗೂ ನಾನು ಕೈ ಜೋಡಿಸಿ ಮುಗಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಭಿನಂದನೆಗಳು. ಅದನ್ನು ಇಲ್ಲಿ ಬಿಟ್ಟು ಇವತ್ತು ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ. ನಮ್ಮ ಮೇಲಿನ ಅಭಿಮಾನಕ್ಕೆ ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇವೆ. ಆದ್ಮೇಲೆ ನಮಗೆ ಇವತ್ತು ರುಚಿಯಾದ ಸಾಂಪ್ರದಾಯಿಕ ಶೈಲಿಯ ಅಡಿಗೆ ಮಾಡಿಕೊಟ್ಟವರು ವಾಸವಣ್ಣ ಅವರು ವೇದಿಕೆಗೆ ಬಂದು ಶಾಲು ಮತ್ತೆ ಮಂಡಾಳಿಯನ್ನು ಪಡ್ಕೋಬೇಕಾಗಿ ಕೇಳಿಕೊಳ್ತೇವೆ. ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿ ನಮ್ಮ ಆತ್ಮೀಯರು, ಬ್ಯಾಂಕಿನ ಅಧ್ಯಕ್ಷರು, ದೇವಸ್ಥಾನ ಸಮಿತಿ ಅಧ್ಯಕ್ಷರು ಶುಭಧರ್ ಶೆಟ್ಟರು ನಮಗೆ ಮೈಕ್ ಸೆಟ್ ಅನ್ನು ಇವತ್ತು ನೀಡಿದ್ದಾರೆ. ಅವರಿಗೂ ಸಹ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ನಮ್ಮ ವಾಸನ ಅವರು ಇವತ್ತು ನಮಗೆ ನೀರುಂಡೆ ಪಾಯ್ದ ಅಕ್ಕಿ ನಾವೆಲ್ಲ ಕೊಟ್ಟು ಹೋಗಿ ಯಾವುದೇ ರೀತಿಯನ್ನು ಅಪೇಕ್ಷೆ ಮಾಡದೆ ಇವತ್ತು ನಮ್ಮ ಕಾರ್ಯಕ್ರಮ, ರೈತರ ಕಾರ್ಯಕ್ರಮ ಅಂತೇಳಿ ನಮಗೆ ಸಹಕಾರ ಕೊಟ್ಟು ನಮ್ಮ ಗ್ರಾಮಾಭಿವೃದ್ಧಿ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ಕೊಡುವುದು ನಮ್ಮ ವಾಸನವರು ಇನ್ನಷ್ಟು ಕೊಡುವ ಭಾಗ್ಯ ಸ್ವಾಮಿಯವರಿಗೆ ಕರುಣಿಸಿ ಅಂತೇಳಿ ಅವರಿಗೆ ವಿಶ್ವಾಸ ಗುರುತಿಸ್ತೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟರ್ ಹೆಬ್ರಿ ತಾಲೂಕು ಇವರ ಸಂಯುಕ್ತ ಆಶ್ರಯದಲ್ಲಿ ಪರಮಪೂಜ್ಯ ವೀರೇಂದ್ರ ಹಾಗೂ ಹೇಮಾವತಿ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಒಂದು ವಿನೂತನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. 8ರ ಶ್ರೀ ಹವನ ಕಾರ್ಯಕ್ರಮ. ನಮ್ಮ ಪರಿಸರದಲ್ಲಿ ಉಮೇಶರು ಬಂದ ಮೇಲೆ ಧರ್ಮಸ್ಥಳದ ಅನೇಕ ಕಾರ್ಯಕ್ರಮ ಒಂದು ಒಳ್ಳೆಯ ರೀತಿಯಲ್ಲಿ ನಡೀತಿದೆ. ಮದಗದ ಹೂಳೆತ್ತುವ ಕಾರ್ಯಕ್ರಮ ಅಥವಾ ಹೊಸ ಮದಗ ನಿರ್ಮಾಣ ಅಥವಾ ಇನ್ನಿತರ. ನಾನು ಅವರ ಹತ್ರ ಮಾತಾಡಲಿಕ್ಕೆ ಬಂದಾಗ ಹೊಸ ಹಿಂದಿನ ಯೋಜನೆಯ ಬಗ್ಗೆ ಅವರು ಚರ್ಚೆ ಮಾಡ್ತೇವೆ. ಈ ಥರದ ಹಿಂದಿನ ಕಾಲದ ಇದನ್ನು ಈಗಿನ ಜನರಿಗೆ ಪರಿಚಯಿಸಬೇಕಾದ್ದು ನಮ್ಮ ಪಾಲಿಗೆ ದುರದೃಷ್ಟ ಅಂತ ನಾನು ಹೇಳ್ತೇನೆ. ಯಾಕಂದರೆ ಹಿಂದಿನವರು, ನಮ್ಮ ಹಿರಿಯರು ನಮಗೆ ಒಳ್ಳೆಯದನ್ನೇ ಕಲಿಸಿದ್ದಾರೆ, ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಸಂಸ್ಕೃತಿ. ಆದರೆ ನಾವು ನಮ್ಮ ಜನಾಂಗಕ್ಕೆ ಕಲಿಸಿದ್ದೇವ, ಇದನ್ನು ನಾವು ಆಲೋಚನೆ ಮಾಡಬೇಕು. ನಮಗೆ ಮನೆಯಲ್ಲಿ ಇಡ್ಲಿ, ದೋಸೆ, ಕಡುಬು ಇದನ್ನೆಲ್ಲ ಕೊಟ್ಟು ಕಳಿಸ್ತೀವಿ. ಆದರೆ ನಾವು ನಮ್ಮ ಮಕ್ಕಳಿಗೆ ಏನು ಕೊಡ್ತಾ ಇದ್ದೀವಿ ಇವತ್ತು? ಅದೇನೋ ಪಿಜ್ಜಾ, ಗೋಪಿ ಮಂಚೂರಿ ಇದನ್ನೆಲ್ಲ ಕೊಡ್ತಾ ಇದ್ದೀವಿ. ಇದರ ಪರಿಚಯ ನಾವು ಅವರಿಗೆ ಮಾಡಿಕೊಡ್ಬೇಕಾ?
ನಮ್ಮ ಮನೆಯಲ್ಲಿ ಸಂಸ್ಕಾರ ಇದ್ದು ಅದನ್ನು ಮಾಡ್ತಾ ಹೋಗಿದ್ದು ಉಳಿತಿತ್ತು. ಆದರೆ ಉಳಿಸುವಲ್ಲಿ ನಾವು ಸಫಲ ಆಗಲಿಲ್ಲ. ಈ ಥರದ ವಸ್ತುಗಳಿರ್ಬೋದು, ಆಹಾರ ವಸ್ತುಗಳಿರ್ಬೋದು, ಎಷ್ಟೆಲ್ಲ ಪೌಷ್ಟಿಕಾಂಶ ಇದೆ ಆಹಾರ ವಸ್ತುಗಳಲ್ಲಿ. ಬೆಳಗಿನ ಒಂದು ನಾವು ಶಾಲೆಗೆ ನಡ್ಕೊಂಡು ಹೋಗ್ತೀವಿ ಹೆಚ್ಚಿನವರು, ನನ್ನ ಪ್ರಾಯದವರೆಲ್ಲ ವರಂಗ ಸೂರ್ಯಮಣಿ ಇರ್ಬೋದು ಅಥವಾ ಕಬ್ಬಿನಾಲೆ ಹೆಗ್ರಿಗೆ ನಡ್ಕೊಂಡು ಹೋಗ್ತೀವಿ. ಆದರೆ ಆ ಬುದ್ಧಿಯಲ್ಲಿ ಹಾಕೊಂಡು ಹೋಗುವ ಆ ತಂಗಳನ್ನು ಮೊಸರಿನ ಸ್ಮೆಲ್ ಅಥವಾ ಪರಿಮಳ ಈಗ ಇದೆಯಾ? ಈಗ ಮಕ್ಕಳಿಗೆ ಅದರ ಪರಿಚಯ ಇದೆಯಾ? ಇಲ್ಲ. ನಾವು ಆ ಮಕ್ಕಳಿಗೆ ಅದನ್ನು ಪರಿಚಯ ಮಾಡಲಿಲ್ಲ. ಮಗು ಅಳುತ್ತದೆ, ಮಗು ಕೂಗ್ತದೆ ಅಂತೇಳಿ ಏನು ಕೇಳಿದ್ರೆ ಅದನ್ನು ತೆಗೆದುಕೊಟ್ಟೇವೆ. ಪ್ಲಾಸ್ಟಿಕ್ ಐಟಮ್ಮು, ಅಂಗಡಿಯ ಫುಡ್ಡು, ಈ ಥರದ ಫುಡ್ಗಳನ್ನು ತೆಗೆದುಕೊಟ್ಟು ಮಗುವಿನ ಆರೈಕೆ, ಮುಂದಿನ ಪೀಳಿಗೆ ಆರೈಕೆಗೆ ಮಾರಕವಾದ ವಸ್ತು ಏನು ಬೇಕು ಅದನ್ನು ನಾವು ತೆಗೆದುಕೊಂಡಿಕ್ಕೆ ತಯಾರಿದ್ದೇವೆ. ನಮ್ಮಲ್ಲಿ ಹಿಂದೆ ಒಂದು ಮಾತಿತ್ತು, ಆಗಿನ ಕಾಲದಲ್ಲಿ ಹಸಿವಿತ್ತು, ಹಣ ಇರಲಿಲ್ಲ. ಹಸಿವು ನಮಗೆ ಜೋರಿತ್ತು. ಆವಾಗ ನೆಲ್ಲಿಕಾಯಿ ಆಗ್ತಿತ್ತು ಅಥವಾ ನಿಮ್ಮ ಸೀತಾಫಲವು ಆಗ್ತಿತ್ತು. ಎಲ್ಲ ಫಲವಸ್ತುಗಳ ರುಚಿ ನಮಗೆ ಗೊತ್ತಿತ್ತು, ಯಾಕಂದರೆ ಹಸಿವಿತ್ತು. ಯಾಕಂದ್ರೆ ಆವಾಗ ಹಸಿವಿತ್ತು, ಹಣ ಇರಲಿಲ್ಲ. ದುರದೃಷ್ಟ ಅಂದರೆ ಈಗ ಹಣ ಇದೆ, ಹಸಿವಿಲ್ಲ. ಯಾವ ಮಗುವಿನ ಹತ್ರ ನೀವು ಕೇಳಿ ತಿನ್ನರೇನ ದೋಸೆ ಏತು ಅರ್ಧ ಒಂದು ನಾಚಿಕೆ ಆಗುತ್ತೆ ನಮಗೆ. ಆ ಮಗು ಅರ್ಧ ದೋಸೆ, ಒಂದು ದೋಸೆ ತಿನ್ಬೇಕಾದ್ರೆ ನಾವು ಮೊಬೈಲ್ ಕೊಡಬೇಕು. ಮೊಬೈಲ್ ಕೊಟ್ಟ ಮೇಲೆ ಆ ಮಗು ಅರ್ಧ ಒಂದು ದೋಸೆ ತಿನ್ನಬೇಕು. ಅದೇ ನೀವು ಅಂಗಡಿ ಫುಡ್ ತಂದು ಕೊಡಿ, ತುಂಬ ಬೇಕಾದಷ್ಟು ತಿಂತಾರೆ. ನಾವು ಅದಕ್ಕೆ ಕುತ್ಕೊಳ್ಳಿ ಕುರ್ಚಿ ಮಗುವಿಗೆ ಕೊಟ್ಟು ಅದೇನ ಚಮಚ ಎಲ್ಲ ಕೊಟ್ಟು ಈ ಥರ ತಿನ್ಬೇಕಂತ ಹೇಳಿಕೊಡ್ತೀವಿ. ಅದು ನಮಗೆ ಮನೆಯಲ್ಲಿ ನಮ್ಮ ತಂದೆ ತಾಯಿ ನೆಲ್ಲಲ್ಲಿ ಕೂರಿಸಿ ಚಕ್ರಮೆಟ ಹಾಕಿ ಯಾವ ಥರ ಬಟ್ಟೆಯಿಂದ ಮುಂದೆ ಕಾಲು ಯಾಕೆ ಹೋಗಬಾರ್ದು ಅಂತೇಳಿ ಅವರ ವಿವರಣೆ ಕೊಟ್ಟು ಹೇಳ್ತಾರೆ. ಬಟ್ಟೆಯಿಂದ ಮುಂದೆ ಕಾಲು ಹೋಗಬಾರ್ದು, ಚಕ್ರಮೆಟ ಹಾಕಿ ಕೂತ್ಕೊಳ್ಬೇಕು, ಈ ಥರ ಆಹಾರ ತಿನ್ನಬೇಕು ಅಂತ. ಆದರೆ ನಾವು ನಮ್ಮ ಮಕ್ಕಳಿಗೆ ಏನಿಲ್ಲ ಮಾರ್ಕ್ ಬಂದರೆ ಸಾಕು. ನನ್ನ ಮಗು 95 ಮೇಲೆ ಬರಬೇಕು, ಇದು ಏಕೈಕ ಗುರಿ. ಇದರಲ್ಲೇ ನಾವು ತಪ್ಪಿದೆ. ಮಾರ್ಕಿಗೋಸ್ಕರ ಮಕ್ಕಳನ್ನು ಬೆಳೆಸಿಯೇ ತಪ್ಪಿದೆ. ಆದ್ದರಿಂದ ಇವತ್ತು ಆವಾಗ ಬಂದು ನೋಡಿದ್ದೇನೆ, ಸುಮಾರು 65 ಅಥವಾ 70 ಐಟಮ್ಸ್ ಇದೆ. ಹಿಂದಿನ ಕಾಲದ ಏನೆಲ್ಲ ಫುಡ್ ಐಟಮ್ ಇದೆ ಅದಿದೆ, ಅದರ ರುಚಿ ಇದೆ, ಆದರೆ ಟೇಸ್ಟ್ ಇದೆ. ಆದರೆ ಈಗಿನ ಪಿಜ್ಜಾ ಅಥವಾ ಗೋಬಿ ಮಂಚೂರಿ ಏನೆಲ್ಲ ಇದೆ ಅದರಿಂದ ಖಂಡಿತ ಇದು ಪೌಷ್ಟಿಕವಾಗಿದೆ, ಒಳ್ಳೆಯದಾಗಿದೆ. ಆದರೆ ನಾವು ನಮ್ಮ ಮಕ್ಕಳಿಗೆ ಅದನ್ನು ಕಲಿಸಿಕೊಡಲಿಲ್ಲ. ಇದು ನಮ್ಮ ದುರದೃಷ್ಟ. ಮುಂದಿನ ಸಂತಾನಕ್ಕೆ ನಾವು ಏನು ಕೊಡಬೇಕು, ನಮ್ಮ ತಂದೆ ತಾಯಿ ನಮಗೆ ಯಾವ ಥರ ಮಾರ್ಗದರ್ಶನ ಮಾಡಿದ್ದಾರೆ ಆ ಮಾರ್ಗದರ್ಶನ ನಾವು ನಮ್ಮ ಮಕ್ಕಳಿಗೆ ಕೊಡುವಲ್ಲಿ ವೈಫಲ್ಯವಾಗಿದೆ. ಮೊನ್ನೆಬ್ಬರು ರಾಜೇಶ್ ಸಾಣೂರು ಶಾಲೆಯಲ್ಲಿ ಹೇಳಿದೆ ಭಾಷಣ ಮಾಡಬೇಕಾದ್ರೆ, ನಾನು ಬಂದೇನೆ ಶಾಲೆಯಲ್ಲಿ ಮಕ್ಕಳಿದ್ದೀರಿ, ಪೋಷಕರು ಲೈವಲ್ಲಿ ನೋಡ್ತಾ ಇರಬಹುದು. ನಾನೊಂದು ಪ್ರಶ್ನೆ ಕೇಳ್ತೇನೆ, ಸಾಣೂರು ರಾಜೇಶ್ವರಿ ಶಾಲೆಗೆ ನಿಮ್ಮ ಮಕ್ಕಳನ್ನು ಸೇರಿಸಿದ್ದ ಹೇಗೆ? 95% ಜನ ನನ್ನ ಮಗು 90ರ ಮೇಲೆ ಅಂಕ ಗಳಿಸಬೇಕನ್ನೋ ಏಕೈಕ ಉದ್ದೇಶದಿಂದ ನಾವು ಶಾಲೆಗೆ ಕಳಿಸ್ತಾರೆ. ಆದರೆ 5% ಜನ ಮಾತ್ರ ನನ್ನ ಮಗು ಸಂಸ್ಕಾರ ಕಲೀಲಿ, ಸಂಸ್ಕೃತಿ ಕಲೀಲಿ, ನಮ್ಮ ಕುಟುಂಬ ಪರಿವಾರದ ಬಗ್ಗೆ ಜ್ಞಾನ ಇರಲಿ ಎಂಬ ದೃಷ್ಟಿಯಿಂದ 5% ಜನ ಮಾತ್ರ ಕಳಿಸ್ತಾ ಇದ್ದಾರೆ. ಆದ್ದರಿಂದ ಶಾಲೆಗೆ ಹೋಗೋ ಮಗುವಿಗೆ ದಯವಿಟ್ಟು ಸಂಸ್ಕಾರದ ಬಗ್ಗೆ ಹೇಳಿಕೊಡಿ, ತಂದೆ ತಾಯಿಗೆ ಗೌರವ ಕೊಡೋದನ್ನು ಹೇಳಿಕೊಡಿ, ಯಾವ ಥರ ಮಗು ನಡಿಬೇಕು, ಮುಂದಿನ ಸಮಾಜ ಉಳಿಬೇಕು. ನಮ್ಮ ಏನು ಸಂಸ್ಕೃತಿ ಇದೆ, ಭಾರತದ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ ಏನಿದೆ, ಈ ಸಂಸ್ಕೃತಿ ಉಳಿಬೇಕು, ಬೆಳಿಬೇಕಂತಾದರೆ ಖಂಡಿತ ನಾವೆಲ್ಲ ಕೈ ಜೋಡಿಸಿ ನಮ್ಮ ಮುಂದಿನ ಜನಾಂಗವನ್ನು ಒಳ್ಳೆ ದೃಷ್ಟಿಯಿಂದ ನೋಡಬೇಕು. ಈ ಮಾರ್ಗೈಗೋಸ್ಕರ ಮಗುವನ್ನು ಬೆಳೆಸಬಾರ್ದು. ಸಂಸ್ಕಾರ ಬೇಕು, ಸಂಸ್ಕೃತಿ ಬೇಕು, ಒಳ್ಳೆ ರೀತಿಯಾಗಿ ಇದು ಕೊಟ್ಟು ಯೋಚಿಸಿ ಧರ್ಮಸ್ಥಳದವರಿಗೆ ಈ ಥರ ಒಂದು ಕಾರ್ಯಕ್ರಮ ಮಾಡಿದ್ದು ಪರಿಚಯಿಸಿದ್ದು ತುಂಬ ಒಳ್ಳೆಯದಿದೆ. ಈ ಒಂದು ನಿಶ್ಚಯ ಕಾಂಪೌಂಡ್ ಇರ್ಬೋದು, ಮದುವೆ ನಾವು ಯಾವ ಥರ ಮಾಡ್ತಿದ್ದೇವೆ ಈಗ, ಒಳ್ಳೆ ಇಂಗ್ಲೀಷ್ ಹೆಸರು ಕೊಟ್ಟಿದ್ದೇವೆ, ಎಂಗೇಜ್ಮೆಂಟ್. ಮಗು ಎಂಗೇಜ್ಮೆಂಟ್ನಲ್ಲಿ ಗಂಡ ಹೆಂಡತಿ ಅಥವಾ ಮಗು, ಹೆಣ್ಣು ಮಗು ಅಥವಾ ಮದುಮಗ ಯಾರಂತ ನೋಡೋದಿಲ್ಲ. ನಾವು ಹೋಗೋದಿಲ್ಲ, ಕಿಚನ್ ಹತ್ರ ಹೋಗಿ ಅಲ್ಲಿ ಭಾಗವಹಿಸಿ ಹೋಗೋದು, ಏನು ಸಂಸ್ಕೃತಿ. ಆದರೆ ಉಮೇಶನ ನೇತೃತ್ವದಲ್ಲಿ ನಾಡ್ಕೊಂಡು ಇಲ್ಲಿ ಒಂದು ವಿಶಿಷ್ಟ ರೀತಿಯ ಒಂದು ಹಿಂದಿನ ಪದ್ಧತಿಯ ಒಂದು ನಿಶ್ಚಯ ತಾಂಬೂಲ್ಯ ಸಂಜೆ ಮಾಡಲಿಕ್ಕೆ ಯೋಜನೆ ಹಾಕಿದ್ದೇವೆ. 2 ಕುಟುಂಬಗಳು ಸಹಕಾರ ಕೊಟ್ಟಿದ್ದಾರೆ, ಅದನ್ನು ಮಾಡಿ ತೋರಿಸ್ಬೇಕು.
ಆದ್ದರಿಂದ ನಿಶ್ಚಯ ತಾಂಬೂಲ್ಯ ಮಾಡಿ, ಬರ್ತ್ಡೇ ಮಾಡಬೇಡಿ, ಮಗುವಿನ ಹುಟ್ಟುಹಬ್ಬ ದೇವಸ್ಥಾನದಲ್ಲಿ ಮಾಡಿ, ಮೆಹಂದಿ ಮಾಡಬೇಡಿ, ಸಂಜೆ ಹೊತ್ತಿಗೆ ಮನೆಯವರು ಸೇರಿ ತುಳಸಿಕಟ್ಟೆ ಮೆಹಂದಿ ಮಾಡಿ. ಈ ಥರದ ಸಂಸ್ಕಾರ ಮಾಡೋದ್ರಿಂದ ಆರ್ಥಿಕವಾಗಿ ನಿಮಗೆ ಹೊಡೆತ ಬೀಳುವುದಿಲ್ಲ, ದೇವರ ಬಗ್ಗೆ ಒಂದು ಒಳ್ಳೆಯ ಜ್ಞಾನ ಬರುತ್ತೆ. ಆದ್ದರಿಂದ ನಮ್ಮ ಹಿಂದಿನ ಸಂಸ್ಕಾರ ಏನಿದೆ ಅದರ ಬಗ್ಗೆ ಸ್ವಲ್ಪ ಜ್ಞಾನ ಕೊಡಿ, ಮಗುವಿಗೆ ಹೇಳಿ, ಮಕ್ಕಳಿಗೆ ಅಂತ ಹೇಳಿ ಅವಕಾಶಕ್ಕಾಗಿ ಒಂದಿಷ್ಟ ಅಂತ ಹೇಳಿ ಮಾತು ಮುಗಿಸ್ತೀನಿ. ಮಂಜುಶ್ರೀ ಜನವಿಕಾಸ ಕೇಂದ್ರದ ಏಕರಣವರು ಕಾಲು ಹಾಗೆ ಗುಟ್ಟಿಸುತ್ತಿರುವ ಪಲ್ಯ ಮಾಡ್ಕೊಂಡಿದ್ದಾರೆ. ಎಣ್ಣೆಗಡ್ಡೆಯವರು ಹಲಸಿನಕಾಯಿ ಹಪ್ಪಳ, ಕೆತ್ತಿನ ದಂಡಿನ ಪಲ್ಯ, ಜಲಕಾಯಿ ಪಲ್ಯ, ಸೊಂಡೆ ಪಲ್ಯ, ಬಿಳಿ ಉಪ್ಪಿನಕಾಯಿ ಪಲ್ಯ ಅವರನ್ನ ಹೊಸ ವೇದಿಕೆಗೆ ಆಹ್ವಾನಿಸಿದ್ದೇವೆ. 60 ಕಿಲೋ ಅಕ್ಕಿ ಪುಡಿಯನ್ನು ಮಾಡ್ಕೊಂಡಿದ್ದಾರೆ. ಅಕ್ಕಿ ಪುಡಿ ಅದೇ ರೀತಿ ಆಶಾ ಶಿಂದೆ ತನ್ನ ಶಾಮಿಗೆ ಬಂದಿದ್ದಾರೆ. ವಸಂತಿ ಗಾಯಕಗಳನ್ನು ಬೆಳ್ಳುಳ್ಳಿ ಚಟ್ನಿ ಮತ್ತೆ ಅವಳೆಗರಿಸಿಯನ್ನು ಮಾಡ್ಕೊಂಡಿದ್ದಾರೆ. ಸರಿತಾ ಅವರು ಸೋರೆಕಾಯಿ ಗಂಜಿಯನ್ನು ಮಾಡ್ಕೊಂಡಿದ್ದಾರೆ. ಶ್ರೀರಕ್ಷಕರು ಕೆಸಿನ ಚಟ್ನಿ ಮಾಡ್ಕೊಂಡಿದ್ದಾರೆ. ಶಕುಂತಳ ಉಮೇಶ್ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಮುತ್ತು ಪುಡಿಯಲ್ಲಿ ಕಿಡಿನ ಪುಟ್ಟಿಯವರು ಓಡ ದೋಸೆ ಅರಸಿನ ಕಟ್ಟು ಮಾಡ್ಕೊಂಡಿದ್ದಾರೆ. ಅವರ ಹೆಂಡತಿಯವರು ಮಾಡಿಕೊಂಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ಒಬ್ಬ ಹೆಂಡತಿಯ ಮನೆಗೆ ಬಿಟ್ಟಿಲ್ಲ, ಎಷ್ಟು ಮಾಡಬೇಕಂತ. ಮಮತಾ ಜಗದೀಶ್ ಅವರು ಮಾವಿನಕಾಯಿ ಚಟ್ನಿ, ಕೈಕಾಯಿ ಗೋಸಂಬರಿ, ಹೆಸರುಕಾಯಿ ಗೋಸಂಬರಿ ಮಾಡಿದ್ದಾರೆ. ಆಶಾ ಭದ್ರಕಾಳಿ ಸಂಘದವರು ಹಪ್ಪಳಕಾಯಿ ಉಪ್ಪಿನಕಾಯಿ ಚಟ್ನಿಯನ್ನು ಮಾಡ್ಕೊಂಡಿದ್ದಾರೆ. ಶ್ರೀನಿವಾಸ ಶೆಟ್ಟಿಗಾರ್ ಅವರು ಬಾಳೆಹಣ್ಣಿನ ಕಟ್ಟೋರು ಮಾಡ್ಕೊಂಡು ಒಕ್ಕೂಟದ ಅಧ್ಯಕ್ಷರು, ಅವರ ಹೆಂಡತಿ ಬಾಳೆಹಣ್ಣು ಕಟ್ಟು ಮಾಡಿಕೊಂಡಿದ್ದಾರೆ. ಅದೇ ರೀತಿ ವಾಸುಕುಲ ಪತ್ರೊಡೆ ಮತ್ತು ಕುಡುತ ಚಟ್ನಿಯನ್ನು ಮಾಡ್ಕೊಂಡಿದ್ದಾರೆ. ವಿದ್ಯಾವಾಸ ನಾಯಕರು ಹಲಸಿನ ಮುದುಕವನ್ನು ಮಾಡ್ಕೊಂಡಿದ್ದಾರೆ. ವಿದ್ಯಾಕ ಹಾಗೆ ಶಕುಂತಳ ಆಚಾರ್ಯ ಅವರು ಪುನರ್ವಸರು ಮತ್ತು ಬಾಳೆಹಣ್ಣಿನ ಪಲ್ಯ ಮಾಡ್ಕೊಂಡಿದ್ದಾರೆ. ರತ್ನಾಕರಣ ಮತ್ತೆ ಮಧುಕರಣ ಅವರು ಇವತ್ತು ಊಟಕ್ಕೆ ಬಾಳೆಹಣ್ಣಿನ ಪಲ್ಯ ಮಾಡಿದ್ದಾರೆ. ಹೊಸ ವೇದಿಕೆ ಬಂದು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಂಧುಗಳೇ, ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಆಗಿದೆ. ಶ್ರೀದೇವರ ಶೃಂಗಾರವನ್ನು ಮಾಡಿದವರು ನಮ್ಮ ಚಾರ ವಲಯದ ವಲಯಾಧ್ಯಕ್ಷರು ಮತ್ತೆ ನಮ್ಮ ಹೆಬ್ರಿ ವಲಯದ ವಲಯಾಧ್ಯಕ್ಷರು ಮತ್ತೆ ಮಲ್ಯಕ್ಕ ಅವರು ವಿಶೇಷವಾಗಿ ಶ್ರೀದೇವರ ಶೃಂಗಾರವನ್ನು ಅದ್ಭುತವಾಗಿ ಮಾಡಿಕೊಂಡಿದ್ದಾರೆ. ಅವರಿಗೆ ವಿಶೇಷವಾಗಿ ಅಭಿನಂದಿಸಿ ಅವರು ಸಹ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷರನ್ನು ನಮಗೆ ಮಾಹಿತಿ ಮಾರ್ಗದರ್ಶನ ನೀಡಿದಂತೆ ನಮ್ಮ ವಲಯಾಧ್ಯಕ್ಷರಿಗೆ, ಅದೇ ರೀತಿ ಜನಜಾಗೃತಿಯ ವಲಯಾಧ್ಯಕ್ಷರಾದ ರತ್ನಾಕರ ಪೂಜಾರಿ ಅವರಿಗೆ, ಯೋಗೀಶ್ ಅವರಿಗೆ, ಕೇಂದ್ರ ಸಮಿತಿ ಅಧ್ಯಕ್ಷರಾದಂತಹ ಪ್ರವೀಣ್ ರೆಡ್ಡಿ ಅವರಿಗೆ, ನಮ್ಮ ಹಿರಿಯರು ಪ್ರಮುಖರಾದಂತಹ ಗಣಪತಿಯನ್ನು ಅವರಿಗೆ, ಹಿರಿಯರು ಮಾರ್ಗದರ್ಶಕರಾದ ಗಿರೀಶ್ ಸರ್ ಅವರಿಗೆ, ಬಾಲಕೃಷ್ಣ ಸರ್ ಅವರಿಗೆ, ವಿಕ್ರಮ್ ಶೆಟ್ಟಿ ಅವರಿಗೆ, ಯೋಜನಾಧಿಕಾರಿ ಅವರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮ್ಮ ವರ್ತಮಾನ ಹಿರಿಯರು ನಮ್ಮ ಕಾರ್ಯಕ್ರಮಕ್ಕೆ ನಿಕಟ ಸಂಪರ್ಕ ಕೊಡುವವರು ನಮ್ಮ ಮಹೇಶ್ ಕುಮಾರ್ ಇದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ಅರ್ಪಿಸ್ತೇನೆ. ಎಲ್ಲರಿಗೂ ಊಟದ ವ್ಯವಸ್ಥೆ, ಬಾಳೆಲೆ ಊಟವನ್ನು ಮಾಡಿದ್ದೇವೆ. ನೆಲದಲ್ಲಿ ಕೂತು ಊಟ ಮಾಡುವ ವ್ಯವಸ್ಥೆ. ಹಿಂದಿನ ಕಾಲಕ್ಕೆ ಒಂದು ದಿವಸ ಹೋಗುವ, ನೆಲಕ್ಕೆ ಏನು ಹಾಸುವುದಿಲ್ಲ, ನೆಲವನ್ನು ನಿನ್ನೆ ಚಂದ ಮಾಡಿ ತೊಳೆದಿದ್ದೇವೆ. ಇದಕ್ಕೆ ಸಹಕಾರ ಕೊಟ್ಟವರು ಒಕ್ಕೂಟದ ಅಧ್ಯಕ್ಷ ಪದಾಧಿಕಾರಿಗಳು ಕೂತು ಊಟ ಮಾಡುವ, ನಮ್ಮಲ್ಲಿ ಊಟ ಮಾಡುವ, ಒಂದು ದಿವಸ ಆರೋಗ್ಯದ ದೃಷ್ಟಿಯಿಂದ ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಕೆರೆ ಸಮಿತಿ ಅಧ್ಯಕ್ಷರು ನಮ್ಮ ಸುಧಾಕರ್ ಶೆಟ್ಟಿ ಇದ್ದಾರೆ, ಅವರಿಗೂ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ಶಂಕರಣ್ಣ ನಮ್ಮ ಗ್ರಾಮಾಭಿವೃದ್ಧಿ ತಾಲೂಕಿನ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಬಯಸುತ್ತೇನೆ.